ಎರಡನೇ ದಾಳಿ ತಡೆಯೋದಕ್ಕೆ ಇರುವಂತಹ ದಾರಿ ಯಾವುದು? ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ಗಮನಿಸ್ತಾ ಇದ್ವಿ ಕೊರೋನಾ ಅನ್ನುವಂತಹ ದಾಳಿ ಎಷ್ಟರ ಮಟ್ಟಿಗೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಮತ್ತೆ ಕೊರೋನಾದ ಎರಡನೇ ದಾಳಿ ಆರಂಭ ಆಗಿದೆ. ಅದು ಅಂತಿಂತ ದಾಳಿ ಅಲ್ಲ. ದಿನಕ್ಕೆ 100-200 ಬರ್ತಾ ಇದ್ದಂತ ಕೇಸ್ಗಳು ಸಾವಿರದ ಲೆಕ್ಕದಲ್ಲಿ ಬರ್ತಾ ಇದ್ದಾವೆ. ದಿನಕ್ಕೆ 1000ಕ್ಕೂ ಅಧಿಕ ಕೇಸಸ್ಗಳು ಪತ್ತೆ ಆಗ್ತಾ ಇದ್ದಾವೆ ಕರ್ನಾಟಕದಲ್ಲಿ. ಕರುನಾಡಿಗೆ ಕಾಡ್ತಾ ಇದೆ ಕೊರೋನಾ ಎರಡನೇ ದಾಳಿಯ ಆತಂಕ. ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಹೆಮ್ಮಾರಿಯ ಭೀತಿ. ಇಲ್ಲಿ ಪ್ರತಿನಿತ್ಯ ಕೊರೋನಾದ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರಾಜಧಾನಿ ಬೆಂಗಳೂರಿಗೆ ಮತ್ತೆ ಕಾದಿದೆಯಾ ಮಹಾಗಂಡಾಂತರ. ಈ ಕರ್ನಾಟಕದ ಮಟ್ಟಿಗೆ ಗಮನಿಸ್ತಾ ಹೋದ್ರೆ ಅದರಲ್ಲೂ ಬೆಂಗಳೂರಿನಂತ ಸಿಟಿಗೆ ಶೀಘ್ರದಲ್ಲೇ ಕಠಿಣ ರೂಲ್ಸ್ ಬರುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ? ಕರುನಾಡಿಗೆ ಕಾಡ್ತಾ ಇದೆ ಕೊರೋನಾ ಎರಡನೇ ದಾಳಿಯ ಆತಂಕ. ಅದರ ಜೊತೆಗೆ ಸಿಲಿಕಾನ್ ಸಿಟಿಗೂ ಕೂಡ ದೊಡ್ಡ ಮಟ್ಟದ ಗಂಡಾಂತರ ಏನಾದ್ರೂ ಕಾದಿದೆಯಾ ಅನ್ನುವಂತ ಅನುಮಾನ ಮೂಡ್ತಾ ಇದೆ. 3 ಜಿಲ್ಲೆಗಳೇ ರಾಜ್ಯದ ಪಾಲಿಗೆ ಆಗುತ್ತಾ ಕಂಟಕ. ಕರ್ನಾಟಕದ 3 ಜಿಲ್ಲೆಗಳ ಪೈಕಿ 3 ಜಿಲ್ಲೆಗಳಿದೆಯಲ್ಲ ಅದು ಸ್ವತಃ ಪ್ರಧಾನಿಗೂ ಕೂಡ ಒಂದು ಹಂತಕ್ಕೆ ಆತಂಕ ಸೃಷ್ಟಿಸಿದಾವೆ. ಬೆಂಗಳೂರು, ಕಲಬುರಗಿ, ಮಂಗಳೂರು ಸರ್ಕಾರಕ್ಕೆ ದೊಡ್ಡ ಸವಾಲಾಗಿರುವಂತಹ ಸಿಟಿಗಳಿವು. ಕೊರೋನಾ ಕಟ್ಟಿ ಹಾಕೋ ಸವಾಲು ಎದುರಿಸ್ತಾ ಇದೆ ಸರ್ಕಾರ. ಕರ್ನಾಟಕವನ್ನ ಎರಡನೇ ದಾಳಿಯಿಂದ ಪಾರು ಮಾಡೋದು ಹೇಗೆ? ಕರ್ನಾಟಕವನ್ನ ಈ ಎರಡನೇ ದಾಳಿಯಿಂದ ಪಾರು ಮಾಡೋದು ಹೇಗೆ ಅನ್ನುವಂತ ದೊಡ್ಡ ಮಟ್ಟದ ಆತಂಕ ಸರ್ಕಾರವನ್ನ ಕಾಡ್ತಾ ಇದೆ. ಸರ್ಕಾರಕ್ಕೆ ಎದುರಾಗಿರುವಂತಹ ಸವಾಲನ್ನ ಸರ್ಕಾರ ಅದು ಹೇಗೆ ನಿಭಾಯಿಸುತ್ತೆ? 3 ಜಿಲ್ಲೆಗಳೇ ರಾಜ್ಯದ ಪಾಲಿಗೆ ಕಂಟಕ ಆಗ್ತವ ಅನ್ನುವಂತ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಕೊರೋನಾ ಕೇಸ್ಗಳು ಜಾಸ್ತಿ ಆಗ್ತಿದೆ ಅನ್ನುವಂಥ ಸಂದರ್ಭದಲ್ಲಿ ಯಾವ್ಯಾವ ರೂಲ್ಸ್ ಬಂದ್ಬಿಡ್ತಾವೆ ಅನ್ನುವಂಥ ಭಯ ಭೀತಿ ಕೂಡ ಶುರುವಾಗಿದೆ. ನೋಡಿ, ಮಹಾರಾಷ್ಟ್ರದಲ್ಲಿ ಏನಾಗ್ತಾ ಇದೆ ಇವಾಗ 50% ಮಹಾರಾಷ್ಟ್ರ ಬಂದಾಗಿದೆ. ನಾಳೆ ಸ್ಥಿತಿಗತಿಗಳು ಹಿಂಗೆ ಏನಾದರೂ ಬಂದುಬಿಟ್ರೆ ಕರ್ನಾಟಕದಲ್ಲಿ ಸ್ಥಿತಿಗತಿಗಳು ಏನಾಗಬೇಕು ಸ್ವಾಮಿ? ಎಲ್ಲ ರಂಗಗಳು ನೆಲ ಕಚ್ಚಿಬಿಟ್ಟಿವೆ. ಆರ್ಥಿಕತೆ ಅನ್ನುವಂಥದ್ದು ಪಾತಾಳಕ್ಕೆ ಹೋಗಿದೆ. ಹೆಂಗೆ ಬದುಕಬೇಕು ಜನಸಾಮಾನ್ಯರು? ಹಾಗಾದರೆ ನಿಜಕ್ಕೂ BBMP ಏನು ಪ್ರಸ್ತಾವನೆ ಕೊಟ್ಟಿದೆ ಸರ್ಕಾರಕ್ಕೆ? ಅದರಲ್ಲಿ ಏನಿತ್ತು? ಥಿಯೇಟರ್ಗಳಿಗಿದ್ದಂಥ 50%ರಷ್ಟು ಪ್ರೇಕ್ಷಕರಿರಬೇಕು ಅನ್ನುವಂಥ ಅದನ್ನು ತೆಗೆದುಹಾಕಲಾಯಿತು. ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿಬಿಟ್ರು, ಇಲ್ಲ ನಾವು ಅದನ್ನು ಲಾಗು ಮಾಡಲ್ಲ, ಥಿಯೇಟರ್ ಫುಲ್ ಇರಲಿ, ನೋ ಪ್ರಾಬ್ಲಮ್. ಪಾರ್ಕ್ಗಳಿಗೆ ನಿರ್ಬಂಧ ಹೇರುತ್ತಾ BBMP? ಇನ್ನು ತಕ್ಷಣಕ್ಕೆ ಕಾಣುವಂಥ ಹೋಟ್ಲುಗಳು ಅವರು ದೇವರೇ ಅಂತ ಈಗ ಎದ್ದು ನಿಲ್ತಾ ಇದ್ದಾರೆ, ಮತ್ತವ್ರಿಗೆ ಬಡಿಬೇಕು. ಅಪಾರ್ಟ್ಮೆಂಟ್ಗಳಿಗೆ ಏನಾದರೂ ಹೊಸ ರೂಲ್ಸ್ ಬರುತ್ತಾ? ಹಾಗಾದ್ರೆ BBMP ಕೊಟ್ಟಿರುವಂಥ ಪ್ರಸ್ತಾವನೆಯ ಪ್ರಮುಖ ಅಂಶಗಳು ಯಾವ್ಯಾವು? ಇಲ್ಲಿ ಒಂದು ಗಮನ ಇಟ್ಕೊಂಡು ಮಾತಾಡಬೇಕು ನಾವು. ನೋಡಿ, ಸಮಾವೇಶಗಳ ಮೇಲೆ ಸಮಾವೇಶಗಳು, ನೀವು ಜೊತೆಗೆ ಈ ಮೀಸಲಾತಿಗಾಗಿ ಹೋರಾಟಗಳು, ನೀವು ಹೋರಾಟ ಮಾಡೋದಕ್ಕೆ ಯಾರ ಅಬ್ಜೆಕ್ಷನ್ಗಳು ಕೂಡ ಇಲ್ಲ. ಜೊತೆಗೆ ಸಂಬಳ ಸಾರಿಗೆ ಬಂದಿಲ್ಲ ಅಂತ ಹೋರಾಟಗಳು, ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಜನ ಜಮಾಯಿಸ್ತಾರೆ. ರೈಲ್ ರೋಕೋ ಚಳವಳಿ ಮಾಡ್ತಾರೆ, ಬಸ್ ರೋಕೋ ಚಳವಳಿ ಮಾಡ್ತಾರೆ. ಚಳವಳಿ ಚಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ನಮ್ಮಲ್ಲಿ. ಇದು ಯಾವುದರ ಅರಿವು ಇಲ್ಲ. ಆದರೆ ಇವ್ರಿಗೆ ಕಾಣುವಂಥದ್ದು ಹೆಂಗೆ ಗೊತ್ತಾ? ಇಲ್ಲಿ ಯಾವುದೋ ಮಾಲ್ಗಳನ್ನು ಬಂದ್ ಮಾಡಬೇಕು, ಯಾವುದೋ ಹೋಟ್ಲ್ಗಳು ಬಂದ್ ಮಾಡಬೇಕು. ಈ ರೀತಿ ಮನೋಭಾವನೆಗಳು ಇಟ್ಕೊಂಡ್ರೆ ಗಡಿನಲ್ಲಿ ಎಲ್ಲ ಬಿಂದಾಸ ಓಡಾಡ್ತಾರೆ. ಬಸ್ಗಳಲ್ಲಿಂದ ಇಲ್ಲಿಗೆ ಬರ್ತವೆ, ಇಲ್ಲಿಂದ ಅಲ್ಲಿಗೆ ಹೋಗ್ತವೆ, ಹೇಳೋರಿಲ್ಲ ಕೇಳೋರಿಲ್ಲ. ಪರೀಕ್ಷೆಗಳು ಇಲ್ಲವೇ ಇಲ್ಲ. ಇಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ 50% ಬಂದಾಗಿದೆ ಅಂತಂತಂದರೆ ಕರ್ನಾಟಕ ನಮ್ಗೆ ಒಂದಿಷ್ಟು ಎಚ್ಚರಿಕೆ ಬೇಡವಾ? ಇದು ಬರೀ ಸರ್ಕಾರ, ಇದು ವ್ಯವಸ್ಥೆ ಅಂತ ಅಲ್ಲ. ನಮ್ಮನ್ನು ಸೇರಿಸ್ಕೊಂಡೇ ಮಾತಾಡಬೇಕು. ನಾವು ಜನಸಾಮಾನ್ಯರನ್ನು ಸೇರಿಸ್ಕೊಂಡೇ ಮಾತಾಡಬೇಕು. ನಮಗೂ ಒಂದಿಷ್ಟು ಸಾಮಾಜಿಕ ಜವಾಬ್ದಾರಿ ಬೇಕಲ್ವಾ? ಯಾರಾದರೂ ಈಗ ಈ ನಮ್ಮ ತಜ್ಞರೆಲ್ಲ ಬಂದಿದ್ದಾರೆ, ಬರುವಂಥ ಸಂದರ್ಭದಲ್ಲಿ ಒಂದು 10 ಜನ ನೋಡಿ 2 ಜನ ಮಾಸ್ಕ್ ಹಾಕೊಂಡಿರ್ತಾರೆ ನೋಡಿ, ಇಲ್ಲವೇ ಇಲ್ಲ. ದೈಹಿಕ ಅಂತರ ಖಂಡಿತವಾಗಲೂ ಇಲ್ಲ. ಇಂಥ ಸಂದರ್ಭದಲ್ಲಿ ಯಾವ್ಯಾವ ಮಾರ್ಗಗಳನ್ನು ಹುಡುಕಬೇಕು, ಎಲ್ಲ ಈ ಮೈ ಮೇಲೆ ಬರಬೇಕು, ಆವಾಗ ಮಾರ್ಗಗಳನ್ನು ಹುಡುಕಬೇಕು. ಇದು ಎದ್ದಿರುವಂಥ ಪ್ರಶ್ನೆ. ಬರೀ ಇದ್ರ ಬಗ್ಗೆ ಮಾತಾಡೋಣ. ಡಾಕ್ಟರ್ ಚೇತನ್ ನಮ್ಮ ಜೊತೆಗಿದ್ದಾರೆ, ಶ್ವಾಸಕೋಶ ತಜ್ಞರು. ಡಾಕ್ಟರ್ ಸುನಿಲ್ ಕುಮಾರ್ ನಮ್ಮ ಜೊತೆಗಿದ್ದಾರೆ, ಸಾಂಕ್ರಾಮಿಕ ರೋಗ ತಜ್ಞರು. ಚಂದ್ರಶೇಖರ್ ಹೆಬ್ಬಾರ್, ಅಧ್ಯಕ್ಷರು ಹೋಟೆಲ್ ಮಾಲೀಕರ ಸಂಘ, ನಮ್ಮ ಜೊತೆಗೆ ಬಂದಿದ್ದಾರೆ, ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ದಿವ್ಯಾ ಚಂದ್ರಧರ್, ಔಷಧಿ ತಜ್ಞೆ, ನಮ್ಮ ಜೊತೆಗೆ ಇದ್ದಾರೆ. ರಿಷಬ್ ಶೆಟ್ಟಿ, ನಟ, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ನನ್ನ ಪ್ರಶ್ನೆ ಶುರುವಾಗುತ್ತೆ ದಿವ್ಯಾ ಮೇಡಮ್ ಮುಖಾಂತರ. ಅದಕ್ಕಿಂತ ಮೊದಲು ಒಂದಷ್ಟು ವಿವರಗಳನ್ನು ನಾವು ನಿಮಗೆ ತೋರಿಸ್ತೀವಿ. ಅಂದರೆ ಎಷ್ಟರ ಮಟ್ಟಿಗೆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಯಾವ್ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಹೆಣಗಾಡ್ತಾ ಇದೆ ವ್ಯವಸ್ಥೆ ಅನ್ನುವಂಥದ್ದು, ಯಾವ್ಯಾವ ರೀತಿ ಪ್ರಿಪ್ರೇಷನ್ಗಳಾಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ ಸಂಗತಿ. ಬರೀ ಕೇವಲ ಮಾತಿನಿಂದಲೇ ಎಲ್ಲದೂ ಕೂಡ ಆಗಲಿಕ್ಕೆ ಸಾಧ್ಯನಾ? ಖಂಡಿತವಾಗಲೂ ಇಲ್ಲ. ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ಸ್ಗಳು ಆಗಬೇಕಲ್ಲ. ಹಾಗಾದರೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಾವು? ತೀರಾ ಅಕ್ಕಪಕ್ಕದಲ್ಲಿ ಏನಾಗ್ತಿದೆ ಅನ್ನುವಂಥ ಅರಿವು ನಮಗಿರಲಿಲ್ವಾ? ಸಂಖ್ಯೆ ಜಾಸ್ತಿ ಆಗ್ತಿದೆ ಅನ್ನುವಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅನ್ನುವಂಥದ್ದು ಗೊತ್ತಿರಲಿಲ್ವಾ?
ನಾನು ಹೇಳಿದ್ನಲ್ಲ, ಎಲ್ಲ ಕೊಳ್ಳೆ ಹೊಡ್ಕೊಂಡಾದ್ಮೇಲೆ ದಿಡ್ಡಿ ಬಾಗಲು ಹಾಕಿದ್ರಂತೆ, ಕೋಟೆ ಬಾಗಲು ಹಾಕಿದ್ರಂತೆ ಅಂತ. ಆ ಒಂದು ಮನಸ್ಥಿತಿನ ನಮ್ಮದು ತೋರಿಸ್ತಾ ಇದ್ದೀವಿ ನೋಡಿ ನಾವು. ಜನ ಎಷ್ಟರ ಮಟ್ಟಿಗೆ ಹೋರಾಟಗಳನ್ನು ಮಾಡ್ತಾರೆ, ಪ್ರತಿಭಟನೆಗಳು ಮಾಡ್ತಾರೆ. ಸರ್ಕಾರದ ಈ ನಾಯಕರುಗಳು, ರಾಜಕಾರಣಿಗಳು ಮುಂದೆ ನಿಲ್ತಾರೆ ಸಮಾವೇಶ ಮಾಡುವಂಥ ಸಂದರ್ಭದಲ್ಲಿ. ಅವರೇ ಮಾಸ್ಕ್ ಹಾಕ್ಕೊಂಡಿರಲ್ಲ. ಇನ್ನವ್ರಿಗೆ ಏನಾದ್ರು ಬೇರೆಯವ್ರಿಗೆ ಹೇಳಕ್ಕೆ ಏನಾದರೂ ಹಕ್ಕಿದೆಯಾ? ಅವ್ರಿಗೆ ನೈತಿಕ ಹಕ್ಕಿದೆಯಾ? ಅವ್ರಿಗೆ ಜನ ಜಮಾಯಿಸ್ತಾರೆ ಅವರನ್ನೇ. ಮಹಾರಾಷ್ಟ್ರ, ಕೇರಳದಲ್ಲಿ ಸೋಂಕು ಜಾಸ್ತಿ ಆಯಿತು, ನಮ್ಮವ್ರು ನಿದ್ದೆ ಹೊಡಿತಾ ಇದ್ರು. ಎರಡೂ ರಾಜ್ಯಗಳಿಂದ ಬಿಂದಾಸ ಜನ ಓಡಾಡ್ತಾರೆ. ಗಡಿಗಳಲ್ಲಿ ನೋಡ್ಬೇಕು ನೀವು, ಯಾರಿಗಿದೆ ಕೊರೋನಾ ಯೋಚನೆ ಮಾಡಬೇಕು. ಯಾವ ಚೆಕ್ಕಿಂಗ್ಗಳು ಕೂಡ ಏನೂ ಆಗ್ತಿಲ್ಲ ಅಲ್ಲಿ. ಪರೀಕ್ಷೆಗಳು ಅನ್ನುವಂಥದ್ದು ಭಾಳ ದೂರದ ಮಾತು. ಎಷ್ಟು ಬಸ್ಗಳು ಬರ್ತಾವೋ, ಎಷ್ಟು ಬಸ್ಗಳು ಹೋಗ್ತಾವೋ, ಎಷ್ಟು ಟ್ರೈನ್ಗಳು ಬರ್ತಾವೋ, ಎಷ್ಟು ಟ್ರೈನ್ಗಳು ಹೋಗ್ತಾವೋ. ವಿಮಾನಗಳು ಹಾರಾಡ್ತಾನೇ ಇವೆ. ಅಲ್ಲಿವ್ರು ಇಲ್ಲಿಗೆ ಬರ್ತಾರೆ, ಇಲ್ಲಿವ್ರು ಅಲ್ಲಿಗೆ ಹೋಗ್ತಾರೆ. ಯಾವ ವ್ಯವಸ್ಥೆಗಳು ಇಲ್ಲ. ಈಗ ನೋಡಿ ಗಡಬಡಾಯಿಸ್ಕೊಂಡಿದ್ದು ಬಿಡೋದು ಹಂಗೇನೆ. ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ಅದನ್ನು ಮಾಡ್ತೀವಿ. ಕೆಲವರಿಗೆ ಇದೇನು ಅಂತಂದರೆ ಇದು ಈ ಲಾಭ ಪಡೆಯುವಂಥ ಮಾರ್ಗಗಳಿವು. ಜನ ಸತ್ತು ನೆಗೆದು ಬಿದ್ದು ಹೋಗಲಿ, ನಮಗೇನಾಗಬೇಕು, ಸಮಾಜ ರೋಗಗ್ರಸ್ತವಾಗಲಿ, ನಾವು ಚೆನ್ನಾಗಿರಬೇಕು ಅನ್ನುವಂಥ ಮನೋಭಾವನೆ ಇನ್ನು ಕೆಲವರದ್ದು. ಇಂಥ ಮನೋಭಾವನೆಗಳನ್ನ ಇಟ್ಕೊಂಡು ನಾವೇನಾದರೂ ಸಮಾಜದಲ್ಲಿ ಸುಧಾರಣೆ ತರಲಿಕ್ಕೆ ಸಾಧ್ಯ ಏನ್ರಿ? ಆಗುತ್ತಾ? ವ್ಯವಸ್ಥೆಗಳು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಿಕ್ಕೆ ಸಾಧ್ಯನಾ? ನಾವು ಕನಸಲ್ಲೂ ಕೂಡ, ಮನಸ್ಸಲ್ಲೂ ಕೂಡ ಅಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾವು. ಮಹಾರಾಷ್ಟ್ರದಿಂದಲೇ ಹರಡ್ತಾ ಇದೆ ಕೊರೋನಾ ಸೋಂಕು ಅನ್ನುವಂತ ಬಹುದೊಡ್ಡ ಆರೋಪ ಇದೆ. ಪಕ್ಕದ ಮಹಾರಾಷ್ಟ್ರದಿಂದ ಗಡಿ ಭಾಗದಲ್ಲಿ ಜನ ಓಡಾಡ್ತಾ ಇದ್ದಾರೆ. ಚೆಕ್ ಪೋಸ್ಟ್ ಗಳನ್ನ ಹಾಕಲಾಗಿದೆ. ಆದರೆ ಕೊರೋನಾ ತಡೆಯೋದಕ್ಕೆ, ಈ ಮಹಾಮಾರಿಯನ್ನ ತಡೆದು ನಿಲ್ಲಿಸೋದಕ್ಕೆ ಯಾವುದೇ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ಲ. ಗಡಿಯಲ್ಲಿ ಸರ್ಕಾರದಿಂದ ಮಾಡಿರುವಂತಹ ಪ್ಲಾನ್ಗಳು ಪ್ಲಾನ್ ಆಗಿ ಉಳ್ಕೊಂಡಿದೆ ವಿನಃ ಬರುವಂತಹ ಜನರಿಗೆ ಕೊರೋನಾ ಟೆಸ್ಟ್ ಕಡ್ಡಾಯ ಅನ್ನುವಂತಹ ಮಾತಿಲ್ಲ. ಬರುವಂತವರಿಗೆ ಅಟ್ಲೀಸ್ಟ್ ಕೊರೋನಾ ಟೆಸ್ಟ್ ಅನ್ನ ಮಾಡ್ತಾನೂ ಇಲ್ಲ. ಬರುವಂತವ್ರ ಬಳಿನಲ್ಲಿ ವರದಿ ಕೂಡ ಪಡಿತಾ ಇಲ್ಲ. ಮಹಾರಾಷ್ಟ್ರ, ಗೋವಾ, ಕೇರಳ ಗಡಿಯಲ್ಲಿ ಜನರ ಸರಾಗ ಓಡಾಟ ಇದೆ. ಇವತ್ತಿಗೂ ಕೂಡ ಈ ಕರ್ನಾಟಕದ ಜೊತೆಗೆ ಗಡಿ ಹಂಚಿಕೊಂಡಿರುವಂತಹ ಕೇರಳ, ಗೋವಾ, ಮಹಾರಾಷ್ಟ್ರ, ಈ ಮೂರು ರಾಜ್ಯಗಳಿಂದ ಜನ ಸರಾಗವಾಗಿ ಓಡಾಡ್ತಾ ಇದ್ದಾರೆ. ಬರುವಂತ ಸಂದರ್ಭದಲ್ಲಿ ಕೊರೋನಾ ನೆಗೆಟಿವ್ ಅಥವಾ ಪಾಸಿಟಿವ್ ನ ವರದಿಯ ರಿಪೋರ್ಟ್ ಅವರ ಕೈಯಲ್ಲಿಲ್ಲ. ಬಂದಂತ ಸಂದರ್ಭದಲ್ಲಿ ಗಡಿನಲ್ಲಾದ್ರೂ ಚೆಕ್ ಮಾಡ್ತಾ ಇದೀವಾ? ಅದು ಕೂಡ ಮಾಡ್ತಾ ಇಲ್ಲ. ಈ ಕಾರಣಕ್ಕಾಗಿ ಕೊರೋನಾ ಸೋಂಕು ಜಾಸ್ತಿಯಾಗಿ ಹರಡ್ತಾ ಇದೆ ಅನ್ನುವಂತ ಬಹುದೊಡ್ಡ ಮಾತು ಈಗ ಕೇಳಿ ಬರ್ತಾ ಇದೆ. ಇದನ್ನ ನಿಯಂತ್ರಿಸಬೇಕಿತ್ತು. ಕರ್ನಾಟಕಕ್ಕೆ, ಅದರಲ್ಲೂ ಬೆಂಗಳೂರಿನಂತ ದೊಡ್ಡ ಸಿಟಿಗೆ ಪ್ರತಿನಿತ್ಯ 10 ಟ್ರೈನ್ಗಳು ಬರ್ತವೆ ಮಹಾರಾಷ್ಟ್ರದಿಂದ. ಆ ಟ್ರೈನಲ್ಲಿ ಬರುವಂತವರಿಗೆ ನಾವು ಟೆಸ್ಟ್ ಮಾಡ್ತಾ ಇಲ್ಲ. ಬರುವಂತವರ ಬಳಿನಲ್ಲಿ ಟೆಸ್ಟ್ ನ ವರದಿ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಕೇಳ್ತಾ ಇಲ್ಲ. 10 ಸಂಖ್ಯೆಯ ಕೇರಳದಿಂದ ಬಸ್ಗಳು ಕರ್ನಾಟಕಕ್ಕೆ ಬರ್ತವೆ, ಬೆಂಗಳೂರಿನಂತ ಸಿಟಿಗೆ ಬರ್ತವೆ. ಅದನ್ನೇನಾದ್ರೂ ಚೆಕ್ ಮಾಡ್ತಾ ಇದೀವಾ? ಖಂಡಿತವಾಗಿಯೂ ಅದನ್ನು ಕೂಡ ಮಾಡ್ತಾ ಇಲ್ಲ. ಮಹಾರಾಷ್ಟ್ರದಿಂದ ಬೆಳಗಾವಿಗೆ ಕಾದಿದೆಯಾ ಕೊರೋನಾ ಕಂಟಕ? ಖಂಡಿತವಾಗಿಯೂ. ಯಾಕೆ ಅಂತ ಹೇಳಿದ್ರೆ ಬೆಳಗಾವಿ ಮಹಾರಾಷ್ಟ್ರದ ಜೊತೆಗೆ ಗಡಿ ಹಂಚಿಕೊಂಡಿರುವಂತಹ ಜಿಲ್ಲೆ. ಮಹಾರಾಷ್ಟ್ರ ಬೆಳಗಾವಿ ಗಡಿಯಲ್ಲಿ ತಪಾಸಣೆ ಹೇಗಿದೆ ಅಂತೇಳಿ ನೋಡಿದ್ರೆ ಖಂಡಿತವಾಗಿಯೂ ಕೂಡ ಇದು ಕೊರೋನಾ ತಡೆಗಟ್ಟೋದಕ್ಕೆ ಸರ್ಕಾರ ಇಂಥ ದೊಡ್ಡ ಪ್ಲಾನ್ ಮಾಡಿದೆಯಾ ಅನ್ನೋದನ್ನ ಹೇಳಬೇಕಾಗತ್ತೆ. ಅಷ್ಟರ ಮಟ್ಟಿಗಲ್ಲಿ ಬಹುದೊಡ್ಡ ಪ್ಲಾನ್ ಆಗಿದೆ. ಏನು ಅಂತ ಹೇಳಿದ್ರೆ ಥರ್ಮಲ್ ಸ್ಕ್ರೀನಿಂಗ್ ಅನ್ನ ಹಿಡ್ಕೊಂಡು, ಥರ್ಮಲ್ ಸ್ಕ್ರೀನಿಂಗ್ ಮಾಡೋದಕ್ಕೆ ಅಂತೇಳಿ ಕೇವಲ ಒಂದಷ್ಟು ಸಿಬ್ಬಂದಿನ ನೇಮಿಸಿರೋದನ್ನ ಬಿಟ್ರೆ ಟೆಸ್ಟಿಂಗ್ ಯಾವುದು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಹೇಳ್ತಾ ಇರೋದು, ಮಹಾರಾಷ್ಟ್ರದ ಗಡಿಯಲ್ಲಿ 14 ಚೆಕ್ ಪೋಸ್ಟ್ಗಳಿದೆ. ಆ ಚೆಕ್ ಪೋಸ್ಟ್ಗಳಲ್ಲಿ ಆಗ್ತಾ ಇರುವಂತಹ ಕೆಲಸ ಏನು? ಗಡಿ ಭಾಗದ ಚೆಕ್ ಪೋಸ್ಟ್ಗಳಲ್ಲಿ ಕಟ್ಟುನಿಟ್ಟಿನ ತಪಾಸಣೆಯನ್ನ ನಡೆಸ್ತಾನೆ ಇಲ್ಲ. ಕಟ್ಟುನಿಟ್ಟಾಗಿ ತಪಾಸಣೆಯನ್ನ ನಡೆಸಬೇಕಿತ್ತು. ಕಟ್ಟುನಿಟ್ಟಿನ ತಪಾಸಣೆಯ ಜೊತೆಗೆ ಬಂದಂತ ಸಂದರ್ಭದಲ್ಲಿ ಅವರ ಬಳಿನಲ್ಲಿ ವರದಿ ಕೇಳಬೇಕಿತ್ತು. ಅದಾಗ್ತಾ ಇಲ್ಲ. ನೋಡ್ತಾ ಇದ್ದೀವಿ, ಈ ಮಕ್ಕಳು ಈ ದೀಪಾವಳಿ ಸಂದರ್ಭದಲ್ಲೋ ಅಥವಾ ಈ ಹೋಳಿ ಹುಣ್ಣಿಮೆ ಸಂದರ್ಭದಲ್ಲೋ ಬಣ್ಣ ಹಾಕೋದಕ್ಕೆ ಇಟ್ಕೊಂತಾರಲ್ಲ ಗನ್, ಆ ರೀತಿಯಾದಂಥ ಒಂದು ಗನ್ನನ್ನು ಇಟ್ಕೊಂಡು ಹೆದರ್ಸೋ ಕೆಲಸ ಆಗ್ತಾ ಇದೆ ಅಷ್ಟೇ. ಟೆಸ್ಟ್ ಮಾಡ್ತಾ ಇಲ್ಲ. ಟೆಸ್ಟ್ನ ವರದಿ ಕೂಡ ಕೇಳ್ತಾ ಇಲ್ಲ. ಬರೋರ್ ಮೇಲೆ ನಿಗಾ ಇಲ್ಲ, ಹೋಗೋರ್ ಮೇಲೆ ನಿಗಾ ಇಲ್ಲ. ಬೇಕಾಬಿಟ್ಟಿಯಾಗಿ ಚೆಕ್ ಪೋಸ್ಟ್ನಲ್ಲಿ ತಪಾಸಣೆ ನಡೆಸೋದನ್ನ ಬಿಟ್ರೆ ಬೇರೆ ಯಾವ ಕಾರ್ಯವೂ ಕೂಡ ಆಗ್ತಾ ಇಲ್ಲ. ಅಲ್ಲಿಂದಲೇ ನಮ್ಮ ಪ್ರತಿನಿಧಿ ಸಹದೇವ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಮಹಾರಾಷ್ಟ್ರದಲ್ಲಿ ಕೊರೋನಾ ಮಹಾಮಾರಿ ಅಬ್ಬರಿಸ್ತಾ ಇದ್ರೆ, ಇತ್ತ ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ಕೂಡ ಕೊರೋನಾ ಭೀತಿ ಶುರುವಾಗಿರುವಂತದ್ದು. ಮುಖ್ಯವಾಗಿ ಇದೇ ಒಂದು ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಮತ್ತು ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಬೇಕಿತ್ತು. ಆದ್ರೆ ಸದ್ಯದ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಕರ್ನಾಟಕಕ್ಕೆ ಮಹಾಮಾರಿ ಕೊರೋನಾವನ್ನ ಬರುವವರೆಗೂ ಕೂಡ ಕಾದು ನೋಡಿ ಆಮೇಲೆ ಬಾಗಿಲು ಹಾಕುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇರುವಂತದ್ದು. ನಾನೀಗ ಏನು ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವಂತಹ ಶಿನ್ನೋಳಿ ಚೆಕ್ ಪೋಸ್ಟ್ ಏನಿದೆ ಆ ಒಂದು ದೃಶ್ಯಾವಳಿಗಳನ್ನೇ ನಿಮಗೆ ತೋರಿಸ್ತೇನೆ.
ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಿ. ಸೊ ಇಲ್ಲಿ ತಪಾಸಣಾ ಕೇಂದ್ರ ಇವಿದೆ, ಆದರೆ ಇಲ್ಲಿ ಯಾವೊಬ್ಬ ಸಿಬ್ಬಂದಿಗಳು ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ. ಒಂದು ಸಿಬ್ಬಂದಿಗಳು ಇಲ್ಲದೆ ತಪಾಸಣಾ ಕೇಂದ್ರ ಬಿಕೋ ಅಂತ ಇದ್ರೆ ಬಿಂದಾಸ್ ಆಗಿ ಇದೇ ಒಂದು ಮಾರ್ಗದಲ್ಲಿ ಇದೇನು ಮಹಾರಾಷ್ಟ್ರದ ಸಿನ್ನೋಳಿ ಮಾರ್ಗವಾಗಿ ಬೆಳಗಾವಿಗೆ ನಿತ್ಯ ಸಾವಿರಾರು ವಾಹನಗಳು ಎಂಟ್ರಿ ಆಗ್ತವೆ. ಸೊ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಜನರು ರಾಜ್ಯಕ್ಕೆ ಎಂಟ್ರಿಯನ್ನು ಪಡಿತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ತಪಾಸಣೆಯನ್ನು ಮಾಡಬೇಕಿತ್ತು, ಆದರೆ ಇಲ್ಲಿ ತಪಾಸಣೆ ಮಾಡೋಕ್ಕೆ ಸಿಬ್ಬಂದಿಗಳೇ ಇಲ್ಲ ಅಂತಂದರೆ ಎಷ್ಟರ ಮಟ್ಟಿಗೆ ಬೆಳಗಾವಿ ಜಿಲ್ಲಾಡಳಿತ ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇದೆ ಅನ್ನುವಂಥದ್ದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಸರ್ಕಾರ ಮಾತ್ರ ಏನೋ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಬೇಕನ್ನುವಂತಹ ಒಂದು ಆದೇಶವನ್ನು ಮಾಡಿ ಏನೋ ಸೈಲೆಂಟ್ ಆಗಿ ಉಳಿದುಕೊಂಡು ಬಿಟ್ಟಿದ್ರೆ ಇತ್ತ ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಸರಿಯಾಗಿ ನಿಭಾಯಿಸಬೇಕಿದ್ದಂತಹ ಬೆಳಗಾವಿ ಜಿಲ್ಲಾಡಳಿತ ಮಾತ್ರ ಸೊ ಯಾವೊಂದು ತಪಾಸಣೆಯನ್ನು ಮಾಡ್ತಾ ಇಲ್ಲ. ಮಹಾರಾಷ್ಟ್ರದಿಂದ ಸಲೀಸಾಗಿ ರಾಜ್ಯಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಎಂಟ್ರಿ ಆಗ್ತಾ ಇದ್ದಾರೆ, ಎಲ್ಲೂ ಕೂಡ ತಪಾಸಣೆಯನ್ನು ಮಾಡ್ತಾ ಇಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ 14 ಕಡೆಗಳಲ್ಲಿ ತಪಾಸಣಾ ಕೇಂದ್ರಗಳನ್ನು ಮಾಡಲಾಗಿದೆ. ಆ 14 ಕೇಂದ್ರಗಳಲ್ಲೂ ಕೂಡ ಇಂತಹದ್ದೇ ಪರಿಸ್ಥಿತಿ ಇರುವಂತದ್ದು. ಕ್ಯಾಮರಾಮನ್ ಪ್ರತಾಪ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಪರಿಸ್ಥಿತಿ ಇದಾದ್ರೆ ರಾಜ್ಯದ 3 ಜಿಲ್ಲೆಗಳು ದೊಡ್ಡ ಮಟ್ಟದ ಸಂಕಷ್ಟವನ್ನ ಎದುರಿಸ್ತವೆ. ಈ 3 ಜಿಲ್ಲೆಗಳೇ ಸರ್ಕಾರಕ್ಕೆ ಸವಾಲಾಗಿದೆ ಎನ್ನುವಂತ ಮಾತಿತ್ತು. ಒಂದು ಕಡೆಗೆ ಬೆಳಗಾವಿ, ಮತ್ತೊಂದು ಕಡೆಗೆ ಮಂಗಳೂರು, ಇನ್ನೊಂದು ಬೆಂಗಳೂರು. ಹಾಗಿದ್ರೆ ದಕ್ಷಿಣ ಕನ್ನಡ ಕೇರಳ ಗಡಿಯಲ್ಲಿ ದೊಡ್ಡ ಮಟ್ಟದ ಗೊಂದಲ ಇದೆ. ಏನದು ಗೊಂದಲ ಅಂತೇಳಿ ಗಮನಿಸ್ತಾ ಹೋದ್ರೆ ಕೇರಳ ಗಡಿಯಲ್ಲಿ ಕಠಿಣವಾಗಿರುವಂತಹ ರೂಲ್ಸ್ ಜಾರಿ ಇದೆ. ಕೇರಳದ ಗಡಿಯಲ್ಲಿ ಕಠಿಣವಾಗಿರುವಂತಹ ರೂಲ್ಸ್ ಇದೆ. ತಲಪಾಡಿಯಲ್ಲಿ ಇವತ್ತಿನಿಂದ ಕಟ್ಟುನಿಟ್ಟಿನ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ತಲಪಾಡಿ ಕೇರಳದ ಗಡಿ ಭಾಗ, ಇಲ್ಲಿ ಕಟ್ಟುನಿಟ್ಟಿನ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಗಡಿಯಲ್ಲಿ ಜಮಾಯಿಸಿದ ಗಡಿನಾಡ ಕನ್ನಡಿಗರು, ಈ ಗಡಿಯಲ್ಲಿ ಸಾಕಷ್ಟು ಸಂಖ್ಯೆಯ ಗಡಿನಾಡ ಕನ್ನಡಿಗರು ಜಮಾಯಿಸಿದ್ದಾರೆ. ವಾಹನಗಳನ್ನ ತಡೆದು ತಪಾಸಣೆಯನ್ನು ನಡೆಸದಂತೆ ಮನವಿ ಮಾಡಿಕೊಳ್ತಾ ಇದ್ದಾರೆ. ವಾಹನ ತಡಿಬೇಡಿ, ತಪಾಸಣೆ ನಡೆಸಬೇಡಿ ಅಂತೇಳಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ಗಡಿನಾಡ ಕನ್ನಡಿಗರ ಮನವಿ ಎಲ್ಲೋ ಒಂದು ಕಡೆಗೆ ಗೊಂದಲ ಸೃಷ್ಟಿ ಮಾಡುವಂತ ಕೆಲಸ ಆಗ್ತಾ ಇದೆ. ವಾಹನಗಳನ್ನ ತಪಾಸಣೆ ಮಾಡಿದ್ರೆ ಪ್ರವೇಶವನ್ನ ಬಂದ್ ಮಾಡ್ತೀವಿ. ನೀವೇನಾದ್ರೂ ವಾಹನಗಳನ್ನ ತಪಾಸಣೆ ಮಾಡೋದಕ್ಕೆ, ವಾಹನಗಳು ಅಂತ ಹೇಳಿದ್ರೆ ವಾಹನದಲ್ಲಿ ಬರುವಂತ ಜನರನ್ನ ಕೇರಳ ಪ್ರವೇಶ ಬಂದ್ ಮಾಡೋದಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇದರಿಂದಾಗಿ ಗಡಿನಾಡ ಕನ್ನಡಿಗರಿಗೆ ಸಮಸ್ಯೆ ಉಂಟಾಗ್ತಾ ಇದೆ. ಇತ್ತ ಚೆಕ್ ಮಾಡದೆ ಒಳಗಡೆ ಬಿಟ್ರೆ ಕೊರೋನಾ ಹರಡುತ್ತೆ ಎನ್ನುವಂತ ಆತಂಕ, ಮತ್ತೊಂದು ಕಡೆಗೆ ತಪಾಸಣೆ ಮಾಡೋದಕ್ಕೆ ಮುಂದಾದ್ರೆ ಅಲ್ಲಿದ್ದಂತಹ ಜನ ಸೃಷ್ಟಿ ಮಾಡ್ತಾ ಇರುವಂತಹ ಗೊಂದಲ, ಅದರ ಜೊತೆಗೆ ಕೊಡ್ತಾ ಇರುವಂತಹ ಎಚ್ಚರಿಕೆಯನ್ನ ಗಮನಿಸ್ತಾ ಹೋದ್ರೆ ಏನಪ್ಪ ಮಾಡೋದು ಅನ್ನುವಂತ ಗೊಂದಲ ಸೃಷ್ಟಿಯಾಗಿದೆ. ಇದು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇರಳ ಜೊತೆಗೆ ಗಡಿಭಾಗ ಹಂಚಿಕೊಂಡಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಪರಿಸ್ಥಿತಿ. ತಪಾಸಣೆ ಮಾಡೋದಕ್ಕೆ ಅಂತೇಳಿ ಹೋದಂತಹ ಸಂದರ್ಭದಲ್ಲಿ ಮಾಡಬೇಡಿ ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಒಂದೊಮ್ಮೆ ಏನಾದರೂ ಜಬರ್ದಸ್ತಿಯಿಂದ ತಪಾಸಣೆ ನಡೆಸೋದಕ್ಕೆ ಹೋದ್ರೆ ನಾವು ಕೇರಳ ಗಡಿಯನ್ನ ಬಂದ್ ಮಾಡ್ತೀವಿ ಎನ್ನುವಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಹೀಗಾಗಿ ಜಿಲ್ಲಾಡಳಿತಕ್ಕೆ ಗೊಂದಲ ಇದೆ. ಇದರ ಮಧ್ಯದಲ್ಲೂ ಕೂಡ ಬರುವಂತವರ ತಪಾಸಣೆ ನಡೀತಾ ಇದೆ. ಬರುವಂತವರ ಹೆಸರು, ಮೊಬೈಲ್ ನಂಬರ್ ಜೊತೆಗೆ ಅವರ ವಿಳಾಸವನ್ನ ಬರೆದುಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಅಂತವರಿಗೆ ತಪಾಸಣೆ ನಡೆಸುವಂತ ಕೆಲಸ ಕೂಡ ಆಗ್ತಾ ಇದೆ. ಆದ್ರೆ ಆ ಭಾಗದಲ್ಲಿರುವಂತಹ ಜನ ಸಹಕರಿಸದೆ ಹೋದ್ರೆ ಖಂಡಿತವಾಗಿಯೂ ಕೂಡ ಕೇರಳದಿಂದ ಮಂಗಳೂರಿಗೆ ಎಂಟ್ರಿ ಆಗುವಂತ ಜನ ಕೊರೋನಾವನ್ನ ಹೊತ್ತು ತರ್ತಾರಾ ಅನ್ನುವಂತ ದೊಡ್ಡ ಮಟ್ಟದ ಆತಂಕ ಅಂತೂ ಸದ್ಯ ಸೃಷ್ಟಿಯಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಬೊಮ್ಮನಕೆರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪೃಥ್ವಿ, ಗಮನಿಸ್ತಾ ಇದ್ವಿ ವಾಹನದಲ್ಲಿ ಬರುವಂತಹ ಜನರನ್ನು ತಪಾಸಣೆ ಮಾಡಿದ್ರೆ ಗಡಿಯನ್ನೇ ಬಂದ್ ಮಾಡ್ತೀವಿ ಎನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಜಿಲ್ಲಾಡಳಿತಕ್ಕೆ ದೊಡ್ಡ ಮಟ್ಟದ ಗೊಂದಲ ಇದು, ದೊಡ್ಡ ತಲೆನೋವು ಇದು. ಹೇಗೆ ನಿಭಾಯಿಸ್ತಾ ಇದ್ದಾರೆ ಇಲ್ಲಿ ಪೃಥ್ವಿ? ಖಂಡಿತ ಆನಂದ್ ಬರ್ಲಿ, ಏನು ಗಡಿನಾಡ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾವುದೇ ರೀತಿ ನೆಗೆಟಿವ್ ರಿಪೋರ್ಟ್ ಅನ್ನು ನಾವು ತೋರಿಸೋದಿಲ್ಲ ಅಂತ ಪಟ್ಟು ಹಿಡಿದಿದ್ರು. ಸೊ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಎಲ್ಲ ರೀತಿಯ ನೆಗೆಟಿವ್ ರಿಪೋರ್ಟ್ ಅನ್ನ ನೋಡುವುದನ್ನು ನಿಲ್ಲಿಸಿದೆ ಜಿಲ್ಲಾಡಳಿತ. ಮತ್ತೆ ಮುಕ್ತ ಅವಕಾಶ ಈಗ ಇರುವಂತದ್ದು. ಸದ್ಯಕ್ಕೆ ಇಲ್ಲಿ ನೋಡ್ಬೋದು, ಇಲ್ಲೊಂದು ಸೆಂಟರ್ ಏನಿದೆ ಇದನ್ನೆಲ್ಲ ಟೆಸ್ಟ್ ಮಾಡ್ಲಿಕ್ಕೆ ಇರುವಂತದ್ದು. ಸೊ ಈ ಒಂದು ಸೆಂಟರ್ನಲ್ಲಿ ಈಗ ಕೇವಲ RT-PCR ಟೆಸ್ಟ್ ಅನ್ನ ಮಾತ್ರ ಮಾಡಿಸ್ಲಿಕ್ಕೆ ಸೀಮಿತವಾಗಿರುವಂತದ್ದು. ಬಂದವರು RT-PCR ಟೆಸ್ಟ್ ಅನ್ನ ಮಾತ್ರ ಮಾಡಿಸ್ತಾರೆ. ಆದ್ರೆ ಇಲ್ಲಿ ವಾಹನಗಳು ಎಲ್ಲವೂ ಕೂಡ ಯಾವ ರೀತಿ ಓಡಾಡ್ತಾ ಇದೆ ಅನ್ನೋದನ್ನ ನಾವು ಈಗ ನೋಡ್ಬೋದು. ಸೊ ಕೇರಳದಿಂದ ಬರುವಂತಹ ಎಲ್ಲ ವಾಹನಗಳು ಕೂಡ ಇಲ್ಲಿ ಮುಕ್ತ ಪ್ರವೇಶ ಇರುವಂಥದ್ದು. ಯಾವುದೇ ರೀತಿಯ ತಡೆ ಇಲ್ಲಿ ಹಾಕೋದಿಲ್ಲ. ಎಲ್ಲ ವಾಹನಗಳು ಕೂಡ ಇಲ್ಲಿಗೆ ಬರ್ತಾ ಇರುವಂಥದ್ದು. ಅವರಿಗೆ ಯಾವುದೇ ರೀತಿ ವರದಿ ನೆಗೆಟಿವ್ ರಿಪೋರ್ಟ್ ಅನ್ನು ಕೂಡ ಕೇಳೋದಿಲ್ಲ, ಮತ್ತೆ ಸ್ಕ್ರೀನಿಂಗ್ ಅನ್ನು ಕೂಡ ಮಾಡೋದಿಲ್ಲ. ಅಂದ್ರೆ ಎಲ್ಲ ಮಾದರಿಯ ವಾಹನಗಳು, ಕಾರು, ಬೈಕ್, ಲಾರಿ, ಎಲ್ಲ ಮಾದರಿಯ ವಾಹನಗಳನ್ನು ಕೂಡ ಈಗ ಇಲ್ಲಿ ಮುಕ್ತ ಸಂಚಾರವನ್ನು ಬಿಡ್ತಾ ಇರುವಂಥದ್ದು. ಸದ್ಯಕ್ಕೆ ಇದು ಜಿಲ್ಲಾಡಳಿತಕ್ಕೆ
ತಲೆನೋವು ಕೂಡ ಆಗಿರೋಂಥದ್ದು. ಯಾಕೆಂತ ಹೇಳಿದರೆ ಈಗ ಸದ್ಯಕ್ಕೆ ಇಲ್ಲಿ ಜನರು ವಿರೋಧ ವ್ಯಕ್ತಪಡಿಸಿದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದೆ. ಮತ್ತು ಏನು ಬರುವಂತಹ ಎಲ್ಲರೂ ಕೂಡ ಈಗ ಮಂಗಳೂರಿಗೆ ಹೋಗಿ ಬರುವಂಥದ್ದು ಅಂದರೆ ದಿನಕ್ಕೆ ಸಾವಿರಾರು ಜನರು ಇಲ್ಲಿಗೆ ಬಂದು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಕೆಲವರು ಕೇರಳದಿಂದ ಕರ್ನಾಟಕಕ್ಕೆ ಬರುವಂಥದ್ದು ಇದೇ ಮಾರ್ಗದಲ್ಲಿ ಒಟ್ಟು 24 ಗಡಿಗಳಲ್ಲೂ ಕೂಡ ಎಂಟ್ರಿ ಇದೇ ರೀತಿ ಆಗ್ತಾ ಇದೆ. ಸದ್ಯಕ್ಕೆ ಇಂತಹ ಪರಿಸ್ಥಿತಿ ನಡುವೆ ಕೊರೋನಾ ಆತಂಕ ಇನ್ನೂ ಹೆಚ್ಚಾಗಿದೆ. ಆನಂದ್, ಥ್ಯಾಂಕ್ ಯು ಪೃಥ್ವಿ ಮಾಹಿತಿಗಾಗಿ. ಇನ್ನು ಮೊದಲ ದಾಳಿಯನ್ನ ಸಮರ್ಪಕವಾಗಿ ಎದುರಿಸಿದ್ವಿ ಅನ್ನುವಂತ ಹೊತ್ನಲ್ಲೇ ಎರಡನೇ ದಾಳಿ ಆಗ್ತಾ ಇದೆ. ಇದನ್ನ ತಡೆಯುವಂತಹ ದಾರಿ ಯಾವುದು ಅನ್ನುವಂತ ಸಂಕಷ್ಟ ಕೂಡ ಎದುರಾಗ್ತಾ ಇದೆ. ಅತಿಥಿಗಳ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಅವ್ರ ಜೊತೆಗೆ ಮಾತನಾಡೋಣ. ಸಾಕಷ್ಟು ತಜ್ಞರು ಕೂಡ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇಂಥದ್ದೊಂದು ಸಂಕಷ್ಟದ ಸಂದರ್ಭದಲ್ಲಿ ಸರ್ಕಾರ ಜೊತೆಗೆ ಸಾರ್ವಜನಿಕರು ಹೇಗೆ ಸ್ಪಂದಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಕ್ಕ ಬ್ರೇಕ್ ಆದ್ಮೇಲೆ ಎರಡನೇ ದಾಳಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ತನಕ ಕೊರೋನಾ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಟ್ಟಿವಿ. ಬೇರೆ ಬೇರೆ ಭಾಗಗಳಲ್ಲಿ, ಅದರಲ್ಲೂ ಗಡಿ ಭಾಗಗಳಲ್ಲಿ ಎಷ್ಟರ ಮಟ್ಟಿಗೆ ನಾವು ಮುತುವರ್ಜಿ ವಹಿಸ್ತಾ ಇದ್ದೀವಿ, ಇದರ ಬಗ್ಗೆ ನಾವು ಮಾತಾಡಿದ್ವಿ. ಯಾಕಂದರೆ ನಿಜಕ್ಕೂ ಕೂಡ ಚರ್ಚೆ ಮಾಡುವಂಥ ಸಂಗತಿ ಇದು. ಇನ್ನು ಇದೆಲ್ಲದರ ಜೊತೆಗೆ ಈ ಎಲ್ಲ ಕಡೆಗೂ ಕೂಡ ಪರೀಕ್ಷೆಗಳಾಗಬೇಕು ಅಂತ ಕೆಲವೊಂದು ಕಡೆ ಕಾಟಾಚಾರಕ ಪರೀಕ್ಷೆಗಳನ್ನು ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಾನು ಚರ್ಚೆ ಮಾಡಿದ್ದೀನಿ. ದಿವ್ಯಾ ಚಂದ್ರಧರ್ ನಮ್ಮ ಜೊತೆಗಿದ್ದಾರೆ, ಚಂದ್ರಶೇಖರ್ ಹೆಬ್ಬಾರ್ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ, ಡಾಕ್ಟರ್ ಸುನಿಲ್, ಡಾಕ್ಟರ್ ಚೇತನ್ ಶ್ವಾಸಕೋಶ ತಜ್ಞರು ಮತ್ತು ಸಾಂಕ್ರಾಮಿಕ ರೋಗ ತಜ್ಞರು ನಮ್ಮ ಜೊತೆಗಿದ್ದಾರೆ, ರಿಷಬ್ ಶೆಟ್ಟಿ ನಟ, ನಿರ್ದೇಶಕ, ನಿರ್ಮಾಪಕ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಚರ್ಚೆನ ಶುರು ಮಾಡ್ತಾ ಇದ್ದೀನಿ ದಿವ್ಯಾ ಮೇಡಮ್ ಮುಖಾಂತರ. ದಿವ್ಯಾ ಮೇಡಮ್, ನೋಡ್ತಾ ಇದ್ದೀವಿ, ನಿಜಕ್ಕೂ ಎರಡನೇ ಅಲೆ ಬಂದರೆ ತಡ್ಕೊಳ್ಳೋ ಅಂಥ ಶಕ್ತಿ ನಮಗಿಲ್ಲ, ಖಂಡಿತವಾಗಲೂ ಅದನ್ನು ಒಪ್ಕೋಬೇಕು. ಮತ್ತೊಂದು ಸರಿ ಎಲ್ಲವನ್ನೂ ಕೂಡ ಸ್ತಬ್ಧ ಮಾಡ್ತೀವಿ ಅಂತಂದರೆ ಇನ್ನು ಜನ ಈಗಲೇ ಒಂದು ಲೆಕ್ಕದಲ್ಲಿ ದಿಕ್ಕಟ್ಟದ ಆದಂಗೆ ಆಗ್ಬಿಟ್ಟಿದ್ದಾರೆ ಮೇಡಮ್. ಈಗಲೇ ಎಲ್ಲವೂ ಕೂಡ ಪಾತಾಳಕ್ಕೆ ಇಳಿದಿದೆ ಸ್ಥಿತಿಗತಿಗಳು, ಇನ್ನಷ್ಟು ಹದಗೆಟ್ಟೋಗುತ್ತೆ. ಏನಂತೀರಿ? ಈ ಸ್ಟುಡಿಯೋದಲ್ಲೇ ಕುತ್ಕೊಂಡು ನಾವು ಕೆಲವು ದಿವಸಗಳ ಹಿಂದೆ ಈ ಮಾರ್ಚ್ ತಿಂಗಳ ಎಂಡಲ್ಲಿ ಎರಡನೇ ಎಲ್ಲ ಆತಂಕ ಇದೆ, ಹುಷಾರಾಗಿರಿ ಅಂತ ನಾವೇ ಎಲ್ಲ ಕುತ್ಕೊಂಡು ಮಾತಾಡಿದ್ವಿ, ಹೇಳಿದ್ವಿ. ಆಗಿದ್ರೂ ಈಗ ಮದುವೆ ಮನೆಗಳಲ್ಲಿ, ಪೊಲಿಟಿಕಲ್ ಸಭೆ ಸಮಾರಂಭಗಳಲ್ಲಿ, ದೇವಸ್ಥಾನಗಳಲ್ಲಿ, ಈ ಹಬ್ಬಗಳಲ್ಲಿ ಜನ ಕೇಸಸ್ ಕಡಿಮೆ ಆಗಿದೆ ಅಂತ ಆರಾಮಾಗಿ ಮೈ ಮರೆತು ಎಲ್ಲರ ಜೊತೆ ಸೇರಿಕೊಂಡು ಮಾಸ್ಕ್ ಅನ್ನೋದು ಬಿಟ್ಟು ಓಡಾಡೋಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಈ ಕೇಸಸ್ ಜಾಸ್ತಿ ಆಗ್ತಾ ಬಂತು. ಮುಂಬೈನ ತಗೊಳ್ಳಿ, ಮುಂಬೈನ ಎಕ್ಸಾಂಪಲ್ ಆಗಿ ತೊಗೊಂಡು ಅಲ್ಲಿ ಹೇಗೆ ಕೇಸಸ್ ಜಾಸ್ತಿ ಆಗ್ತಾ ಬಂತು, ಇಲ್ಲಿ ಅದೇ ರಿಫ್ಲೆಕ್ಟ್ ಆಗ್ತಾ ಇದೆ. ಈಗ ಮಹಾರಾಷ್ಟ್ರ ಗಡಿಗಳಲ್ಲಿ RT-PCR ಅದು ಇದು ಅಂತ ಹೇಳ್ತಾರೆ. ನನ್ನನ್ನು ಕೇಳಿದ್ರೆ ಗಡಿಗಳನ್ನ ಪೂರ್ತಿ ಕಂಪ್ಲೀಟ್ ಬಂದ್ ಮಾಡಬೇಕು, ಕೆಲವು ದಿನಗಳ ಕಾಲ ಬಂದ್ ಮಾಡಬೇಕು. ಯಾಕಂದರೆ RT-PCR ಟೆಸ್ಟು ಮ್ಯಾಂಡೇಟ್ರಿ ಟ್ರಾವೆಲ್ ಮಾಡೋರಿಗೆ ಮುಂಬೈಯಿಂದ ಹೇಳ್ತಾರೆ. ಬಟ್ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಇಲ್ಲಿಂದ RT-PCR ಟೆಸ್ಟಿಗೆ ಕೊಟ್ಟ ಮಿನಿಮಮ್ 24 to 48 hours ತೊಗೊಳ್ತಾರೆ ರಿಪೋರ್ಟ್ ಬರೋಕ್ಕೆ. ಅವರು ರಿಪೋರ್ಟ್ ಬರೋಷ್ಟರಲ್ಲಿ ಅವರು ಹೋಗಿ ಬಂದಿರ್ತಾರೆ. ಆ ರಿಪೋರ್ಟ್ನ ಇಲ್ಲಿಂದ ಮಾಡಿಸ್ಕೊಂಡು ಹೋಗಿದ್ದು ರಿಪೋರ್ಟ್ನ ಅಲ್ಲಾಗಲೇ ವೈರಸ್ನ ತೊಗೊಂಡು ಇಲ್ಲಿ ಬಂದು ಇಲ್ಲಿ ತೋರಿಸ್ತಾರೆ, ಇಲ್ಲಿ ಮಾಡಿಸ್ಕೊಂಡು ಹೋಗಿದ್ದು ರಿಪೋರ್ಟ್ನ. ಇದು ಕರೆಕ್ಟ್ ಅಲ್ಲ. ಇದರಿಂದ ನಾವು ಏನು ಅಚೀವ್ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನಾನು ಹೇಳ್ತಿದ್ದರೆ ಜನ ಅವರೇ ಎಚ್ಚೆತ್ಕೋಬೇಕಾಗಿದೆ. ಈಗಾಗಲೇ ಫ್ರಾನ್ಸಲ್ಲಿ 3ನೇ ಅಲೆ, ನಾವು 2ನೇ ಅಲೆ ಬಗ್ಗೆ ಮಾತಾಡ್ತಿದ್ದೀವಿ. ಫ್ರಾನ್ಸಲ್ಲಿ ದಿನಕ್ಕೆ 37,000 ರೆಕಾರ್ಡ್ ಆಗಿದೆ. ಇಟಲಿ, ಜರ್ಮನಿ ಇಲ್ಲೆಲ್ಲ 15,000, 20,000. ಮತ್ತೆ ಅದು 2ನೇ ಅಲೆಯಿಂದ 3ನೇ ಅಲೆಗೆ ಹೋಗ್ತಾ ಇದೆ. ನಾವು ಈಗ 2ನೇ ಅಲೆಗೆ ಮುನ್ನುಗ್ತಾ ಇದ್ದೀವಿ, ಅಂದರೆ ಎಂಟ್ರೆನ್ಸಲ್ಲಿದ್ದೀವಿ 2ನೇ ಅಲೆ. ಈ ಟೈಮಲ್ಲಿ ಜನ ಅವರಾಗೆ ಎಚ್ಚೆತ್ಕೊಂಡು ಜಾಸ್ತಿ ಜನ ಸೇರಬಾರ್ದು. ಅದೇ ಮೇಯ್ನ್ ಥಿಂಗು. ಮಾಸ್ಕು, ಸೋಷಿಯಲ್ ಡಿಸ್ಟೆನ್ಸಿಂಗು, ಅನಾವಶ್ಯಕವಾಗಿ ಓಡಾಡೋದನ್ನು ಕಂಪ್ಲೀಟಾಗಿ ಕಡಿಮೆ ಮಾಡಬೇಕು ಅನ್ನೋದನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಚೇತನ್, ಡಾಕ್ಟರ್ ಚೇತನ್ ಏನಂತೀರಿ? ಈಗ ಪರೀಕ್ಷೆಗಳಾಗ್ತಾ ಇದೆ, ಕೆಲವು ಕಡೆ ಕಾಟಾಚಾರಕ್ಕೆ ಆಗ್ತಾ ಇವೆ ಅಂತ, ಕೆಲವೊಂದು ಸಂದರ್ಭದಲ್ಲಿ ಪರೀಕ್ಷೆ ಬೇಕೋ ಬೇಡವೋ ಅನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಏನಂತೀರಿ ತಾವೇನಂತೀರಿ? ಸರ್, ಇದು ನೋಡಿ, ಕೊರೋನಾ ಹರಡೋದು ರೆಸ್ಪಿರೇಟರಿ ಡ್ರಾಪ್ಲೆಟ್ಸಿಂದ. ನನ್ನ ಉಗುಳು ನಾನು ಮಾಸ್ಕ್ ಹಾಕ್ಕೊಂಡ್ರೆ ಅದು ತಡೆಯುತ್ತೆ. ದಟ್ಸ್ ವೆರಿ ಸಿಂಪಲ್. ಅದ್ರ ಬಗ್ಗೆ ಎಜುಕೇಶನ್ ಮಾಡಬೇಕು. ಅದ್ರ ಬಗ್ಗೆ ಇನ್ನೂ ಬೇಕಾದ್ರೆ ಕಠಿಣವಾದ ಕಾನೂನು ತರಲಿ, ಏನಾದರೂ. ನೀವು ಬೆಂಗಳೂರು ಬಿಟ್ಟು ಬೇರೆ ಯಾವ್ದಾದ್ರು ಊರಿಗೆ ಹೋಗಿದ್ರು? ಹೌದು, ಅಲ್ಲಿ ಹಾಕೊಳ್ಳಲ್ಲ, ನೋಡಿದ್ದೀನಿ. ಅದರಿಂದನೇ ಈ ಪರಿಸ್ಥಿತಿ ಬಂದಿರೋದು. ಅದು ಬೆಂಗಳೂರು ಬೆಂಗಳೂರು ಬಿಟ್ಟು ಅಲ್ಲ ಸರ್. ಬೆಂಗಳೂರಲ್ಲಿ ನಾವು ಮಾಸ್ಕ್ ಹಾಕ್ತಾ ಇದೀವಿ, ಬೆಂಗಳೂರು ಬಿಟ್ಟು ಈ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಮಾಸ್ಕ್ ಹಾಕೊಳ್ಳದಿರೋ ಜಿಲ್ಲೆನಲ್ಲಿ ಸೋಂಕಿತರ ಸಂಖ್ಯೆ ಕಮ್ಮಿ ಇದೆ. ಬೆಂಗಳೂರಲ್ಲಿ ಎಲ್ಲಿ ಮಾಸ್ಕ್ ಹಾಕೋತೀವಿ ಅಂತ ಹೇಳ್ತಾ ಇದ್ದು ಅಲ್ಲೇ ಸೋಂಕಿತರ ಸಂಖ್ಯೆ ಜಾಸ್ತಿ ಇದೆ. ನೋಡಿ, ನಮ್ಮ ಕಂಟ್ರಿ ಡೈನಮಿಕ್ಸ್, ಎಕಾನಮಿ ಫಾರಿನ್ ಮಾಡೆಲ್ ಹೊಂದ್ಕೊಳೆ ಆಗಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು ಫಸ್ಟ್. ವಾಟ್ ಎವರ್ ದ ಪಾಲಿಸಿ ಬೆಂಗಳೂರಲ್ಲಿ ಮಾಸ್ಕ್ ಹಾಕೋತಿದ್ದಾರೆ ಜನ. ಹೌದು, ಯಾಕೆ ಇಲ್ಲೇ ಕೇಸಸ್ಗಳು ಜಾಸ್ತಿ ಇದೆ ಅಂತ? ಬ್ಯಾಂಗ್ಳೂರ್ ಇಸ್ ಕ್ಯಾಪಿಟಲ್, ಓಡಾಟ ಜಾಸ್ತಿ ಇರುತ್ತೆ. ಬೇರೆ ಜಿಲ್ಲೆಗಳಿಂದ ಬರ್ತಾರೆ, ಬೇರೆ ರಾಜ್ಯದಿಂದ ಬರ್ತಾರೆ, ಜನಸಂಖ್ಯೆ ಜಾಸ್ತಿ ಇದೆ, ಡೆನ್ಸಿಟಿ ಜಾಸ್ತಿ ಇದೆ. ಎಷ್ಟೊಂದು ರ್ಯಾಲೀಸ್ ನೀವೇ ತೋರಿಸಿದ್ರ, ಫ್ರೀಡಮ್ ಪಾರ್ಕ್ ಅಲ್ಲೆಲ್ಲ ಆಗಿರೋದು. ಅವರೆಲ್ಲ ಬಂದಿರ್ತಾರೆ, ಅಂಗನವಾಡಿ ಕಾರ್ಯಕರ್ತರ ರ್ಯಾಲಿ ಆಗಿದೆ ಅನ್ಕೊಳ್ಳಿ ಎಕ್ಸಾಂಪಲ್. ಎಲ್ಲೆಲ್ಲ ಬೇರೆ ಜಿಲ್ಲೆಗೆ ಹೋಗಿರ್ತಾರೆ. ಅಲ್ಲಿ 10 ಜನದಿಂದ ಸೋಂಕಿದಾದ್ರೂ ಕೂಡ ಹೋಗುತ್ತೆ. ಸೊ ಇಲ್ಲಿ ಈಗ ನಿಮ್ಮ ಪ್ರಕಾರ ನೀವು ಒಂದ್ ನಿಮಿಷ ನೀವು ಈಗ ಹೇಳ್ತೀರಾ RT-PCR ಸ್ವ್ಯಾಬ್ ಕಡ್ಡಾಯ ಅಂತ. RT-PCR ಸ್ವ್ಯಾಬ್ ಟ್ರೂ ಪಾಸಿಟಿವ್ಸ್ ಪಿಕ್ ಮಾಡೋದು 60 to 70%. ಇನ್ನು 30-40% ಜನ ನೀವು ಹೇಗೆ ಪಿಕ್ ಮಾಡ್ತೀರಾ? ಸೊ ಗಡಿಯಿಂದ ಬರ್ತೀರಾ ಅನ್ಕೊಳ್ಳಿ, 100 ಜನ ಇವತ್ತು ಕೇರಳ ಬಾರ್ಡರಿಂದ ಬರ್ತಾರೆ. ಅದರಲ್ಲಿ ಮ್ಯಾಕ್ಸಿಮಮ್ 60 to 70 ಅಷ್ಟೇ ಅದು ಕರೆಕ್ಟಾಗಿ ತೋರಿಸುತ್ತೆ. ಇನ್ 30 ಯು ಆರ್ ಲೆಟ್ಟಿಂಗ್ ಡೌನ್, ನೆಗೆಟಿವ್ ರಿಪೋರ್ಟ್ ಅಂತ ಅನ್ಕೊಂಡು. ಸೊ ಅವರೆಲ್ಲ ಸ್ಪ್ರೆಡ್ ಮಾಡಿ, ಅದು ಮುಖ್ಯ ಡಾಕ್ಟರ್ ಸುನಿಲ್ ಹೇಳ್ತಾರೆ ಏನಂತಾರೆ, ಇದು ಫಾಲ್ಸ್ ರಿಪೋರ್ಟ್ ಬಂದ್ಬಿಡುತ್ತೆ ಅಂತ. ಹೌದಾ?
ಯಾವುದೇ ಒಂದು ಟೆಸ್ಟಿಗೆ ನೋಡ್ತಾ ಹೋದಾಗ ಸೆನ್ಸಿಟಿವಿಟಿ ಮತ್ತು ಸ್ಪೆಸಿಫಿಸಿಟಿ ಅಂತ ನಾವೇನು ಹೇಳ್ತೀವಿ ಅದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾವ ಟೆಸ್ಟು 100% ಡಿಟೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಬಟ್ ನಾವು ಒಂದು ಅರ್ಥ ಮಾಡ್ಕೋಬೇಕಾಗುತ್ತೆ ಈ ವಿಷಯದಲ್ಲಿ. ಏನಪ್ಪ ಅಂದರೆ ಡಾಕ್ಟರ್ ಚೇತನ್ ಅವ್ರು ಹೇಳಿದ್ರು ಇಷ್ಟು ಜನಕ್ಕೆ ಪಿಕ್ ಮಾಡ್ತಾರೆ ಇಷ್ಟು ಜನ ಅಂತ. ಐ ಕಂಪ್ಲೀಟ್ಲಿ ಅಗ್ರಿ, ಪಿಕ್ ಮಾಡೋದು ಕಮ್ಮಿ ಇರುತ್ತೆ, ಕೆಲವು ಜನಗಳು ಇರ್ತಾರೆ ಅಂತ. ಬಟ್ ಒಂದು ಅರ್ಥ ಮಾಡ್ಕೋಬೇಕು, 70 ಕೇಸ್ ಬೈ ಚಾನ್ಸ್ ನಾವು ಡಿಟೆಕ್ಟ್ ಮಾಡಿದರೆ ಒಂದು ವ್ಯಕ್ತಿಯಿಂದ ಒಂದು ಇನ್ಫೆಕ್ಷನ್ನು 100 ಜನಕ್ಕೆ ಹಬ್ಬುವಂಥ ಸಾಧ್ಯತೆ ಇರುತ್ತೆ, 200 ಜನಕ್ಕೆ ಹಬ್ಬುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಕೆಲವಾರು ಸ್ಟಡಿಗಳು ನೋಡಿದೆ, ಒಂದು ಇನ್ಫೆಕ್ಷನ್ ರೇಟು ಇಂಗ್ಲೆಂಡಲ್ಲಿ ಕೆಲವು ಸ್ಟಡಿ ಮಾಡಿದಾಗ 300 ಜನಕ್ಕೆ ಹಬ್ಬಬಹುದು ಅಂತ. ಅಲ್ಲ ಕರೆಕ್ಟ್. ಇದ್ರ ಬಗ್ಗೆ ಇನ್ನಷ್ಟು ನಾನು ಮಾತಾಡ್ತೀನಿ ನಿಮ್ಮಿಬ್ಬರ ಜೊತೆಗೆ, ಯಾಕಂದ್ರೆ ಸಾಕಷ್ಟು ವಿವರಗಳು ಗೊತ್ತಾಗಬೇಕು ಜನರಿಗೆ. ನಿಮ್ಮ ಜೊತೆ ಮಾತಾಡ್ತೀವಿ, ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್ ನಂತರ ಮತ್ತಷ್ಟು ಮಾತಾಡೋಣ. ಈ ಕೊರೋನಾ ಎರಡನೇ ದಾಳಿಯನ್ನ ತಡೆಯೋದು ಹೇಗೆ ಅನ್ನುವಂತಹ ಮಾತುಗಳು ದೊಡ್ಡ ಮಟ್ಟದ ಸಂಕಷ್ಟಕ್ಕೀಡು ಮಾಡ್ತಾ ಇದ್ದಾವೆ. ಸರ್ಕಾರ ಇದನ್ನ ಹೇಗೆ ನಿಭಾಯಿಸುತ್ತೆ? ಕೊರೋನಾ ಕಡಿವಾಣಕ್ಕೆ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ ಸರ್ಕಾರ? ಇಂಥದ್ದೊಂದು ದೊಡ್ಡ ಮಟ್ಟದ ಅನುಮಾನ ಸದ್ಯಕ್ಕೆ ಕಾಡೋದಕ್ಕೆ ಶುರುವಾಗಿರೋದು. ಗಡಿ ಭಾಗದಲ್ಲಿ ಎಚ್ಚರಿಕೆಯನ್ನ ತೆಗೆದುಕೊಳ್ಳದೆ ಉಳಿದಿರುವಂತಹ ಬೇರೆ ಬೇರೆ ವರ್ಗಗಳನ್ನ ಬಂದ್ ಮಾಡೋದಕ್ಕೆ ಅಂತೇಳಿ ಮುಂದಾಗ್ತಾ ಇರೋದು. ಕೊರೋನಾ ಕಂಟ್ರೋಲ್ಗೆ ಕ್ರಮ ಕೈಗೊಂಡಿಲ್ಲ ಯಾಕೆ? ಇಂಥದ್ದೊಂದು ಪ್ರಶ್ನೆ ಇದ್ದೇ ಇದೆ. ನೀವು ಕೊರೋನಾವನ್ನ ನಿಯಂತ್ರಿಸಬೇಕಾಗಿತ್ತು, ಆ ನಿಯಂತ್ರಿಸೋದನ್ನ ಬಿಟ್ಟು ನೋಡಿದಂತೆ ಚಿತ್ರರಂಗ ಆಗಿರ್ಬೋದು, ಬೇರೆ ಬೇರೆ ಈ ಜಿಮ್ ಹೋಟೆಲ್ಗಳನ್ನ ಬಂದ್ ಮಾಡ್ತೀವಿ ಅಂತೇಳಿ ಓಡಾಡೋದಿದೆಯಲ್ಲ, ಅದು ಖಂಡಿತವಾಗಿಯೂ ಜನರನ್ನ ಸಂಕಷ್ಟಕ್ಕೆ ದೂಡುತ್ತೆ. ಇನ್ನು ಕೊರೋನಾ ಕಡಿವಾಣ ಹಾಕೋದಕ್ಕೆ ಸದ್ಯದ ತಯಾರಿ ಸಾಕಾಗ್ತಾ ಇಲ್ಲ. ಖಂಡಿತವಾಗಿಯೂ ಸರ್ಕಾರ ಸದ್ಯಕ್ಕೆ ಮಾಡ್ತಾ ಇರುವಂತಹ ತಯಾರಿ ಸಾಕಾಗ್ತಾ ಇಲ್ಲ. ಮಹಾರಾಷ್ಟ್ರದಿಂದ ಬರೋರಿಗೆ ಯಾರು ಮಹಾರಾಷ್ಟ್ರದಿಂದ ಬರ್ತಾರೋ ಅಂಥವರಿಂದ ಹೆಚ್ಚಾಗ್ತಾ ಇದೆ. ಸರ್ಕಾರದಿಂದ ಗಡಿಯಲ್ಲಿ ಯಾವುದೇ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೆಪ ಮಾತ್ರಕ್ಕೆ ಚೆಕ್ ಪೋಸ್ಟ್ಗಳನ್ನ ಹಾಕಿ ಯಾವುದೇ ಟೆಸ್ಟ್ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ರೆ ಚೆಕ್ ಪೋಸ್ಟ್ ಹಾಕಿಯೂ ಪ್ರಯೋಜನ ಇಲ್ಲ. ನಾವು ಇಷ್ಟರ ಮಟ್ಟಿಗೆ ಕೊರೋನಾವನ್ನ ತಡೆಯೋದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ಹೇಳಿಕೊಳ್ಳೋದಕ್ಕೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಬಿಟ್ರೆ ನೀವು ಕೊರೋನಾವನ್ನ ತಡೆಯುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗೋದಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಇಲ್ಲ. ಈ ಕಾರಣಕ್ಕಾಗಿ ಹೇಳ್ತಾ ಇರೋದು, ಗಡಿ ಭಾಗದಲ್ಲಿ ಕೊರೋನಾವನ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಕೆಲಸವನ್ನ ಮಾಡಬೇಕಾಗುತ್ತೆ ಸರ್ಕಾರ. ನಮ್ಮ ಜೊತೆಗೆ ನಟ ರಿಷಬ್ ಶೆಟ್ಟಿ ಇದ್ದಾರೆ, ಅವ್ರ ಜೊತೆಗೆ ಮಾತನಾಡ್ತೀವಿ. ರಿಷಬ್ ಶೆಟ್ಟಿ ಅವರೇ, 50% ಮಾತ್ರ ಇಲ್ಲಿ ಪ್ರೇಕ್ಷಕರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಮಾತಿತ್ತು. ಆದರೆ ಅದನ್ನ ಸರ್ಕಾರ ಸಾರಾಸಗಟಾಗಿ ತಳ್ಳಿ ಹಾಕಿದೆ. 50% ಅಲ್ಲ, 100% ನೀವು ಪ್ರೇಕ್ಷಕರನ್ನ ಕೂರಿಸ್ಕೊಳ್ಳಿ ಅಂತೇಳಿ. ಹಾಗಂದ ಮಾತ್ರಕ್ಕೆ 100% ಬರುವಂತಹ ಜನ ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಆ ಜವಾಬ್ದಾರಿ ಈಗ ಚಿತ್ರರಂಗದ ಮೇಲಿದೆ, ಚಿತ್ರಮಂದಿರಗಳ ಮೇಲಿದೆ. ಖಂಡಿತ ಸರ್, ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಹೌದು. ಸರ್ಕಾರ ಎಷ್ಟೇ ಪ್ರಯತ್ನ ಪಟ್ಟು ಯಾವುದೇ ಕಂಡೀಷನ್ಸ್ ಅಂತ ಹಾಕಿದ್ರು ಕೂಡ ನಾವು ಮಾಸ್ಕನ್ನು ಬಳಸಬೇಕು, ಸ್ಯಾನಿಟೈಸ್ ಮಾಡಬೇಕು, ಸುತ್ತಮುತ್ತ ಜಾಗನ ಕ್ಲೀನಾಗಿ ಇಟ್ಕೋಬೇಕು. ಹೆಚ್ಚು ಜನರಿಗೆ ಇನ್ನೂ ತಲುಪಿಸ್ಬೇಕು ಇದರ ಸೀರಿಯಸ್ನೆಸ್ ಎಷ್ಟಿದೆ ಅನ್ನೋದು. ಯಾಕಂತಂದರೆ ಒಂದು ವರ್ಷ ಎಲ್ಲರೂ ಲಾಕ್ಡೌನಲ್ಲಿ ಮನೇಲಿ ಕೂತ್ಕೊಂಡು ಒಂಥರ ಜನ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ. ಈಗ ಆಚೆ ಬಂದರೆ ಏನು ಕೇಳೋದಕ್ಕೂ ರೆಡಿ ಇಲ್ಲ ಅವರು. ಸೊ ನಿಮಗೆ ಕೊರೋನಾ ಇದೆ ಅಂತಂದರೆ ಮತ್ತೆ ಪುನಃ ಇನ್ನೊಂದು ದಾಳಿ ಆಗುತ್ತೆ ಅಂತ ಹೇಳಿದ್ರೆ ಅದು ಹೆಸಿಟೇಟ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಪೊಲೀಸರು ತಡೆಯೋದಾಗಲಿ, ಇದನ್ನು ಎಲ್ಲೇ ಅವ್ರನ್ನ ರೆಸ್ಟ್ರಿಕ್ಟ್ ಮಾಡೋದಾಗಲಿ ಮಾಡಿದ ತಕ್ಷಣ ತುಂಬ ಹೆಸಿಟೇಟ್ ಮಾಡ್ತಾ ಇದ್ದಾರೆ ಅವರು. ಅಂದರೆ ಅವ್ರ ಕೈಲಿ ಆಗ್ತಿಲ್ಲ ಅದು. ಆ ಥರದ ಒಂದು ವಾತಾವರಣ ಸೃಷ್ಟಿಯಾಯಿತು. ಆಮೇಲೆ ಅವೇರ್ನೆಸ್ಸನ್ನು ಮೂಡಿಸುವಂಥ ಕೆಲಸವೂ ಕೂಡ ಸ್ವಲ್ಪ ಕಮ್ಮಿ ಆಗಿದೆ ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡ್ದಂಗೆ. ಅದ್ರ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕು ನಾವು ಅಂತ ನಾನು ಅಂದ್ಕೊಳ್ತೀನಿ. ಗಡಿಭಾಗದಲ್ಲಿ ಎಲ್ಲ ಬೇರೆಯವರೆಲ್ಲ ಹೇಳಿದ ರೀತಿಯಲ್ಲಿ ನಾನು ಕೂಡ ಗೋವಾಕ್ಕೆ ಶೂಟಿಂಗ್ ಹೋಗಿದ್ದೆ ನಾನು 1 ತಿಂಗಳ ಹಿಂದೆ. ಅಲ್ಲಿ ನಿಮಗೆ ಕೊರೋನಾ ಅನ್ನೋದು ಈ ದೇಶದಲ್ಲಿ ಈ ಪ್ರಪಂಚಕ್ಕೆ ಬಂದಿತ್ತ ಅನ್ನೋ ಲೆಕ್ಕಕ್ಕಿದ್ದಾರೆ ಜನ. ಸೊ ಬಾರ್ಡರ್ ಪಾಸ್ ಮಾಡ್ಕೊಂಡು ಬರ್ಬೇಕಾದ್ರೆ ನಾವು ಅಬ್ಸರ್ವ್ ಮಾಡ್ತಿದ್ವಿ, ಅಲ್ಲಿ ಯಾರು ಚೆಕ್ ಮಾಡ್ತಿಲ್ಲ, ಏನು ಗೋವಾ ಬಹಳ ದೂರ ಆಯ್ತು. ಈಗ ನಮ್ಮ ಪ್ರದೇಶದಲ್ಲಿ ನೀವು, ನಾನು ಮಂಗಳೂರಿಗೆ ಹೋಗಿದ್ದೆ. ನಾನು ಈಗ ಒಂದು 20 ದಿವಸ ಕೆಳಗಡೆಗೆ ಮಂಗಳೂರಲ್ಲಿ, ಉತ್ತರ ಕನ್ನಡದಲ್ಲಿ ನೀವು ಯಾವ ಭಾಗದಲ್ಲೂ ಕೂಡ ಮಾಸ್ಕ್ ಇಲ್ಲ. ಏನೋ ಒಂಚೂರು ಅಷ್ಟು ಇಷ್ಟು ಇದೆ ಅಂತಂದ್ರೆ ಬೆಂಗಳೂರಲ್ಲೂ ಜನ ಬಹಳ ಸ್ಟೈಲಾಗಿ ಗದ್ದೆ ಕಕ್ಕೊಂಡಿರ್ತಾರೆ ಪಾಪ, ಇಲ್ಲಿಗೆ ಹಾಕಿರಲ್ಲ ಅವರು. ಅಂದರೆ ಮಾಸ್ಕ್ ಅಂತ ಒಂದು ಇರಬೇಕು ಅಂತ, ಎಲ್ಲಿದ್ರೂ ಕೂಡ ರಕ್ಷಣೆ ಮಾಡುತ್ತೆ ಅನ್ನುವಂಥ ಒಂದು ನಂಬಿಕೆ. ಇಲ್ಲಿ ಬರುವಂಥ ಪ್ರಮುಖವಾದಂಥ ಪ್ರಶ್ನೆ ಏನು ಅಂದ್ರೆ, ನಿನ್ನೆ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಒಂದು ನಿಮ್ಮ ಗಮನಕ್ಕೆ ತಂದು ಬಿಡ್ತೀನಿ. TV9 ಹೇಗೆ ಚಿತ್ರರಂಗದ ಪರವಾಗಿ ನಿಲ್ತು, ನಾವು ಏನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ಒಂಚೂರು ಹೇಳ್ಬಿಡ್ತೀನಿ. ನಿನ್ನೆ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಆವಾಗ ಒಂದು ಮಾಹಿತಿ ಬಂತು. ಈ ರೀತಿ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದೆ BBMP, 50% ಪ್ರೇಕ್ಷಕರಿಗೆ ಮಾತ್ರ ಅವಕಾಶ ಕೊಡಬೇಕು ಅನ್ನುವಂಥ ಪ್ರಸ್ತಾವನೆ ಅಂತ. ಆ ಪ್ರಸ್ತಾವನೆಯ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಪುನೀತ್ ರಾಜ್ಕುಮಾರ್ ಜೊತೆಗೆ. ಪುನೀತ್ ರಾಜ್ಕುಮಾರ್ ಕೈ ಜೋಡಿಸಿ ಕೇಳಿದರು, ಯಾವುದೇ ಕಾರಣಕ್ಕೂ ಸರ್ಕಾರ ಇಂಥ ಒಂದು ನಿರ್ಧಾರಕ್ಕೆ ಬರಬಾರ್ದು ಅಂತ. ನಾವು ಅದಾದಮೇಲೆ ಮಧ್ಯಾಹ್ನದಿಂದ ಸಂಜೆಯ ತನಕ ನಾವು ಚಿತ್ರರಂಗದ ಪರವಾಗಿ ನಿಂತೀವಿ. ನಾವು ಹೇಳಿದ್ದೇನು ಅಂತಂದರೆ, ಸಮಾವೇಶಗಳು, ಈ ವೇಷಗಳು, ಹೋರಾಟಗಳು, ಹಾರಾಟಗಳಿದಾವಲ್ಲ, ಅವಕ್ಕೆ ಫಸ್ಟ್ ಕಡಿವಾಣ ಹಾಕಿ. ಪ್ರತಿಭಟನೆ ಮಾಡ್ತಾರಲ್ಲ ಹುಚ್ಚಾಪಟ್ಟೆ, ಕಡಿವಾಣ ಹಾಕಿ. ಜನಾಜಂಗಳಿ ಸೇರುತ್ತಲ್ಲ, ಕಡಿವಾಣ ಹಾಕಿ. ನೀವು ಸಭೆ ಸಮಾರಂಭಗಳನ್ನು ಮಾಡ್ತಿರಲ್ಲ, ಕಡಿವಾಣ ಹಾಕಿ.
ನೀವು ನಾಳೆ ಚುನಾವಣೆ ಆಗುವಂಥ ಸಂದರ್ಭದಲ್ಲಿ ಜನ ಓಡಾಡ್ತಾರಲ್ಲ ಕಡಿವಾಣ ಹಾಕಿ, ಸುಮ್ಮನೆ ಅನಗತ್ಯವಾಗಿ ಹೋಟ್ಲ್ ಬಂದ್ ಮಾಡಿಸ್ತೆ, ಇನ್ಯಾವುದೋ ಬಂದ್ ಮಾಡುತ್ತೆ, ಚಿತ್ರರಂಗಕ್ಕೆ ಹೊಟ್ಟೆ ಮೇಲೆ ಹೊಡೆದೆ ಅಂತ ಕೆಲಸಗಳನ್ನು ಮಾಡಬಾರದು ಸರ್ಕಾರ ಅಂತೇಳಿ ಅಂತ ಅಂತೂ ಇಂತೂ ಕೊನೆಗೆ ಸರ್ಕಾರ ಇದಕ್ಕೆ ಓಕೆ ಅಂತು. ಅದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಮುಂದುವರಿಸಿ. ಖಂಡಿತ ಸರ್, ಖಂಡಿತ. ಯಾಕಂದ್ರೆ ಮಾಧ್ಯಮಕ್ಕೆ ಅದರದ್ದು ದೊಡ್ಡ ಧನ್ಯವಾದವನ್ನು ಹೇಳಲೇಬೇಕು ನಾವು. ಯಾಕಂದ್ರೆ ನಾವು ಟೆಕ್ನಿಕಲಿ ಏನು ಮಾಡ್ಬೇಕು ಅನ್ನೋದನ್ನ ಬಿಟ್ಟು ನಾವು ಬೇರೆ ಎಲ್ಲ ಬಂದ್ ಮಾಡಿದ್ರೆ ಸರ್ ಕೊರೋನಾ ಬಂದು ಸಾಯೋದು ಬಿಟ್ಬಿಡಿ ಸರ್, ಜನ ಹಾಗೆ ಹಸ್ಕೊಂಡು ಸಾಯ್ತಾ ಇದ್ದಾರೆ, ಅಂಥ ಸಿಚುವೇಶನ್ ಬಂದಿದ್ದೀವಿ ಇವಾಗ. ಸೊ ನಾವು ಮಾಡಬೇಕಾಗಿರೋದು ಎಷ್ಟು ಜಾಗೃತಿ ವಹಿಸ್ಬೇಕು ನಾವು ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕೆ ಹೊರತು ನಾವು ಎಲ್ಲವನ್ನ ಬಂದ್ ಮಾಡ್ತಾನೆ ಹೋದ್ರೆ ಮುಂದಿನ ಜೀವನ ಹೇಗಾಗುತ್ತೆ, ವಾಪಸ್ ನಮ್ಮ ಲೈಫೇ ಕಟ್ಕೊಳ್ತೀವಿ ಗೊತ್ತೇ ಇಲ್ಲ ನಮಗೆ. ಎಷ್ಟೋ ಜನ ಲಕ್ಷಾಂತರ ಕಾರ್ಮಿಕರು, ಕಲಾವಿದರು ಇವಾಗ ಚಿತ್ರರಂಗ ಅಂತ ಮಾತ್ರ ಹೇಳ್ತಾರೆ, ಎಷ್ಟೋ ಫ್ಯಾಕ್ಟ್ರಿಗಳಲ್ಲಿ ಇವತ್ತು ಒಂದು ಕ್ಲೋಸ್ಡ್ ಏರಿಯಲ್ಲಿ ಸಾವಿರಾರು ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ, ಅವ್ರ ಬಗ್ಗೆ ಯಾರು ಕೇಳೋದೇ ಇಲ್ಲ. ಸೊ ಮೋಸ್ಟ್ ಆಫ್ ದ ಮಲ್ಟಿಪ್ಲೆಕ್ಸಸ್ ಎವ್ರಿ ಮಾಸ್ಕ್ ಇಲ್ಲದೆ ಒಳಗಡೆ ಎಂಟ್ರಿನೇ ಇಲ್ಲ, ಸ್ಯಾನಿಟೈಸ್ ಮಾಡಿ ಒಳಗೆ ಕಳಿಸ್ತಾ ಇದ್ದಾರೆ. ಒಂದು ಶೋ ಆದ ತಕ್ಷಣ ಇಮಿಡಿಯೇಟ್ಲಿ ಇಡೀ ಅಟ್ಮಾಸ್ಫಿಯರ್ನ ಕ್ಲೀನ್ ಮಾಡ್ತಾರೆ, ಸ್ಯಾನಿಟೈಸ್ ಮಾಡ್ತಾರೆ, ಪ್ರತಿಯೊಂದು ಗಮನ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಗೆ ಹೊರಗಡೆ ಜನರು ಸಿಂಗಲ್ ಸ್ಕ್ರೀನಲ್ಲಿ ಕೆಲವೊಂದಷ್ಟು ಥಿಯೇಟರ್ಗಳಲ್ಲಿ ಜನರೇ ಕೇಳದೆ ನುಗ್ಗದಂಥದ್ದು ನಾನು ಕೂಡ ನೋಡಿದ್ದೀನಿ ಚಾನಲ್ಗಳಲ್ಲಿ, ವಿಜುವಲ್ಗಳಲ್ಲಿ. ಜನರಿಗೆ ಹೆಚ್ಚು ಮನವರಿಕೆ ಮಾಡಿಸೋಣ. ಆಮೇಲೆ ವ್ಯಾಕ್ಸಿನ್ ಬಗ್ಗೆನೂ ತುಂಬ ಕನ್ಫ್ಯೂಷನ್ಸ್ ಇದೆ ಜನರಿಗೆ, ಏನು ಯಾವುದು ಎತ್ತ ಅಂತ ಅಂದ್ಕೊಂಡು ಆ ಕನ್ಫ್ಯೂಷನ್ಸ್ಗಳನ್ನ ಕ್ಲಿಯರ್ ಮಾಡೋದು, ಜೊತೆಗೆ ಮಾಸ್ಕನ್ನು ಬಳಸೋದು, ಈ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಜಾಗೃತಿ ವಹಿಸೋ ಥರದಲ್ಲಿ ಜನರ ಮನವರಿಕೆ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅಲ್ಲ, ಈಗ ಒಂದು ವಿಚಾರ ರಿಷಬ್ ಶೆಟ್ಟಿ ಅವರೇ, ಇಲ್ಲಿ ಸರ್ಕಾರ ಓಕೆ ಅಂತ ಹೇಳಿದೆ, ನೀವು ಪ್ರೇಕ್ಷಕರನ್ನ ಕರೆಸಿ ಕೂರಿಸಿ 100% ಆಕ್ಯುಪೆನ್ಸಿ ಏನಿದೆ ನೀವು ಫಿಲ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಆದ್ರೀಗ ಜವಾಬ್ದಾರಿ ಜಾಸ್ತಿ ಇದೆ. ಯಾಕೆಂದ್ರೆ ಈ ಮಲ್ಟಿಪ್ಲೆಕ್ಸ್ಗಳಲ್ಲಿ ಹೋಗುವಂತ ಪ್ರೇಕ್ಷಕರಿಗೆ ಮಾಸ್ಕ್ ಕಡ್ಡಾಯ ಇದೆ, ಅಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಈ ಸಿಂಗಲ್ ಥಿಯೇಟರ್ಗಳಲ್ಲಿ ನೋಡ್ತಾ ಇದೀವಿ, ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅಲ್ಲಿ ನಿಮ್ಮಂತ ದೊಡ್ಡ ಸ್ಟಾರ್ಗಳ ಸಿನಿಮಾ ರಿಲೀಸ್ ಆದಂತ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆ ಪ್ರೇಕ್ಷಕರು ಇರ್ತಾರೆ, ಮುಖಕ್ಕೆ ಮಾಸ್ಕ್ ಇರೋದಿಲ್ಲ, ದೈಹಿಕ ಅಂತರ ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವಂತ ಸ್ಟಾರ್ಗಳು ನಿಜವಾದಂತ ಹೀರೋಗಳಾಗಿ ಆ ಸ್ಥಳಕ್ಕೆ ಹೋಗಬೇಕು, ಬಂದಂತವರಿಗೆ ನೀವು ಮನವರಿಕೆ ಮಾಡಿಕೊಡ್ಬೇಕು. ಇದು ಸರಿಯಲ್ಲ, ನೀವು ಇಷ್ಟರ ಮಟ್ಟಿಗೆ ಜನ ಸೇರೋದಾಗ್ಲಿ ಅಥವಾ ಮಾಸ್ಕ್ ಇಲ್ಲದೆ ದೈಹಿಕ ಅಂತರ ಇರದೆ ಈ ರೀತಿಯಾಗಿ ವರ್ತಿಸೋದು ಸರಿಯಲ್ಲ ಅಂತ ಹೇಳಬೇಕಾಗುತ್ತೆ. ಆ ಜವಾಬ್ದಾರಿ ಇದೆ ಚಿತ್ರರಂಗದ ಮೇಲೆ. ಖಂಡಿತ ಖಂಡಿತ ಸರ್, ಖಂಡಿತ ಖಂಡಿತ ಇಡೀ ಚಿತ್ರರಂಗ ಮಾಡಬೇಕದು. ಯಾಕಂತಂದರೆ ಒಬ್ಬೊಬ್ಬ ದೊಡ್ಡ ದೊಡ್ಡ ಸ್ಟಾರ್ ನಟರಿಗೆ ಅಂಥ ದೊಡ್ಡ ಅಭಿಮಾನಿ ಬಳಗ ಇದೆ, ಅವ್ರು ಒಂದು ಮಾತು ಹೇಳಿದ್ರೆ ತುಂಬ ಜನ ಕೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ನಾವು ಜನರಿಗೆ ಈ ಮೆಸೇಜನ್ನು ಕೊಡಬೇಕು, ನೀವು ಮಾಸ್ಕ್ ಬಳಸಿ, ಸ್ಯಾನಿಟೈಸ್ ಮಾಡಿ, ನಿಮ್ಮ ಸುತ್ತಮುತ್ತ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಅಂದ್ಕೊಂಡು. ಈ ಚಿತ್ರಮಂದಿರ ಮಾತ್ರ ಅಲ್ಲದೆ ನಾವು ಮಾರ್ಕೆಟು ಬೇರೆ ಬೇರೆ ವಿಷಯಗಳ ಬಗ್ಗೆ ತುಂಬ ಜನ ಮಾತಾಡಿದ್ದಾರೆ. ಆ ಎಲ್ಲ ಏರಿಯಾಗಳಲ್ಲೂ ಜನರಿಗೆ ನಾವು ಅದನ್ನು ವಿಷಯನ ತಲುಪಿಸುವಂಥ ಕೆಲಸ ಮಾಡಲೇಬೇಕು, ನೀವು ಹೆಚ್ಚೆಚ್ಚು ಮಾಡಬೇಕು. ಯಾಕಂದರೆ ಜನರು ಬರೀ ಸುದ್ದಿಗಳನ್ನು ಕೇಳಿ ಈಗ ಸುದ್ದಿ ಕೇಳೋದೇ ಅವರಿಗೆ ಬೋರಾಗಿ ಹೋಗಿದೆ. ಈಗ ಆ ಥರದ ಒಂದು ಅಟ್ಮಾಸ್ಫಿಯರ್ ಹುಟ್ಕೊಂಡಿದೆ. ಸೊ ನೀವು ಮತ್ತೆ ಪುನಃ ಕೊರೋನಾ ಅಂದ ತಕ್ಷಣ ಆಯ್ತು ಅವರು ಒಂದು 8 ತಿಂಗಳು 1 ವರ್ಷದಿಂದ ಕೇಳ್ತಾನೆ ಇದೀವಿ ಅನ್ನೋ ಥರ ಒಂದು ನೆಗ್ಲಿಜೆನ್ಸ್ ಬಂದಿದೆ. ಇದು ನಾನು ಅಬ್ಸರ್ವ್ ಅಲ್ಲ ಈಗ ಕೊರೋನಾ ಸುದ್ದಿ ಕೇಳಿ ಸುದ್ದಿ ಅವ್ರಿಗೆ ಬೇಜಾರಾಗಿದ್ರೆ ಅವ್ರ ಸುದ್ದಿನ ಹೇಳ್ಬೇಕಾಗುತ್ತೆ, ಇಂತಿಂತವ್ರಿಗೆ ಹಿಂಗಾಗಿದೆ ಅಂತ ಹೇಳಿ. ಹೌದು, ಎಕ್ಸಾಕ್ಟ್ಲಿ. ಏನಂದ್ರೆ ಜನ ಕೊರೋನಾ ಅನ್ನುವಂಥದ್ದು ಬಂದಿರೋದು ಕೂಡ ಸುಳ್ಳೇ, ಇದು ಯಾರ ಸೃಷ್ಟಿ ಮಾಡಿರೋದು ಅನ್ನೋದನ್ನು ಕೂಡ ನಮ್ಮಲ್ಲಿ ಮಾತಾಡಿದ್ರು ತುಂಬಾ ಜನ. ಇಲ್ಲರಿ ಬಂತು ಹೋಯ್ತು ಅಂತ. ಅಲ್ಲ ಸತ್ರಲ್ರಿ ಜನ ಅಂತಂದ್ರೆ ಸಾಯೋರು ಹೆಂಗೆ ಸಾಯ್ತಾರ್ರಿ, ಯಾರದ ಪರ್ಮನೆಂಟ್ ಆಗಿರಕ್ ಸಾಧ್ಯನಾ? ಏನೋ ಬಂತು ಹೋಯ್ತು. ಆದ್ರೆ ಹೆಂಗ್ ಗೊತ್ತಾ, ಈ ಕೊರೋನಾ ಅನ್ನುವಂಥದ್ದು ಸುಳ್ಳು ಅಂತ ಅವ್ರ ವಾದ. ಸರ್ ವ್ಯಾಕ್ಸಿನ್ ಬಗ್ಗೆ 1000 ಸ್ಟೋರಿ ಇದೆ ಸರ್. ವ್ಯಾಕ್ಸಿನ್ ಬಗ್ಗೆ 1000 ಸ್ಟೋರಿ ಇದೆ. ಒಂದೊಂದು ಆಂಗಲ್ ಅಲ್ಲಿ ಅವ್ರವ್ರ ತೋಚಿದ್ದು ಮಾತಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಾವು ಆದಷ್ಟು ನಾಲೆಜ್ ಕೊಡೋದು ಒಳ್ಳೇದು ಅಂತ. ಕರೆಕ್ಟ್. ನೀವು ಸಂಪರ್ಕದಲ್ಲಿ ನಾವು ಇನ್ನಷ್ಟು ನಾವು ಮಾತಾಡ್ತೀವಿ. ಏನಾದರೂ ಈ ಬಂದ್ ಆಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಪ್ರಮುಖವಾದಂಥ ಟಾರ್ಗೆಟ್ ಆಗುತ್ತೆ ಅಂತಂದ್ರೆ ಅದು ಹೋಟೆಲ್ ಉದ್ಯಮ. ಫಸ್ಟ್ ಹೋಟೆಲ್ಲೇ ಕಾಣೋದು. ಈಗಲೇ ಹೋಟೆಲ್ ಉದ್ಯಮ ಯಾವ ಮಟ್ಟಿಗಿದೆ, ಎಷ್ಟು ಮಟ್ಟಿಗೆ ನಷ್ಟ ಆಗಿದೆ ನಿಮಗೆ ಕಳೆದ ಸಂದರ್ಭದಲ್ಲಿ. ಈಗೇನೋ ದೇವ್ರದೇನು ಸ್ವಲ್ಪ ಚಿಗುರ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ, ಮೇಲ್ನೋಟಕ್ಕೆ ಸ್ವಲ್ಪ ಶಕ್ತಿ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮತ್ತೇನಾದರೂ ಈ ಬಂದ್ಗಿಂತ ಆಗ್ಬಿಟ್ರೆ ಗತಿ ಏನಾಗಬೇಕು ಬರ್ರೆ? ಈಗ ನೋಡಿ, ಹೋಟೆಲ್ ಉದ್ಯಮ ಈಗ ಒಂದು 30% ಹೋಟೆಲ್ ಇನ್ನೂ ಓಪನ್ ಆಗೇ ಇಲ್ಲ ಇಡೀ ರಾಜ್ಯದಲ್ಲಿ, ನಮಗೆ ಬಂದ ಮಾಹಿತಿ ಪ್ರಕಾರ. ಯಾಕಂದರೆ ಈ ಆಫೀಸ್ ಇರುವ ಏರಿಯಾದಲ್ಲಿ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಇರೋದ್ರಿಂದ ಅಲ್ಲಿ ಬಾಗಿಲು ತೆಗಿಲಿಕ್ಕಾಗಲ್ಲ, ಬಿಸ್ನೆಸ್ ಆಗಲ್ಲ. ಇದು ಒಂದು ನಮ್ಮ ಸಮಸ್ಯೆ. ಈಗ ಕೊರೋನಾ ಜಾಸ್ತಿ ಆಗ್ತಾ ಇರಲಿಕ್ಕೆ ಕಾರಣ ಏನು ಅಂತ ಒಂದು, ಕಳೆದ ಸರಿ ತುಂಬ ಜಾಸ್ತಿ ಆಗಿದ್ದು ಆಮೇಲೆ ಕಮ್ಮಿ ಆಯಿತು. ಹೇಗೆ ಕಮ್ಮಿ ಆಯಿತು? ಆಟೋಮೆಟಿಕ್ಕಾಗಿ ಕಮ್ಮಿ ಆಗಿಲ್ವಲ್ಲ, ಕ್ರಮ ತಗೊಂಡಿದ್ದು ಕಮ್ಮಿ ಆಯ್ತಲ್ವ ಸರ್ಕಾರ. ಆ ಟೆಸ್ಟಿಂಗ್ ಈಗ ಜಾಸ್ತಿ ಮಾಡಲಿ, ಟೆಸ್ಟಿಂಗ್ ಜಾಸ್ತಿ ಮಾಡಿದರೆ ಕಡಿಮೆ ಆಗುತ್ತೆ. ಇನ್ನೊಂದು ಮಾಸ್ಕು ಕಂಪಲ್ಸರಿ ಇರಬೇಕು. ಯಾಕಂದರೆ ಹೋಟೆಲಿಗೆ ಬರುವಾಗ ನಾವು ಹೇಳ್ತೇವೆ ಮಾಸ್ಕ್ ಹಾಕ್ಕೊಂಬರ್ರಿ ಒಳಗೆ ಅಂತೇಳಿ ಹೇಳ್ತೇವೆ, ಹಾಕ್ಕೊಂಬರ್ತಾರೆ. ಹಾಗೂ ಗೊಣ ಅಂತಾರೆ. ಏನು ರಾಜಕೀಯ ವ್ಯಕ್ತಿಗಳು ಊರು ತುಂಬ ಏನು ಅವ್ರದ್ದು ಸಮಾವೇಶ ಮಾಡ್ತಾರೆ, ಅಲ್ಲಿ ಏನೂ ಇಲ್ಲ,
ನಮಗೆ ಮಾತ್ರ ಇಲ್ಲಿ ರಿಸ್ಟ್ರಿಕ್ಷನ್ ಮಾಡ್ತಾರೆ ಹಾಗೆ ಹೀಗೆ ಮಾತಾಡಿಕೊಂಡೇ ಅವರು ಮಾಸ್ಕ್ ಹಾಕ್ಕೊಂಡು ಕೂತ್ಕೊಳ್ತಾರೆ ಹೋಗಿ. ಅದು ಒಂದು. ಆಮೇಲೆ ಈಗ ಇನ್ನೊಂದು ವ್ಯಾಕ್ಸಿನೇಷನ್ ಬಂದಿರೋದ್ರಿಂದ ಜನರಿಗೆ ಧೈರ್ಯ ಇದೆ. ವ್ಯಾಕ್ಸಿನೇಷನ್ ಬಂದಿದೆ, ಪರವಾಗಿಲ್ಲ, ಈಗ ನಾವು ಬದುಕಬಹುದು. ಅದು ಒಂಥರ ಅದು ಒಂದು. ಆದ್ರೆ ಅಲ್ಲಲ್ಲ ಬರ್ರೆ, ಅದು ಒಂಥರ ದುರಂತ ಕಥೆ. ಯಾಕೆ ಗೊತ್ತಾ, ನೀವು ನಮ್ಮಲ್ಲಿ ಹೆಂಗ್ ಗೊತ್ತಾ, ಬರೋ ತನಕ ವ್ಯಾಕ್ಸಿನೇಷನ್ ಬರ್ಲಿ ರಾಮಬಾಣ ಬರ್ಲಿ ಬ್ರಹ್ಮಾಸ್ತ್ರ ಬರ್ಲಿ ಅಂತ, ಬಂದಾದ್ಮೇಲೆ ಗೋಗರಿ ಬೇಕು ಬಂದು ತಗೊಳ್ರೆ ಅಂತ. ಅದ್ರ ಮೇಲೆ 26 ಅದಕ್ಕೆ ರಿಷಬ್ ಶೆಟ್ಟರ್ ಅದನ್ನೇ ಹೇಳಿದ್ದು. ಈ ವ್ಯಾಕ್ಸಿನೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ವ್ಯಾಕ್ಸಿನ್ ಸಂಬಂಧಪಟ್ಟಂಗೆ ಎಷ್ಟು ಕಥೆಗಳು ಹಬ್ಬಿ ಅಂತ ಹೇಳಿದ್ರಲ್ಲ, ಸತ್ಯ ಅದು. ಏನೇ ಹೇಳಿ ವ್ಯಾಕ್ಸಿನೇಷನ್ ತಗೊಳ್ಳಿಕ್ಕೆ ಜನ ಈಗ ಬರ್ತಾ ಇದ್ದಾರೆ. ಇನ್ನು ಏನು ಹೇಳ್ತಾರೆ, ಎಲ್ಲರಿಗೂ ಕೊಡಬೇಕು, ಎಲ್ಲ ವಯೋಮಾನದವರಿಗೂ ವ್ಯಾಕ್ಸಿನೇಷನ್ ಕೊಡಬೇಕು. ಆ ಥರ ಮಾಡಿದರೆ ಕಡಿಮೆ ಆಗ್ತದೆ. ಇಲ್ಲದೆ ಹೋದರೆ ಇದು ಕಡಿಮೆ ಆಗೋದಿಲ್ಲ. ಇದು ಕಷ್ಟ ಇದೆ. ಈಗ ಇದು ಸೆಕೆಂಡ್ ವೈರಸ್ಸು ಭಾಳ ಪ್ರಾಬ್ಲಮ್ ಕೊಡುತ್ತೆ. ಇದನ್ನು ಜನ ಅವರವರೇ ಜವಾಬ್ದಾರಿ ತಗೊಳ್ಬೇಕು. ಮತ್ತು ನಾವು ಹೋಟೆಲ್ ಉದ್ಯಮದ ವಿಚಾರದಲ್ಲಿ ತಾವು ಹೇಳಿದ್ರಿ, ಹೋಟೆಲ್ ಉದ್ಯಮದಲ್ಲಿ ನಾವು ಲೈಸೆನ್ಸ್ ತಗೊಂಡು ನೀಟಾಗಿ ಇಟ್ಕೊಂಡು ಜನರಿಗೆಲ್ಲ ಒಳ್ಳೆ ಟಾಯ್ಲೆಟ್ ಕೊಟ್ಟು ಮಾಡಿ ನಾವು ಬಿಸ್ನೆಸ್ ಮಾಡ್ತೇವೆ. ಆದರೆ ರಸ್ತೆ ಬದಿಯಲ್ಲಿ ಬೇಕಾದಷ್ಟು ಹೋಟೆಲ್ಗಳಿದೆ, ಅಲ್ಲಿ ಹಾಗೆ ತಿಂತಾರೆ. ಅವ್ರು ಯಾವ ರೆಸ್ಟ್ರಿಕ್ಷನ್ ಇಲ್ಲ. ಏನಿದು ಸರ್ಕಾರ ಏನು ಮಾಡ್ತಾಯಿದೆ ಇದಕ್ಕೆ? ಯಾವುದೇ ಆಗಲಿ ಎಲ್ಲೋದು ಆರೋಗ್ಯಪೂರ್ಣವಾದ ಆಹಾರ ಅವರು ಅಲ್ಲಿದ್ದ ಮನೆಯಿಂದ ತಂದಿಟ್ಕೊಂಡು ಜನರಿಗೆ ಕೊಡಲಿ, ಪರವಾಗಿಲ್ಲ. ಅಲ್ಲೇ ತಯಾರು ಮಾಡಿ ಕೊಡ್ತಾರೆ. ಅಲ್ಲಿ ಏನು ಅಲ್ಲಿ ಜವಾಬ್ದಾರಿ ಏನಿದೆ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು? ಇಂಥದ್ದೆಲ್ಲ ಸರ್ಕಾರ ಇಂಥದ್ದನ್ನು ಕಡಿವಾಣ ಹಾಕಬೇಕು ನಾನು ಹೇಳೋದು. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ವೈರಸ್ ಬಂದಿರೋದ್ರಿಂದ ಇದನ್ನು ತಡೆದಿದ್ದು ಕಳಿಸ್ತಾರೆ ಹೇಗೆ, ಅದನ್ನು ಬೈ ಫೋರ್ಸ್ ಆಗಿ ಅದನ್ನು ತಡೆಯುವಂಥ ವ್ಯವಸ್ಥೆ ಮಾಡಬೇಕು. ಹೋಟೆಲ್ಗಳನ್ನು ಬಂದ್ ಮಾಡಿದ ಕೂಡಲೇ ಸಮಸ್ಯೆ ಬಗೆಹರಲ್ಲ. ನಮ್ಮಲ್ಲಿ ಒಂದು ಸಾರಿ ಟೆಸ್ಟಿಂಗ್ ಮಾಡಲಿ, 15 ದಿವಸಕ್ಕೊಮ್ಮೆ ಟೆಸ್ಟ್ ಮಾಡ್ತಾಯಿದ್ರೆ ಹುಡುಗರು ಓಡೋಗ್ತಾರೆ, ಅವರು ಇರಲ್ಲ. ಭಾಳ ಕಷ್ಟ ಇದೆ ಅದು. ಈಗ ನಮ್ಮಲ್ಲಿ ಈಗ ಹೋಟೆಲಿಂದ ಹೆಂಗ್ ಬರ್ತದೆ? ಈಗ ನಮ್ಮಲ್ಲಿ ಈಗ 15 ದಿನಕ್ಕೊಂದ್ಸರಿ ನೀವು ಈಗ ಫ್ರೀಯಾಗೂ ಟೆಸ್ಟ್ ಮಾಡಿಸಲ್ಲ ಅಂತಂದ್ರೆ ಹೆಂಗಾಗುತ್ತೆ? ಅಲ್ಲ, ಈಗ ಸರ್ ಅವ್ರು ನಮ್ಮಲ್ಲಿ ಬಂದಿರ್ತಾರೆ ಕೆಲಸಕ್ಕೆ ಬಂದವರು, ಈಗ ಹೋಗೋದಿಲ್ಲ. ಈಗ ಕೆಲಸ ಎಲ್ಲೋದ್ರೂ ಸಿಗೋದಿಲ್ಲ. ಅವ್ರು ಪರ್ಮನೆಂಟ್ ಆಗಿ ಇರ್ತಾರೆ. ಟೆಸ್ಟ್ ಮಾಡಿಸುವ ಹೊಸರು ಬಂದರೆ ನಾವೇ ಇನ್ಫಾರ್ಮ್ ಮಾಡ್ತೇವೆ, ಹೊಸರು ಬಂದಿದ್ದಾರೆ ಟೆಸ್ಟ್ ಮಾಡಿಸ್ಕೊಂಬ ಅಂತ ಕಳಿಸ್ತೇವೆ. ಈ ಥರ ಮಾಡ್ತೇವೆ. ಹೋಟೆಲ್ನಿಂದ ಯಾವುದೇ ಕಾರಣಕ್ಕೂ ಹೋಟೆಲ್ಗಳು ಬಹಳ ಕೇರ್ ತಗೊಂಡು ಇವತ್ತು ಮಾಡ್ತಾ ಇದೆ. ಆದ್ರಿಂದ ಹೋಟೆಲ್ ಬರುವಂತವ್ರ ಸಂಖ್ಯೆ ಜಾಸ್ತಿ ಇರುತ್ತಲ್ಲ, ಅವ್ರ ಜೊತೆ ಕಾಂಟ್ಯಾಕ್ಟ್ ಬಂದು ಏನಾದ್ರೂ ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ 15 ದಿವಸಕ್ಕೊಂದ್ಸತಿ ಟೆಸ್ಟ್ ಮಾಡಿಸಿ ಅಂತ ಹೇಳಿ ಸರ್ಕಾರ ಹೇಳಿರೋದು. ಅಲ್ಲಿ ನಾವು ಸೋಷಿಯಲ್ ಡಿಸ್ಟೆನ್ಸ್ ಮಾಡಿರ್ತೀವಿ. ಜನ ಎಲ್ಲರೂ ನಮ್ಮಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರು ಮಾಸ್ಕ್ ಹಾಕೊಂಡಿದ್ದಾರೆ. ಇದನ್ನು ನೀವು ಗಮನಿಸಬೇಕಾದ್ರೆ ಎಲ್ಲ ಹೋಟ್ಲಲ್ಲೂ ಅದನ್ನು ಕೇರ್ ತಗೊಂಡಿದ್ದೀವಿ. ನಾವೇ ಕೇರ್ ತಗೊಂಡಿದ್ದೀವಿ. ಹ್ಯಾಂಡ್ ಗ್ಲೌಸ್ ಇದೆ, ಸ್ಯಾನಿಟೈಸರ್ ಇದೆ, ಟೆಂಪ್ರೇಚರ್ ಚೆಕಿಂಗ್ ಇದೆ, ಸೋಷಿಯಲ್ ಡಿಸ್ಟೆನ್ಸ್ ಇದೆ, ಎಲ್ಲದೂ ಮಾಡ್ತಾ ಇದ್ದೀವಿ. ನಿಜ. ಆದರೆ ನಮ್ಮಿಂದ ತೊಂದರೆ ಆಗೋದಿಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ಹೋಟೆಲ್ಗಳನ್ನು ಬಂದ್ ಮಾಡುವಂಥ ವ್ಯವಸ್ಥೆನ ಖಂಡಿತ ಸರ್ಕಾರ ಮಾಡಬಾರ್ದು. ತೊಂದರೆ ಆಗುತ್ತೆ ಮತ್ತು ಹೋಟೆಲ್ಗಳು ಇದ್ದದ್ದು ಮುಚ್ಕೊಳ್ತದೆ ಅಷ್ಟೇ. ನಿಜ ನಿಜ ನಿಜ. ಡಾಕ್ಟರ್ ಚೇತನ್ ಅವರಲ್ಲಿ ಒಂದು ವಿಚಾರ ಇತ್ತು, ಮಾಸ್ಕ್ ಹಾಕೋಬೇಕು ಕಂಪಲ್ಸರಿ ಅನ್ನುವಂಥ ವಿಚಾರ ಇದೆ, ಮಾಸ್ಕ್ ಹಾಕೊಳ್ಬೇಕು ಅನ್ನುವಂಥದ್ದು ರೂಲ್ಸ್ ಇದೆ, ಜೊತೆಗೆ ದಂಡ ಕೂಡ ಇದೆ. ಆದರೂ ಮಾಸ್ಕ್ ಹಾಕೊಳ್ತಾ ಇಲ್ಲ ಜನ. ಇಂಥ ಸಂದರ್ಭದಲ್ಲಿ ಟೆಸ್ಟಿಂಗ್ ಮಾಡಿ ನಾವು ಸೋಂಕನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ತದೆ. ಎಷ್ಟು ಮಟ್ಟಿಗೆ ಫೀಸಿಬಲ್ ಆಗುತ್ತೆ ಅಂತ ನೋಡಿ. ನೀವು ಟೆಸ್ಟ್ ಮಾಡ್ದಲೇ ಇರಿ. ಸೋಂಕು ಹರಡೋದು ತಪ್ಪಿಸೋದು ಮಾಸ್ಕ್ ಹಾಕೋದ್ರಿಂದ, ಸಾಮಾಜಿಕ ಅಂತರ ಕಾಯ್ಕೊಳ್ಳೋದ್ರಿಂದ, ಕ್ರೌಡ್ ಸೇರ್ದೇ ಇರೋದ್ರಿಂದ. ಇದು ಸತ್ಯ. ಸೊ ನಾನು ಬರೀ ಟೆಸ್ಟ್ ಮಾಡಿಬಿಟ್ಟು ಓಕೆ 135 ಕೋಟಿನ ಇವತ್ತು ದಿನ ಟೆಸ್ಟ್ ಮಾಡೋಣ ಅಂದ್ಕೊಳ್ಳಿ, ಕೊರೋನಾ ಹೊಟ್ಟೋಗ್ಬಿಡುತ್ತಾ? ಪ್ರಾಕ್ಟಿಕಲ್ ಆಗಿ ಸ್ಪೀಕ್ ಮಾಡಿ. ಅದು ಹೋಗೋದು ಯಾವಾಗ? ನಾವು ಸ್ಪ್ರೆಡ್ ಮಾಡೋದು ಸ್ಟಾಪ್ ಮಾಡ್ತಾರೆ. ಸೊ ಇನ್ನೊಂದು ನಾನು ಹೇಳ್ತಾ ಇದ್ದೀನಿ, ಟ್ರೂ ಪಾಸಿಟಿವ್ಸ್ ಫಾಲ್ಸ್ ನೆಗೆಟಿವ್ಸ್ ಅಂತ ಹೇಳ್ತೀನಿ, ವೇರೀಸ್ ಫ್ರಮ್ 60 to 70%. ಯಾಕಂದ್ರೆ ನಾವು ನೋಡಿದ್ದೀವಲ್ಲ ಕೇಸಸ್ ಬಂದಿರೋರು, ಎಷ್ಟೊಂದು ಜನ ಸ್ವ್ಯಾಬ್ ನೆಗೆಟಿವ್ ಇತ್ಕೊಂಡು ಸಿಂಪ್ಟಮ್ಸ್ ಆಗಿ ಬಂದಿದ್ದಾರೆ. ಆ್ಯಂಡ್ ಮೋರ್ ಓವರ್ 100 ಪೇಷಂಟ್ಸ್ನಲ್ಲಿ 90 ವಿಲ್ ಬಿ ಮೈಲ್ಡ್ ಎಸಿಂಪ್ಟಮೆಟಿಕ್. ಇಟ್ಸ್ ಅ ಪ್ಯಾಂಡಮಿಕ್. ಬಂದು ಹೋಗುತ್ತೆ. ಎಷ್ಟೊಂದು ಜನಕ್ಕೆ ಬಂದು ಹೋಗಿರೋದು ಗೊತ್ತಾಗಿರಲ್ಲ. ಡೆಲ್ಲಿಲಿ ಸೀರೋ ಸರ್ವೆ ಸ್ಯಾಂಪಲ್ ಮಾಡಿದ್ರು. 30 crores ಅವ್ರ ಪ್ರಕಾರ ಒಂದು ರೇಷೋ ವೈಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಂಡಿಯಾದಲ್ಲಿ 30 crores ಬಂದು ಹೋಗಿದೆ ಅಂತ ಅವ್ರದ್ದೊಂದು ಆಂಟಿಬಾಡೀಸ್ ಇದೆ ಅಂತ ಅವ್ರದ್ದೊಂದು ಎಸ್ಟಿಮೇಟ್ ಕೊಟ್ಟಿದ್ದಾರೆ. ಅಂದರೆ 30 ಕೋಟಿ ಜನನು ಡಾಕ್ಟರ್ ಹತ್ರ ಬಂದ್ರೆ, ಹಾಸ್ಪಿಟಲ್ ಬಂದ್ರೆ ಇಲ್ಲ, ಅದು ಬಂದು ಹೋಗಿರೋದು ಅವ್ರಿಗೆ ಗೊತ್ತಾಗಿರಲ್ಲ. ಸೊ ಅದಕ್ಕೆ ಆ ಜನ ಎಲ್ಲ ಏನು ಅನ್ಕೊಂಡಿದ್ದಾರೆ, ಇದು ಕೊರೋನಾ ಫೇಕು ಇಲ್ವೇ ಇಲ್ಲ ಅಂತ. ಬಿಕಾಸ್ ಈ ವೈರಸ್ ಗುಣಲಕ್ಷಣನೇ ಹಾಗೆ. 90% ಜನರಿಗೆ ಮೈಲ್ಡ್ ಎಸಿಂಪ್ಟಮೆಟಿಕ್ ಆಗೇ ಹೊಟ್ಟೋಗುತ್ತೆ. ನಾವು ಟ್ರೇಸ್ ಮಾಡಬೇಕಾಗಿರೋದು ಬರೀ ಆ 10%ನ ಯಾರು ಉಲ್ಬಣ ಆಗುತ್ತೆ
ಅದನ್ನ ಬೇಗ ಟ್ರೈಸ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಗೋ ಫಾರ್ ಎ ಸಿಂಡ್ರೋಮಿಕ್ ಅಪ್ರೋಚ್. ನಾನು ಇದಕ್ಕೆ ಒಂದು PIL ಕೂಡ ಹಾಕಿದ್ದೀನಿ ಹೈಕೋರ್ಟಲ್ಲಿ. ಯಾಕಂದ್ರೆ ಇಲ್ಲಾಂದ್ರೆ ಇದು ಸಮಸ್ಯೆ ನೆವರ್ ಎಂಡಿಂಗ್, 3rd ವೇವ್ 4th ವೇವ್ ಬರ್ತಾನೆ ಇರುತ್ತೆ, ಟೆಸ್ಟ್ಗಳು ಹಿಂಗೆ ಆಗ್ತಾನೆ ಇರುತ್ತೆ. ಎಕಾನಮಿ, ನಮ್ಮ ದೇಶದ ಡೈನಮಿಕ್ಸ್ ಎಕಾನಮಿ ತಕ್ಕಂತೆ ನಾವು ಮುಂದುವರಿತಾ ಹೋಗ್ಬೇಕು ಹೊರತು ಯಾವುದೋ ಫಾರಿನ್ ಮಾಡೆಲ್ ಕಾಪಿ ಮಾಡ್ತಾ ಹೋದ್ರೆ ಪ್ರಾಕ್ಟಿಕಲಿ ಇಟ್ ಕಾಂಟ್ ಬಿ ಅಪ್ಲೈಡ್ ಟು ದ ಇಂಡಿಯಾ. ನಿಜ. ನಿಮ್ ಪ್ರಕಾರ ಟೆಸ್ಟಿಂಗ್ ನ ಕಮ್ಮಿ, ಟೆಸ್ಟಿಂಗ್ ಜಾಸ್ತಿ ಮಾಡೋದಕ್ಕಿಂತ ನಾವು ಮಾಸ್ಕ್ ಹಾಕೊಳ್ಳೇನೋ ಅವೇರ್ನೆಸ್ ಜಾಸ್ತಿ ಮಾಡಬೇಕು ಅಂತ ಹೇಳಿ ಈ ವಿಚಾರವಾಗಿ ನಿಮ್ಮ ಹತ್ರ ಮಾಹಿತಿನ ಪಡಿತೀನಿ. ಯಾಕೆ ಅಂತ ಹೇಳಿದ್ರೆ ಆಗ್ಲಿಂದನೂ ಕೂಡ ವಾದ ಮಾಡ್ತಾ ಇದ್ರಿ, ಇನ್ಫೆಕ್ಷನ್ ರೇಟ್ ನಾವು ಡಿಟೆಕ್ಟ್ ಮಾಡದೆ ಹೋದ್ರೆ, ಜನಕ್ಕೆ ಸೋಂಕಿದೆ ಅನ್ನೋದು ಗೊತ್ತಾಗದೆ ಹೋದ್ರೆ ಸೋಂಕನ್ನು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಚರ್ಚೆನ ಮುಂದುವರಿಸೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಸರ್ಕಾರ ಇಲ್ಲಿ ಕೊರೋನಾವನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಅಥವಾ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇದೆ, ಆದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ ಅನ್ನುವಂತ ಆರೋಪ ಇದೆ. ಈ ಕೊರೋನಾ ತಡೆಗೆ ಲಾಕ್ಡೌನ್ ಒಂದೇ ಅಂತಿಮ ಪರಿಹಾರನಾ? ಲಾಕ್ಡೌನ್ ಬಗ್ಗೆ ತಜ್ಞರ ಅಭಿಪ್ರಾಯ ಏನು? ಲಾಕ್ಡೌನ್ ಮಾಡ್ತೀವಿ ಓಕೆ, ಆದ್ರೆ ಲಾಕ್ಡೌನ್ ಪರಿಹಾರ ಆಗುತ್ತಾ ಕೊರೋನಾವನ್ನ ಕಂಟ್ರೋಲ್ ಮಾಡೋದಕ್ಕೆ? ಕೊರೋನಾ ಕಂಟ್ರೋಲ್ಗೆ ಇರುವಂತ ಪರಿಹಾರವಾದ್ರೂ ಏನು ಅನ್ನೋದನ್ನ ಸ್ವತಃ ಇಲ್ಲಿ ತಜ್ಞರು ಹೇಳಬೇಕಾಗತ್ತೆ. ಬೇರೆ ಯಾವ ರೀತಿಯಾಗಿ ಸರ್ಕಾರ ಕ್ರಮ ಕೈಗೊಂಡ್ರೆ ಕೊರೋನಾವನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗುತ್ತೆ? ಲಾಕ್ಡೌನ್ ಬೇಡ, ಜನಕ್ಕೆ ಲಾಕ್ಡೌನ್ ಯಾವುದೇ ಕಾರಣಕ್ಕೂ ಬೇಡ, ಲಾಕ್ಡೌನ್ ಮಾಡಿದ್ರೆ ಸಂಕಷ್ಟಕ್ಕೆ ಈಡಾಗ್ತೀವಿ ಎನ್ನುವಂತ ದೊಡ್ಡ ಮಟ್ಟದ ಆತಂಕ ಇದೆ. ಹಾಗಿದ್ರೆ ಲಾಕ್ಡೌನ್ ಇಲ್ಲದೇನೆ ಕೊರೋನಾವನ್ನ ತಡೆಯೋದಕ್ಕೆ ಸಾಧ್ಯ ಆಗುತ್ತಾ? ಲಾಕ್ಡೌನ್ ಸೀಲ್ ಡೌನ್ ಬೇಡ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇರುವಂತಹ ಬೇರೆ ಮಾರ್ಗ ಯಾವುದು? ಲಾಕ್ಡೌನ್ ನಿಂದ ಈಗಾಗಲೇ ಜನ ಬೀದಿಗೆ ಬಂದಿದ್ದಾರೆ, ಕೆಲವೊಂದಷ್ಟು ಉದ್ಯಮಗಳು ಸಂಪೂರ್ಣವಾಗಿ ನೆಲಕಚ್ಚಿ ಬಂದಾಗಿ ಹೋಗಿದಾವೆ, ಲಕ್ಷಾಂತರ ಜನ ಕೆಲಸ ಕಳ್ಕೊಂಡು ಬೀದಿಗೆ ಬರುವಂತಹ ಕೆಲಸ ಆಗಿದೆ. ಮೊದಲ ಹೊಡೆತದಿಂದ ಉದ್ಯಮ ವಲಯ ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ. ಇಂತಹ ಸಂದರ್ಭದಲ್ಲಿ ಮತ್ತೆ ಲಾಕ್ಡೌನ್ ಅನ್ನುವಂಥದ್ದೇನಾದ್ರೂ ಘೋಷಣೆ ಆದ್ರೆ ಖಂಡಿತವಾಗಿಯೂ ಕೂಡ ಸಂಕಷ್ಟಕ್ಕೀಡಾಗಬೇಕಾಗತ್ತೆ. ಈ ಕೊರೋನಾವನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನೋದು ತಜ್ಞರೇ ಹೇಳಬೇಕಾಗತ್ತೆ. ಸದ್ಯಕ್ಕೆ ಸೀಲ್ ಡೌನ್ ಲಾಕ್ಡೌನ್ ಎರಡೂ ಬೇಡ ಅಂತ ಹೇಳಿದ್ದಾರೆ. ಲಾಕ್ಡೌನ್ ಮಾಡುವಂತ ಅವಶ್ಯಕತೆನೂ ಇಲ್ಲ ಅಥವಾ ಸೀಲ್ ಡೌನ್ ಮಾಡುವಂತ ಅವಶ್ಯಕತೆಯೂ ಇಲ್ವೇ ಇಲ್ಲ ಅಂತ ಹೇಳಿ. ಹಾಗಿದ್ರೆ ಈ ಎರಡೂ ಆಪ್ಷನ್ ಅನ್ನ ಬಿಟ್ಟು ಕೊರೋನಾವನ್ನ ತಡಿಬೇಕು, ನಿಯಂತ್ರಿಸಬೇಕು, ಜಾಸ್ತಿ ಜನಕ್ಕೆ ಇದು ಹಬ್ಬಬಾರದು ಅನ್ನೋದಾದ್ರೆ ಯಾವ ರೀತಿಯಾಗಿರ್ಬೇಕು ನಮ್ಮ ಆಟಿಟ್ಯೂಡ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಕಾರಣಕ್ಕಾಗಿ ಕೇಳ್ತಾ ಇರೋದು, ಲಾಕ್ಡೌನ್ ಸೀಲ್ ಡೌನ್ ಇಲ್ಲದೆ ಹೋದ್ರೂ ಕೂಡ ಕೊರೋನಾವನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಆಗತ್ತಾ? ಸರ್ಕಾರದ ಮುಂದೆ ಇರುವಂತ ಆಪ್ಷನ್ ಏನು? ಯಾವ ರೀತಿಯಾಗಿ ಎದುರಿಸಬೇಕು ಅನ್ನೋದು ಗೊತ್ತಾಗುತ್ತೆ. ಕೊರೋನಾವನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನೋದು ಗೊತ್ತಾಗಿದೆ ಸದ್ಯಕ್ಕೆ. ಲಾಕ್ಡೌನ್ ಬದಲು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳೋದು ಮುಖ್ಯ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಅದೇ ರೀತಿಯಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕೊರೋನಾ ಗುಣಲಕ್ಷಣಗಳು ಇರುವಂತವರನ್ನ ಟೆಸ್ಟ್ಗೆ ಒಳಪಡಿಸಬೇಕು. ಟೆಸ್ಟ್ಗೆ ಒಳಪಡಿಸಿದ್ರೆ ಎಷ್ಟು ಜನರಿಗೆ ಸೋಂಕಿದೆ ಅನ್ನೋದು ಗೊತ್ತಾಗುತ್ತೆ, ಸೋಂಕನ್ನ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಮಾಸ್ಕ್ ಹಾಕೊಳ್ಳೋದು, ದೈಹಿಕ ಅಂತರ ಕಾಪಾಡೋದಿದೆಯಲ್ಲ, ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ರೋಚ್ ಇಲ್ಲಿ. ಈ ಕಾರಣಕ್ಕಾಗಿ ಕಾರ್ಯಕ್ರಮಗಳಿಗೆ ಹೋದಂತ ಜನಕ್ಕೆ, ಪ್ರತಿಭಟನೆಗೆ ಹೋಗುವಂತಹ ಜನರಿಗೇನಿದ್ದಾರೆ ಅವರಿಗೆ ಕಡಿವಾಣ ಹಾಕ್ಬೇಕಿಲ್ಲಿ. ಹೆಚ್ಚು ಜನ ಸೇರುವಂತ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಲೇಬೇಕಾದಂತ ಅನಿವಾರ್ಯತೆ ಇದೆ. 1000 ಸಂಖ್ಯೆಯ 10,000 ಸಂಖ್ಯೆಯ ಲಕ್ಷ ಸಂಖ್ಯೆಯ ಜನ ಸೇರುವಂತಹ ಕಾರ್ಯಕ್ರಮಗಳು ನಡೀತಾ ಇರೋ ಕಾರಣಕ್ಕಾಗಿ ಅದನ್ನ ಬ್ರೇಕ್ ಹಾಕಬೇಕಾಗತ್ತೆ. ಅಂತ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಿದಾಗ ಮಾತ್ರ ಈ ಸೋಂಕನ್ನ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತ ಅಭಿಪ್ರಾಯವನ್ನ ಇಲ್ಲಿ ತಜ್ಞರು ವ್ಯಕ್ತಪಡಿಸ್ತಾ ಇದ್ದಾರೆ. ಡಾಕ್ಟರ್ ಸುನಿಲ್ ಅವರೇ, ಇಲ್ಲಿ ಮಾಸ್ಕ್ ಹಾಕೊಳ್ಬೇಕು, ಮಾಸ್ಕ್ ಹಾಕೊಳ್ಳೋದು ಕಡ್ಡಾಯ ಅನ್ನುವಂತ ಮಾತಿದೆ. ಹೀಗಿದ್ರೂ ಕೂಡ ಸೋಂಕಿನ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ನಾವು ಮಾಸ್ಕ್ ಹಾಕೋದನ್ನ ಬಿಟ್ಟಿದ್ದೀವಿ ಎನ್ನುವಂತ ಕಾರಣಕ್ಕೋ ಅಥವಾ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾಗಿ ಸೋಂಕು ಜಾಸ್ತಿ ಆಗ್ತಾ ಇದೆಯಾ? ಒಂದು ಆ್ಯಕ್ಚುಲಿ ಎರಡು ವೆರಿ ಇಂಪಾರ್ಟೆಂಟ್ ವಿಷಯ. ಒಂದು ವ್ಯಾಕ್ಸಿನೇಷನ್ ಅಂತ ನಾವು ಶುರು ಮಾಡ್ತಾ ಹೋದಾಗ ಎಲ್ಲೋ ಟೆಸ್ಟಿಂಗ್ ರೇಟ್ನ ನಾವು ಕಮ್ಮಿ ಮಾಡ್ತಾ ಹೋದ್ವಿ. ಸೊ ಅದು ಆ್ಯಕ್ಚುಲಿ ಟೆಸ್ಟಿಂಗ್ ರೇಟ್ ಕನ್ಸಿಸ್ಟೆಂಟಾಗಿ ಅಷ್ಟೇ ಇರಬೇಕಾಗಿತ್ತು. ಸೊ ಟೆಸ್ಟಿಂಗ್ ರೇಟ್ ಕಮ್ಮಿ ಮಾಡೋದು. ನಾನು ಈಗಲೂ ಹೇಳ್ತಾ ಇದ್ದೀನಿ, ಟೆಸ್ಟಿಂಗ್ ಈಸ್ ದ ಬೆಸ್ಟ್ ಸ್ಟ್ರಾಟಜಿ. ಇದು ನಂದು ವೈಯಕ್ತಿಕ ಅಭಿಪ್ರಾಯ ಅಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ WHO ಇರ್ಬೋದು, ಅಥವಾ ಬೇರೆ ಯಾವುದೋ CDC ಅಂತ ಹೇಳ್ತೀವಿ ನಾವು, ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಮೇರಿಕಾ ಅಂತ, ಅಥವಾ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲ ಟೆಸ್ಟಿಂಗ್ ಮಾಡಲೇಬೇಕು. ಟೆಸ್ಟಿಂಗ್ ಮಾಡೋದ್ರಿಂದ ಏನಾಗತ್ತೆ, ಟೆಸ್ಟಿಂಗ್ ಮಾಡದೇ ಇದ್ದರೆ ಏನಾಗುತ್ತೆ? ಸೊ ಟೆಸ್ಟಿಂಗ್ ಮಾಡೋದು ನಾನು ಕಂಪ್ಲೀಟ್ಲಿ ಅಗ್ರಿ. ಎಲ್ಲರಿಗೂ 100% ಡಿಟೆಕ್ಟ್ ಆಗಲ್ಲ.
ಓಕೆ. ಬಟ್ ಸೆನ್ಸಿಟಿವಿಟಿ ಮತ್ತು ಸ್ಪೆಸಿಫಿಸಿಟಿ ಅಂತ ನಾವೇನು ಹೇಳ್ತೀವಿ, ಆ ಟೆಸ್ಟ್ಗಳನ್ನ ನಾವು ನೋಡ್ತಾ ಹೋದಾಗ ಅಥವಾ ಪಾಸಿಟಿವ್ ಪ್ರಿಡಿಕ್ಟಿವ್ ವ್ಯಾಲ್ಯೂ ಅಂದರೆ ಎಷ್ಟು ಜನಕ್ಕೆ ಪಿಕ್ ಮಾಡ್ಬೋದು ಅಂತ, ಈವನ್ 90 ಜನಕ್ಕೆ ಪಿಕ್ ಮಾಡ್ಬೋದು, 80 ಜನಕ್ಕೆ ಪಿಕ್ ಮಾಡ್ಬೋದು. ಸ್ಟಿಲ್ ನಾವು 100ರಲ್ಲಿ 80 ಜನಕ್ಕೆ ಅಥವಾ 90 ಜನಕ್ಕೆ ಈ ಕಾಯಿಲೆ ಬರೋದನ್ನು ತಡೆಗಟ್ಟೋದು ಪಿಕ್ ಮಾಡೋದ್ರಿಂದ. ಒಬ್ಬ ವ್ಯಕ್ತಿನ ನಾವು ಪಿಕ್ ಮಾಡಿದರೆ ಹಲವಾರು ಸ್ಟಡಿಗಳು ತೋರಿಸಿದೆ, ಒಂದು ವ್ಯಕ್ತಿ ಇನ್ಫೆಕ್ಷನ್ ಬಂದರೆ ಅದರಿಂದ 200ರಿಂದ 300 ಜನಕ್ಕೆ ಹಬ್ಬುವಂಥ ಸಾಧ್ಯತೆ ಇದೆ. ಅಂದರೆ ಅವರೊಬ್ಬರಿಂದ ಅಲ್ಲ, ಅವ್ರು ಇನ್ನೊಬ್ರಿಗೆ ಸ್ಪ್ರೆಡ್ ಮಾಡ್ತಾರೆ, ಅವರಿಂದ ಇನ್ನೊಬ್ರಿಗೆ ಹೋಗುತ್ತೆ. ಸೊ ಈ ಥರ ನೋಡ್ತಾ ಹೋದಾಗ ಸೊ ಅದರಲ್ಲಿ 200ರಿಂದ 300 ಜನಕ್ಕೆ ಹೋಗೋದನ್ನ ತಡೆಗಟ್ಟಬಹುದು. ಕಳೆದ ಕಂಟ್ರಿ ಅನ್ಲಾಕ್ ಆಗಿದೆ, ಹೌದು, ಕಂಟ್ರಿ ಅನ್ಲಾಕ್ ಆಗಿದೆ, ಜನ ಓಡಾಡ್ತಿದ್ದಾರೆ, ಬಾರ್ಡರ್ ಇಂದ ಟ್ರೈನ್ ಬರ್ತಿದೆ, ಬಸ್ ಬರ್ತಿದೆ, ಹೋಟೆಲ್ ಬರ್ತಾರೆ. So how will you stop that, you tell me now? No, we are not stopping anything. See, we need to test the people. ಬಂದಾಗ ಏನು ಮಾಡ್ತದೆ, ಬಾರ್ಡ್ರಲ್ಲಿ ಕೂತ್ಕೊಂಡು ನಾವು ಸೀಲಿಂಗ್ ಮಾಡೋಕ್ಕಾಗಲ್ಲ, ಕೆಲವೊಂದು ಎಕನಾಮಿಕ್ ಇಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಓಡಾಡೋರಿಗೆ 72 ಅವರ್ಸ್ ಒಳಗಡೆ ಏನು ಟೆಸ್ಟ್ ಇದೆ, ಟೆಸ್ಟ್ ರಿಪೋರ್ಟ್ಸ್ ಬರಬೇಕು. ಇವತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಮುಂಬೈಯಿಂದ ಬೆಂಗಳೂರು ಟ್ರೈನಲ್ಲಿ ಬಂದೆ, ನನಗೆ ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್ ನೀವು ಟೆಸ್ಟ್ ಮಾಡ್ತೀರಾ ಪಾಸಿಟಿವ್ ಅಂತ ಬರುತ್ತೆ. ನಾನು ಟ್ರೈನ್ ಮುಂಬೈಯಿಂದ ಬೆಂಗಳೂರು ಟ್ರೈನ್ ಉದ್ದಕ್ಕೂ ನಾನು ಎಷ್ಟೊಂದು ಜನರನ್ನು ಸಂಪರ್ಕ ಮಾಡಿರ್ತೀನಿ, ಬಂದಿರ್ತೀನಿ. ನಾವು ಯು ಟೆಲ್ ಮೀ, ನಾನು ಒಬ್ಬನೇ ಪಾಸಿಟಿವ್ ಬರ್ತೀನಿ ಅಷ್ಟು ಜನದಲ್ಲೂ. ಅವರಿಗೆ ಸ್ವ್ಯಾಪ್ ಪಿಕ್ ಆಗ್ಬೋದು, ಆಗದಲ್ಲೇ ಇರ್ಬೋದು. ಅಗೇನ್ ಸೆನ್ಸಿಟಿವಿಟಿ ಮ್ಯಾಟರ್ಸ್. ಸೊ ಈಗ ಇದನ್ನ ಎಷ್ಟು ಜನ ಟ್ರ್ಯಾಕ್ ಮಾಡ್ತೀರಾ? ಅವರೆಲ್ಲೋ ಬೇರೆ ಬೇರೆ ಕಡೆ ಇಳಿದು ಹೋಗಿರ್ತಾರೆ, ಕೆಲವರು ಶಿವಮೊಗ್ಗದಲ್ಲಿ ಇಳಿದು ಹೋಗಿರ್ತಾರೆ, ಕೆಲವರು ಬೆಳಗಾವಿಲಿ ಇಳಿದು ಹೋಗಿರ್ತಾರೆ. ಹೆಂಗೆ ಟ್ರೇಸ್ ಮಾಡ್ತೀರಾ? ಸೊ ಎಲ್ಲರಿಗೂ ಅದಕ್ಕೆ ಒಂದು ವ್ಯಕ್ತಿಗೆ ಒಂದ್ಸಲ ಪಾಸಿಟಿವ್ ಅಂತ ಬಂದಾಗ, ನೀವು ಕಳೆದ ಬಾರಿ ಗೊತ್ತಿರ್ಬೋದು, ಒಂದ್ಸಲ ಬಸ್ಸಲ್ಲಿ ಬಂದಾಗ ಒಂದು ಪಾಸಿಟಿವ್ ಬಂದರೆ ಬಸ್ಸಲ್ಲಿ 6 ಸೀಟು 7 ಸೀಟು 8 ಸೀಟ್ ಏನಿದ್ರು ಅದನ್ನು ಮಾಡ್ತಾ ಇದ್ವಿ. ಈವನ್ ಫ್ಲೈಟಲ್ಲಿ ಕೂಡ 2 ಸೀಟಿಗೆ ಟೆಸ್ಟ್ ಮಾಡ್ತಾ ಇದ್ವಿ ಪಾಸಿಟಿವ್ ಬಂದರೆ. ಅವರು ಆಮೇಲೆ ಒಂದು ಉದಾಹರಣೆ ಕೊಡ್ತೀನಿ, ಈ ತರ ನಮ್ಮ ದೇಶದಲ್ಲಿ ಸೊ ಐ ಟೆಲ್ ಯು ಸಮಥಿಂಗ್. ಸೊ ಈ ತರ ನೋಡ್ತಾ ಹೋದಾಗ ಸೊ ಅವ್ರನ್ನ ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ಅಂತ ನಾವೇನು ಹೇಳ್ತೀವಿ, ಅವ್ರನ್ನ ಟೆಸ್ಟ್ ಮಾಡಬೇಕು. ಈಗ ಸರ್ಕಾರದ ಮಾನದಂಡ ಇರೋದು ಒಂದು ಕೇಸು ಪಾಸಿಟಿವ್ ಬಂದರೆ 20 ಜನಕ್ಕೆ ಟ್ರೇಸ್ ಮಾಡ್ತಾರೆ ಪ್ರೈಮರಿ, ಸೆಕೆಂಡ್ರಿ ಒಂದು 20 ಜನಕ್ಕೆ ಮಾಡ್ಬೋದು, 30 ಜನಕ್ಕೆ ಮಾಡ್ಬೋದು. ಇವ್ರು ಎಲ್ಲರನ್ನೂ ಮಾಡಿದರೆ ಮ್ಯಾಕ್ಸಿಮಮ್ ಇನ್ಫೆಕ್ಷನ್ನ ಪ್ರಿವೆಂಟ್ ಮಾಡ್ಬೋದು, ತಡೆಗಟ್ಬೋದು. ದಟ್ ಈಸ್ ದ ಬೆಸ್ಟ್ ಸ್ಟ್ರಾಟಜಿ ಅವೈಲಬಲ್. ಎಲ್ಲರೂ ನೀವು ಹೇಳ್ದಂಗೆ ಮಾಡ್ಲಿಕ್ಕಾಗಲ್ಲ, ಅವ್ರ ಆಟದಲ್ಲ, ಪ್ರಾಕ್ಟಿಕಲ್ ಆಗಿ. ಎಸ್, ಐ ಅಗ್ರಿ. ಈಗ ಬ್ಯಾಂಗ್ಳೂರ್ ಯಾರೋ ಒಬ್ಬ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಫೀಸ್ಗೆ ಹೋಗಿ ಬಂದಿರ್ತಾನೆ, ಟೆಸ್ಟ್ ಮಾಡಿ 20 ಜನ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡ್ತಾ ಹೋಗ್ತೀರಾ. ಆ 20 ಜನನು ಬೇರೆ ಬೇರೆ ಕಡೆ ಇರ್ತಾರೆ, ಬೇರೆ ಬೇರೆ ಏರಿಯಲ್ಲಿ ಇರ್ತಾರೆ. ಮತ್ತೆ ಅಲ್ಲಿ ಚೇಂಜ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿಗೆ ಎಂಡ್ ಆಗಲ್ಲ. ಅವ್ನು ಇನ್ನೊಬ್ಬ ಯಾರಾದರೂ ಪಾಸಿಟಿವ್ ಪಿಕ್ ಆದ್ರೆ ಮತ್ತೆ ನಮ್ಮ ಇಡೀ ಸಮಯ, ಶ್ರಮ, ಹಣ ಎಲ್ಲ ಅದಕ್ಕೆ ಹೋಗ್ತಾ ಇದೆ. ಐ ಸಪೋರ್ಟ್. ನಮ್ಮ ಪ್ರಧಾನ ಮಂತ್ರಿ ಅವ್ರು ಏನಿದ್ರು, ಟೆಸ್ಟಿಂಗ್, ಟ್ರೇಸಿಂಗ್ ಅಂಡ್ ಟ್ರೀಟ್ಮೆಂಟ್, ಇದೇ ನಮ್ಮ ರಾಮಬಾಣ. ಅವ್ರನ್ನ ಟೆಸ್ಟ್ ಮಾಡಲಿಲ್ಲ ಅಂದರೆ ಅವರು ಐಸೋಲೇಟ್ ಆಗೋಕ್ಕಾಗಲ್ಲ, ಐಸೋಲೇಟ್ ಮಾಡಿಲ್ಲ ಅಂದರೆ ಅವ್ರು 100,000 ಜನಕ್ಕೆ ಹರಡಿಸ್ತಾರೆ. ನಾವು ಎಸಿಂಪ್ಟಮ್ಯಾಟಿಕ್ ಇರೋರ್ನ ಹೆಂಗೆ ಇದು ಮಾಡ್ತೀರಾ ನೀವು? ಒಂದೇ ಮನೆಯಲ್ಲಿ ಒಬ್ಬ ಪಾಸಿಟಿವ್ ಆಗಿರ್ತಾನೆ, ಅವ್ರು 3-4 ಜನ ಇರ್ತಾರೆ ಅದೇ ಮನೆಯಲ್ಲಿ, ಅವ್ರಿಗೂ ಟೆಸ್ಟಿಂಗ್ ಮಾಡಿಸಿಲ್ಲ ಅಂದರೆ ಪಾಸಿಟಿವ್ ನೆಗೆಟಿವ್ ಅಂತ ಹೆಂಗೆ ಇರುತ್ತೆ? ಅವ್ರು ನೆಗೆಟಿವ್ ಅಂತ ಇದು ಮಾಡ್ಕೊಂಡ್ರೆ ಅವರು ದೇ ಕ್ಯಾನ್ ಬಿ ಕೇರ್ಫುಲ್. ಪಾಸಿಟಿವ್ ಅಂದ್ರೆ ದೇ ಕ್ಯಾನ್ ಐಸೋಲೇಟ್ ದೆಮ್ಸೆಲ್ಫ್. ಟೋಟಲಿ ನೆಗೆಟಿವ್ ಅಲ್ವಲ್ಲ. ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಸ್ಪೆಸಿಫಿಸಿಟಿ ಆಫ್ ದ ಟೆಸ್ಟ್. asymptomatic ಆಗಿದ್ರೆ ಮಾಸ್ಕ್ ಹಾಕೊಳ್ಳಿ. ಈಗ ಪಾಸಿಟಿವ್ ಅಂದ್ರೆ ಸಂಪೂರ್ಣ ಪಾಸಿಟಿವ್ ಅಲ್ಲ ನಿಮ್ಮ ಪ್ರಕಾರ, ನೆಗೆಟಿವ್ ಅಂದ್ರೆ ಸಂಪೂರ್ಣ ನೆಗೆಟಿವ್ ಅಲ್ಲ. ಪರೀಕ್ಷೆ ಮಾಡಬೇಕೋ ಬೇಡವೋ ಅಂತ ಹೇಳಿ ಅಲ್ಲ. ಒಂದ್ ನಿಮಿಷ, ನೀವು ಫ್ಲೋ ಚಾರ್ಟ್ ದಯವಿಟ್ಟು ಹಾಕಿ. ನಾನು ಆನಂದ್ ಅವ್ರಿಗೆ ಶೇರ್ ಮಾಡಿದ್ದೀನಿ, ದಯವಿಟ್ಟು ಆ ಫ್ಲೋ ಚಾರ್ಟ್ ಹಾಕಿ. ಐ ಕ್ಯಾನ್ ಎಕ್ಸ್ಪ್ಲೇನ್. ಫ್ಲೋ ಚಾರ್ಟ್ ಏನಿದೆ ಅಂತ ಹೇಳಿ ಹೇಳ್ಬಿಡಿ. ನೀವು ಅದನ್ನ ಹಾಕಿ, ನೀವು ಅದನ್ನ ಹೇಳಿ ದಯವಿಟ್ಟು ನೋಡಿ. ಈಗ ಸಿಂಪ್ಟಮ್ಸ್ ನಾನು ಅವಾಗಿಂದ ಮೊದಲಿಂದ ನಾನು ಹೇಳ್ತಾ ಇದ್ದೀನಿ, ಜುಲೈ ಆಗಸ್ಟಿಂದ 100 ಜನಕ್ಕೆ ಬಂದರೆ 90% ವಿಲ್ ಬಿ ಮೈಲ್ಡ್ ಎಸಿಂಪ್ಟಮ್ಯಾಟಿಕ್. ಎಷ್ಟೊಂದು ಜನಕ್ಕೆ ಬಂದು ಹೋಗಿರೋದು ಗೊತ್ತಾಗಿಲ್ಲ. ಡೆಲ್ಲಿ ಸೀರೋ ಸರ್ವೆ ಸ್ಯಾಂಪಲ್ ಹೇಳ್ತಿದೆ 30 crore ಪೀಪಲ್ ಆಂಟಿಬಾಡೀಸ್ ಇದೆ ಆಸ್ ಅ ಎಸ್ಟಿಮೇಟ್ ಅಂತ ಹೇಳ್ತಿದೆ. ಅಂದರೆ ಆ 30 crores ಕ್ಲಿನಿಕ್ ಹಾಸ್ಪಿಟಲ್ಗೆ ಬಂದಿದ್ದಾರಾ? ಇಲ್ಲ. ಸೊ ಈ ಡಿಸೀಸ್ ಅರ್ಥ ಮಾಡ್ಕೊಳ್ಳಿ, ಎಷ್ಟೊಂದು ಜನಕ್ಕೆ ಬಂದು ಹೋಗಿರೋದೇ ಗೊತ್ತಾಗಿಲ್ಲ. ನಾವು ಅವ್ರನ್ನೆಲ್ಲ ಟ್ರೇಸ್ ಮಾಡ್ತಾ ಹೋದ್ರೆ ಅದಕ್ಕೆ ಕೊನೆ ಇದೆಯಾ? ನಮ್ಮ ದೇಶ ಜನಸಂಖ್ಯೆ, ನಮ್ಮ ಡೈನಮಿಕ್ಸ್. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ವಿಸ್ತೃತವಾಗಿ ಚರ್ಚೆ ಮಾಡೋಣ. ಇದಕ್ಕೆ ಸಂಬಂಧಪಟ್ಟಂಗೆ ರಿಷಬ್ ಶೆಟ್ಟಿ ಕೂಡ ಏನು ಹೇಳ್ತಾರೆ ಕೇಳೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ, ಇನ್ನೂ ಕೂಡ ಚರ್ಚೆ ಮಾಡಬೇಕು. ಯಾಕಂದ್ರೆ ಚೇತನ್ ಅವ್ರ ಪ್ರಕಾರ ನೀವೆಲ್ಲರಿಗೂ ಕೂಡ ಪರೀಕ್ಷೆ ಮಾಡುವಂಥದ್ದು ಅದು ಅಸಾಧ್ಯ, ಅದು ಅಸಂಭವ, ಅದು ಅದನ್ನು ಮಾಡೋಕೆ ಹೋಗಬೇಡಿ. ಅನಗತ್ಯವಾಗಿ ಏನು ಅಂತಂದರೆ ನಮಗೆ ಆರ್ಥಿಕ ಹೊರೆ ಆಗುತ್ತೆ ಬಿಟ್ಟರೆ ಇನ್ನೇನು ಆಗಲ್ಲ ಅನ್ನುವಂಥದ್ದು ಅವ್ರ ವಾದ. ಆದರೆ ಸುನಿಲ್ ಮತ್ತು ದಿವ್ಯಾಚಂದ್ರದವರು ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಪರೀಕ್ಷೆನೇ ಮಾಡಲಿಲ್ಲ ಅಂತಂದರೆ ಅವರಿಗೆ ರೋಗ ಇದೆ ಇಲ್ಲ ಅಂತ ಅಂದ್ಕೊಳ್ಳುವಂಥದ್ದು ಯಾವಾಗ, ಯಾವ ರೀತಿ ಅನ್ನುವಂಥದ್ದು ಅವ್ರ ಪ್ರಶ್ನೆ. ಇಲ್ಲಿ ಒಂದು ಗಮನಿಸಬೇಕೇನು ಅಂದರೆ, ನಮ್ಮಲ್ಲೇನಾದರೂ ಜನಗಳು ಜಾಗೃತವಾಗಿದ್ದು, ಹೌದಪ್ಪ ನನಗೆ ಏನೋ ತೊಂದರೆ ಆಯಿತು, ಮೊದಲನೇ ದಿವಸ ಆಯಿತು, 2ನೇ ದಿವಸ ಆಯಿತು, 3ನೇ ದಿವಸಕ್ಕೆ ನಾನು ಹೋಗಬೇಕು, ತೋರಿಸ್ಕೋಬೇಕು ಅನ್ನುವಂಥ ಮನೋಭಾವನೆ ಇದ್ದರೂ ಓಕೆ. ನಮ್ಮಲ್ಲಿ ಒಂದು ಮನೋಭಾವನೆ ಇದೆ. ನಾನು ರಿಷಬ್ ಶೆಟ್ಟಿ ಅವ್ರ ಜೊತೆ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ರಿಷಬ್, ನಾವು ನೋಡ್ತೀವಿ ಏನಂದರೆ, ಕೆಲವರು ಈ ತೀರ ಮುತುವರ್ಜಿನ ತಗೊಳ್ತಾರೆ, ಇನ್ನು ಕೆಲವರು 2ನೇ ವರ್ಗದ ಜನ ಇರೋದು, ಯಾವ ಮುತುವರ್ಜಿನೂ ಕೂಡ ತಗೊಳ್ಳಲ್ಲ. ಸೊ ಅದು ಒಂದು ಕ್ಯಾಟಗರಿ. ಇನ್ನೊಂದೇನು ಅಂದರೆ, ಏನಾದರೂ ಆದ ತಕ್ಷಣವೇ ಹೌದಪ್ಪ ನಾವು ಫಾಲೋ ಮಾಡಬೇಕು, ನಮ್ಮಿಂದಾಗಿ ಬೇರೆಯವರು ತೊಂದರೆ ಆಗಬಾರ್ದು ಅಂತ ಯೋಚನೆ ಮಾಡುವಂಥ ಒಂದಿಷ್ಟು ಜನ.
ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತ ರೀತಿಯಲ್ಲಿರುವಂಥವ್ರು ಇನ್ನೊಂದಿಷ್ಟು ಜನ. ನಾವು ಜಾಗೃತರಾಗದನೇ ಎಷ್ಟೊಂದು ಪರೀಕ್ಷೆ ಮಾಡ್ತೀರಿ ರಿಷಬ್ ಅವ್ರೆ, ಎಷ್ಟೊಂದು ಪರೀಕ್ಷೆ ಮಾಡ್ತೀರಿ, 2 ಜನಕ್ಕೆ ಅಂತ ಔಷಧಿ ಕೊಡ್ತೀರಿ. ನಮ್ಮಲ್ಲೊಂದು ಮಿನಿಮಮ್ ಮಾಸ್ಕ್ ಹಾಕೊಳ್ರಿ, ಮಿನಿಮಮ್ ದೈಹಿಕ ಅಂತರ ಕಾಪಾಡ್ಕೊಳ್ರಪ್ಪ, ನೀವು ಹಿಂಡು ದಂಡು ಸೇರಬೇಡ್ರಪ್ಪ, ಅದನ್ನೇ ಕೇಳಲ್ಲ ನಮ್ಮ ಜನಗಳು ಅಂದ್ರೆ ಏನು ಮಾಡೋಕ್ಕೆ ಸಾಧ್ಯ? ಶೇಕ್ ಹ್ಯಾಂಡ್ ಮಾಡಿಲ್ಲ ಅಂದರೆ ನಮಗೆ ಭಾಳ ಬೇರೆ ಥರದಲ್ಲಿ ನೋಡ್ತಾರೆ ಸರ್. ಕೈ ಮುಟ್ಟಬೇಡಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂದರೆ ಏನು ಸರ್ ನಾವು ನಿಮ್ಮ ಫ್ಯಾನು ನೀವು ಕೈ ಕೊಡಲ್ಲ ಅಂದ್ರೆ ಹೆಂಗೆ ಅಂತ ಅಂದ್ಬಿಡ್ತಾರೆ. ನೀವು ಹೇಳೋದಂಗೆ ಇಲ್ಲಿ ಗೂಗಲ್ ಡಾಕ್ಟರ್ಸ್ಗಳು ಜಾಸ್ತಿ. ಒಂದು ಸೆಕ್ಟರ್ ಆಫ್ ಜನ ಇದ್ದಾರೆ ಹೇಗೆ ಅಂತಂದರೆ ನಿಮಗೆ ಅವ್ರು ಪಕ್ಕದವ್ನು ಕೆಮ್ಮಿದ್ರೆ ಗೂಗಲ್ ಸರ್ಚ್ ಮಾಡಿಬಿಡ್ತಾರೆ, ಪಕ್ಕದವ್ನು ಕೆಮ್ತಾ ಇದ್ದಾರೆ ಅನ್ನೋ ಲೆಕ್ಕಕ್ಕಿದೆ. ಸೊ ಇನ್ನೊಂದು ಸೆಕ್ಟರ್ ನಿಮಗೆ ಏನೇ ಆಗಲಿ ಅವ್ರಿಗೆ ತಲುಪಲ್ಲ ವಿಷಯ. ಸೊ ಇಲ್ಲಿ ನಾವು ಜನರನ್ನ ಜಾಗೃತಿ ಮೂಡಿಸ್ಬೇಕಾಗಿರೋದು ಈ ಗೂಗಲ್ ಸರ್ಚ್ ಮಾಡೋದಕ್ಕಿಂತ ಹೆಚ್ಚು ಒಂದಷ್ಟು ಕಾಮನ್ ಜನರು ಏನೇನಿದ್ದಾರೆ ಅವರಿಗೆ ತಲುಪಿಸ್ಬೇಕಾಗುತ್ತೆ. ಈಗ ಮಾತಾಡ್ತಾ ನಾನು ಕೇಳಿಸ್ಕೊಳ್ತಾ ಇದ್ದೆ ಹಿಂದಿನ ಡಿಸ್ಕಷನಲ್ಲಿ, ಲೈಕ್ ಬೆಂಗಳೂರಿಗೆ ಒಂದು ಟ್ರೈನಲ್ಲಿ ಬಂದಿರೋವನು ಊರೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ಬಂದ ಅಂತ, ಅವ್ನು ಎಲ್ಲ ಹತ್ತ ಅಲ್ಲೇ ಅವನು ಆ ಟೆಸ್ಟನ್ನ ಮಾಡ್ಕೊಂಡು ಬರ್ಬೋದು. ನಾನು ಕೂಡ ಸಪೋರ್ಟ್ ಮಾಡ್ತೀನಿ ದ್ಯಾಟ್ ನಾವು ಟೆಸ್ಟ್ ಮಾಡ್ತಾ ಇರುವಂಥ ಒಂದು ಪ್ರಾಸೆಸ್ನ ಆ್ಯಕ್ಟಿವ್ ಆಗಿ ಇಟ್ಟಿಲ್ಲ ಅಂದರೆ ಜನ ಅಲರ್ಟ್ ಆಗಲ್ಲ ಅಂತ. ಸೊ ನಿಮಗೆ ವ್ಯಾಕ್ಸಿನ್ ಬಂದಿರೋದು ಕೂಡ ಇಷ್ಟು ಕತೆ ಇದೆ ಅಂತ ಹೇಳ್ತೀವಿ ನಾವು. ಕೆಲವ್ರಿಗೆ ಮೊಂಡ ಧೈರ್ಯನೂ ಇರ್ಬೋದು, ಏನಾಗಲ್ಲ ಬಾಗುರು ಬಂದರೆ ಲಾಸ್ಟ್ ವ್ಯಾಕ್ಸಿನ್ ಇದೆಯಲ್ಲ ಅನ್ನೋ ಥರದಲ್ಲಿ ಯೋಚನೆಯೂ ಇರ್ಬೋದು ಮೋಸ್ಟ್ಲಿ. ಸೊ ಇದನ್ನು ಹೆಚ್ಚು ಜನರಿಗೆ ಇಲ್ಲ ಯಾಕೆ ಸ್ಪ್ರೆಡ್ ಆಗ್ತಿದೆ, ಮಾಮೂಲಿ ಮನುಷ್ಯನಿಗೆ ತಲುಪಿಸುವಂಥ ಕೆಲಸ ಮಾಡಬೇಕು ನಾವು, ಕಾಮನ್ ಜನರಿಗೆ ಇದಕ್ಕೆ ಅಲರ್ಟ್ ಆಗಬೇಕು ಅಂತ ನನ್ನ ಒಪಿನಿಯನ್. ಆಮೇಲೆ ಬಂದ ಮೇಲೆ ಏನೋ ಮಾಡೋದಕ್ಕಿಂತ ಬರೋದಕ್ಕಿಂತ ಮುಂಚೆ ನಾವು ಪ್ರಿಕಾಷನ್ಸ್ ತಗೊಳ್ಳೋದು ತುಂಬ ಒಳ್ಳೆಯದು. ಹಾಗಾಗಿ ಈ ಟೆಸ್ಟ್ ಮಾಡೋ ಪ್ರಾಸೆಸ್ ನನಗೂ ಕೂಡ ಸರಿ ಅನಿಸುತ್ತೆ. ಸೊ ಒಂದು ಕಡೆಯಿಂದ ಯಾವುದೋ ಒಂದು ಬೇರೆ ರಾಜ್ಯಕ್ಕೆ ಹೋಗ್ತಾ, ಬೇರೆ ಜಿಲ್ಲೆಗೆ ಹೋಗ್ತಾ, ಅಟ್ಲೀಸ್ಟ್ ಅವರೊಂದು ಡಾಕ್ಟರ್ ಸರ್ಟಿಫಿಕೇಟ್ ನಿಮಗೆ ಒಂದು ಓಕೆ ಕೊರೋನಾ ಟೆಸ್ಟ್ ಆಗಿದೆ ಅನ್ನೋ ಥರದ್ದು. ಈಗ ನಿಮಗೆ ಫ್ಲೈಟಲ್ಲೂ ಕೇಳ್ತಿಲ್ಲ, ಏರ್ಪೋರ್ಟಲ್ಲಿ ಕೇಳ್ತಿಲ್ಲ, ಸೊ ಎಲ್ಲೂ ಕೇಳ್ತಿಲ್ಲ. ಸೊ ಇದನ್ನು ಒಂದು ಆ್ಯಕ್ಟಿವ್ ಆಗಿಡೋದ್ರಿಂದ ದೇಶಕ್ಕೆ ಭಾರ ಆಗುತ್ತೆ, ಆರ್ಥಿಕವಾಗಿ ನಮ್ಗೆ ಹೊಡೆತ ಬೀಳುತ್ತೆ. ಎಲ್ಲವೂ ಲಾಕ್ಡೌನ್ ಆದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತಲ್ಲ, ಮತ್ತು ಪುನಃ ಆರ್ಥಿಕತೆ ಅನ್ನುವಂಥ ವರ್ಡೇ ಇರಲ್ಲ, ಇಕನಾಮಿಕ್ಸ್ ಮಾತಾಡೋಂಗೆ ಇಲ್ಲ, ನಾವು ಟೋಟಲ್ ನೀಲಾಗಿರ್ತೀವಿ. ಸೊ ಹಾಗಾಗಿ ಎಲ್ಲದೂ ಹೋಗೋದಕ್ಕಿಂತ ಅಟ್ಲೀಸ್ಟ್ ನಾವು ಉಳಿಸ್ಕೋಬೇಕು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಜನರಿಗೆ ಮಾಹಿತಿ ತಲುಪಿಸೋದು ತುಂಬ ಒಳ್ಳೆಯದು ನನ್ನ ಒಪಿನಿಯನ್. ಓಕೆ ಇದೆಲ್ಲದರ ಜೊತೆಗೆ ಒಂದು ವ್ಯವಸ್ಥೆ ಕೂಡ ಜಾಗೃತವಾಗಬೇಕು ಸರ್. ನೀವು ಬಾರ್ಡ್ರಲ್ಲಿ ಜನ ಬಿಂದಾಸ ಓಡಾಡೋದು, ಯಾರು ಬರ್ತಾರೋ ಯಾರು ಹೋಗ್ತಾರೋ ಹೇಳೋರಿಲ್ಲ ಕೇಳೋರಿಲ್ಲ. ಆಮೇಲೆ ಈ ಬೆಂಕಿ ಬಿದ್ದ ಮೇಲೆ ನಾವು ನೀರಿಗೆ ಹುಡುಕಾಟ ಮಾಡೋದು. ಸೊ ಈ ರೀತಿ ಆದರೆ ಸಮಾಜದಲ್ಲಿ ಬದಲಾವಣೆ ತರಕ್ಕಾಗುತ್ತಾ ರಿಷಬ್? ಖಂಡಿತ ಇಲ್ಲ. ನಾವು ಪ್ರತಿಯೊಬ್ಬರು ಅಂದರೆ ನಮಗೆ ಬೇರೆಯವ್ರನ್ನ ದೂರಿನ ಅಭ್ಯಾಸ ಸರ್. ಪ್ರಾಬ್ಲಮ್ ಇರೋದು ಅಲ್ಲಿ. ನಮಗೆ ನೀವು ಹಂಗೆ ಮಾಡ್ತೀರಾ, ನೀವು ಇದು ಮಾಡ್ತಿಲ್ಲ ಅಂತ ಹೇಳೋದ್ರಲ್ಲಿ ನಮಗೆ ಕಾಲ ಕಳೆಯೋದ್ರಲ್ಲಿ ಭಾಳ ಇಂಟ್ರೆಸ್ಟ್. ನಮಗೆ ಸರ್ಕಾರದ ಬಗ್ಗೆ ನಾವು ಹೇಳ್ತಾ ಇರ್ತೀವಿ, ಫಸ್ಟ್ ನಾವು ಸರಿ ಆದರೆ, ನಮ್ಮ ಸುತ್ತಮುತ್ತ ಜಾಗವನ್ನು ನಾವು ಸರಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಅದರಿಂದ ಹೆಲ್ಪ್ ಆಗುತ್ತೆ. ಬೇರೆ ಎಲ್ಲ ರೀತಿಲಿ, ಬರೀ ಇದು ಒಂದೇ ವಿಷಯ ಅಂತಲ್ಲ. ಸೊ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋದ್ರ ಹಿಂದೆ ನಮ್ಮ ಯೋಚನೆ ಇರಲಿ. ಸೊ ಹಾಗಾಗಿ ಹೆಚ್ಚು ನಿಮಗೆ ಎಷ್ಟೋ ಹಳ್ಳಿ ಕಡೆಗೆ ಅವ್ರ ಮನೆ ಮದ್ದುಗಳೇ ಇವತ್ತು ಕಷಾಯದಿಂದನೇ ಅವರು ಕೊರೋನಾ ಬರದೆ ತುಂಬ ಆರೋಗ್ಯವಾಗಿ ಇಡೀ ಫ್ಯಾಮಿಲಿ ಇದ್ದಂಥದ್ದು ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಅದು ಹತ್ತಿರಕ್ಕೂ ಬರದೆ ಅಂದರೆ ಅವರ ಹುಷಾರಾಗಿ ಅವ್ರು ಇದ್ದಾಗ ಖಂಡಿತವಾಗ್ಲೂ ಅವ್ರು ಇದರಿಂದ ಆಚೆ ಬರ್ಬೋದು, ಜನರಿಗೆ ಒಂದು ಒಳ್ಳೆ ಸಂದೇಶನೂ ಕೂಡ ಕೊಡ್ಬೋದು ಅಂತ ನಾನು ಅನ್ಕೊಳ್ತೀನಿ. ಕರೆಕ್ಟ್ ಯು ಆರ್ ರೈಟ್. ಯಾಕಂದರೆ ಈ ಸುಮ್ಮನೆ ಏನು ಅಂತಾರೆ, ಈ ಮೈಮರೆಯೋದ್ರಿಂದ ಯಾವ ಕೆಲಸ ಕಾರ್ಯಗಳು ಕೂಡ ಆಗಲ್ಲ. ಹಿಂಗೆ ಎಲ್ಲವನ್ನೂ ಕೂಡ ಬಂದ್ ಮಾಡ್ಕೊಂಡು ಬದುಕೋಕ್ಕೂ ಸಾಧ್ಯ ಇಲ್ಲ. ನಾವು ಹೇಳ್ತಾ ಇದ್ವಿ ಏನಂದರೆ, ಈಗ ಲಾಕ್ಡೌನ್ ಮಾಡ್ದನೇ, ಸೀಲ್ ಡೌನ್ ಮಾಡ್ದನೇ ಇದನ್ನು ಕಟ್ಟಿ ಹಾಕೋದು ಹೆಂಗೆ ಅಂತ ನಾವು ಚರ್ಚೆ ಮಾಡ್ತಾ ಇದ್ವಿ. ಕಟ್ಟಿ ಹಾಕಲಿಲ್ಲ ಅಂತಂದರೆ ನಾಳೆ ನಮ್ಮ ಜೀವನನೇ ಕಟ್ಟಿ ಬಿಸಾಕಬೇಕಾಗತ್ತೆ ಅಂತ ಒಂದು ಸ್ಥಿತಿ ಬಂದ್ಬಿಡುತ್ತೆ ಸರ್. ಎಲ್ಲ ಟೈಮಲ್ಲಿ ಕೂಡ ಬಂದ್ ಮಾಡ್ಕೊಂಡಿರೋಕ್ಕೆ ಸಾಧ್ಯನಾ? ಇದು ಬಂದಿರುವಂಥ ಪ್ರಶ್ನೆ. ಅಂದರೆ ನಾವು ಜಾಗೃತರಾಗಬೇಕು, ಜೊತೆಗೆ ಒಂದು ವ್ಯವಸ್ಥೆ ಇದೆಯಲ್ಲ, ವ್ಯವಸ್ಥೆ ಜಾಗೃತವಾಗಬೇಕು. ಆವಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಇಲ್ಲಿ ಒಂದು ವಿಚಾರ ಇದೆ, ಇಲ್ಲಿ ನಮ್ಮ ಬಿಹೇವಿಯರ್ ಚೇಂಜ್ ಆದ್ರೇನೆ ನಾವು ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಹಾಗಂತೇಳಿ ಲಾಕ್ಡೌನ್ ಒಂದೇ ಪರಿಹಾರ ಅಲ್ಲ. ಖಂಡಿತವಾಗಿಯೂ ಕೂಡ ಲಾಕ್ಡೌನ್ ಮಾಡೋದ್ರಿಂದ ಕೊರೋನಾವನ್ನ ಕಟ್ಟಿ ಹಾಕ್ತೀವಿ ಅಂತ ಹೇಳೋದಿದೆಯಲ್ಲ, ಅದು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇರುವಂತಹ ವಾದ. ಎರಡನೇ ಅಲೆಯ ಕೊರೋನಾದ ರೋಗ ಲಕ್ಷಣಗಳೇನು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಈ ಹಿಂದೆ ಇದ್ದಂತಹ ಕೊರೋನಾದಿಂದ ಯಾವ ಗುಣಲಕ್ಷಣ ಇತ್ತು, ಯಾವ ರೀತಿಯಾದಂತಹ ರೋಗದ ಲಕ್ಷಣ ಇತ್ತು ಅಂತ ಹೇಳಿ ಗಮನಿಸಿದ್ವಿ. ಈ ಎರಡನೇ ಅಲೆಯ ವೈರಸ್ನ ರೋಗದ ಲಕ್ಷಣವೂ ಕೂಡ ಮೊದಲ ಅಲೆಯ ವೈರಸ್ನಿಂದಾಗಿ ಬರ್ತಾ ಇತ್ತಲ್ಲ, ಅದೇ ಲಕ್ಷಣಗಳೇನಾದ್ರೂ ಇದೆಯಾ ಅಥವಾ ಹೊಸದಾಗಿ ಏನಾದ್ರೂ ಗುಣಲಕ್ಷಣಗಳು ಆಡಪ್ ಆಗಿದೆಯಾ ಅನ್ನೋದನ್ನ ಗಮನಿಸ್ತಾ ಹೋದ್ರೆ, ಈ ಎರಡನೇ ಅಲೆಯ ವೈರಸ್ನಲ್ಲಿ ಇರುವಂತಹ ಸಾಮ್ಯತೆ, ಅದರ ಜೊತೆಗೆ ಅದರಿಂದ ಬರುವಂತಹ ರೋಗದ ಲಕ್ಷಣ ಗಮನಿಸ್ತಾ ಹೋದ್ರೆ, ಎರಡನೇ ಅಲೆಯ ಕೊರೋನಾದ ಲಕ್ಷಣಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಸೋಂಕಿನ ಲಕ್ಷಣಗಳು ಹಿಂದಿನ ವೈರಸ್ನಂತೆಯೇ ಇದೆಯಾ ಅಥವಾ ಏನಾದರೂ ಸೋಂಕಿನ ಗುಣಲಕ್ಷಣಗಳಲ್ಲಿ ಬದಲಾವಣೆ ಆಗಿದೆಯಾ? ಹಿಂದಿನ ವೈರಸ್ನಂತೆ ಎರಡನೇ ಅಲೆಯಲ್ಲೂ ಕೂಡ ಲಕ್ಷಣಗಳು ಪತ್ತೆ ಆಗ್ತಾ ಇದೆ.
ಯಾವ ರೀತಿಯಾಗಿ ಈ ಕಳೆದ ವರ್ಷದ ಮಾರ್ಚ್ನಿಂದ ಶುರುವಾಯ್ತಲ್ಲ ಮೊದಲ ಅಲೆ, ಆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಗುಣಲಕ್ಷಣ ಇತ್ತು, ಕೆಮ್ಮು, ಜ್ವರ, ನೆಗಡಿ, ರುಚಿ ಕಳೆದುಕೊಳ್ಳುವಂತಹ ಗುಣಲಕ್ಷಣಗಳಿತ್ತು, ಅದೇ ರೀತಿಯಾದಂತಹ ಗುಣಲಕ್ಷಣ ಎರಡನೇ ಅಲೆಯ ಈ ವೈರಸ್ ನಲ್ಲೂ ಕೂಡ ಇದೆ. ವೈರಸ್ ನಲ್ಲಿ ಬದಲಾವಣೆ ಒಂಚೂರು ಆಚೀಚೆ ಆಗಿರಬಹುದು, ಆದ್ರೆ ಗುಣಲಕ್ಷಣಗಳು ಮಾತ್ರ ಸೇಮ್ ಆಗಿದೆ. ಆದ್ರೆ ಈಗ ಜ್ವರ ಕಾಣಿಸಿಕೊಂಡ್ರು ಸೋಂಕು ಪತ್ತೆ ಆಗ್ತಾ ಇದೆ. ಕೆಲವರಿಗೆ ಯಾವುದೇ ಲಕ್ಷಣಗಳು ಇಲ್ಲದೆ ಹೋದ್ರೂ ಕೂಡ ಸೋಂಕು ಪತ್ತೆ ಆಗ್ತಾ ಇದೆ. ಹಿಂದಿನ ವೈರಸ್ಗೆ ಹೋಲಿಸಿದ್ರೆ ಈಗ ವೇಗವಾಗಿ ಹರಡ್ತಾ ಇದೆ ಅನ್ನುವಂತ ಮಾತು ತಜ್ಞರ ಪ್ರಕಾರವಾಗಿಯೂ ಕೂಡ ಕೇಳಿ ಬರ್ತಾ ಇದೆ, ವೈದ್ಯರ ಪ್ರಕಾರವಾಗಿಯೂ ಕೂಡ ಕೇಳಿ ಬರ್ತಾ ಇದೆ. ಒಬ್ಬರಿಂದ 10 ರಿಂದ 15 ಜನರಿಗೆ ಸೋಂಕು ಹರಡುವಂತ ಸಾಧ್ಯತೆ ಇದೆ. ಅತ್ಯಂತ ವೇಗವಾಗಿ ಈ ಸೋಂಕು ಹರಡುತ್ತೆ. ಹಿಂದಿನ ವೈರಸ್ಗಿಂತ 40% ವೇಗದಲ್ಲಿ ಈ ಸೋಂಕು ಹಬ್ಬುತ್ತೆ ಅನ್ನುವಂತ ಮಾತಿದೆ. ಹೀಗಾಗಿ ಸಾವಿನ ಸಂಖ್ಯೆ ಕಡಿಮೆ ಇದೆ. ಇಲ್ಲಿ ಸೋಂಕಿತರ ಸಾವಿನ ಸಂಖ್ಯೆ ಕಮ್ಮಿ ಇದೆ. ಹೊಸ ಕೊರೋನಾಗೆ ಯುವ ಜನತೆಗೆ ಮೇನ್ ಟಾರ್ಗೆಟ್. ಇಲ್ಲಿ ಹೊಸ ವೈರಸ್ ಯುವ ಜನತೆಗೇನೆ ಬರ್ತಾ ಇದೆ ಅಂತ ಹೇಳಿದ್ರೆ 19ನೇ ವಯಸ್ಸಿಂದ ಅಥವಾ 29ನೇ ವಯಸ್ಸಿಂದ 40 ವಯಸ್ಸಿನವರೆಗಿನ ಪುರುಷರು ಹಾಗೇನೆ ಮಹಿಳೆಯರಿಗೆ ಜಾಸ್ತಿಯಾಗಿ ಕೊರೋನಾ ಸೋಂಕು ತಗಲ್ತಾ ಇದೆ ಎನ್ನುವಂತ ಮಾತಿದೆ. ಇನ್ನು 4,000 ಸೋಂಕಿತರು 30 ರಿಂದ 40 ವಯಸ್ಸಿನವರೇ ಆಗಿದ್ದಾರೆ. ಇಂಪಾರ್ಟೆಂಟ್ ಗಮನಿಸಬೇಕಾಗಿರೋದು, ಕಳೆದ ಬಾರಿ ಸೋಂಕು ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ವಯಸ್ಸಾದಂತವರಿಗೆ ಸೋಂಕಿನ ಪ್ರಮಾಣ ಜಾಸ್ತಿ ಇತ್ತು. ಆದ್ರೆ ಈಗ ಎರಡನೇ ಅಲೆಯಲ್ಲಿ ಯುವಕರಿಗೆ ಹಾಗೇನೆ ಯುವತಿಯರಿಗೆ ಹೆಚ್ಚಿನ ಪ್ರಮಾಣದ ಸೋಂಕು ತಗಲ್ತಾ ಇದೆ. ಸಾವಿನ ಸಂಖ್ಯೆಯಲ್ಲೂ ಕೂಡ ಹೆಚ್ಚಳ ಆಗ್ತಾ ಇದೆ. ಇದು ಗಮನಿಸಬೇಕಾಗಿರೋದು, ಜೊತೆಗೆ ಆತಂಕದಿಂದ ಇದನ್ನ ನೋಡ್ಬೇಕಾಗಿರೋದು. ಯಾಕೆ ಅಂತ ಹೇಳಿದ್ರೆ ಯುವ ಜನತೆ ಏನಾದ್ರೂ ಕೊರೋನಾಗೆ ಬಲಿಯಾಗೋದಕ್ಕೆ ಶುರುವಾದ್ರೆ ಖಂಡಿತವಾಗಿಯೂ ಕೂಡ ದೊಡ್ಡ ಮಟ್ಟದ ಆತಂಕ ಸೃಷ್ಟಿ ಆಗುತ್ತೆ. ಈ ಕಾರಣಕ್ಕಾಗಿ ಹೇಳ್ತಾರೆ ಸಾವಿನ ಸಂಖ್ಯೆ ತೀರಾ ಕಮ್ಮಿ ಇದೆ, ಪಾಸಿಟಿವಿಟಿ ರೇಟ್ ಜಾಸ್ತಿ ಇದ್ರೂ ಸಾವಿನ ಸಂಖ್ಯೆ ತೀರಾ ಕಮ್ಮಿ ಇದೆ, ಹಾಗಂತ ಹೇಳಿ ಮೈ ಮರೆಯೋದು ಬೇಡ. ಹೀಗಾಗಿಯೇ ದೊಡ್ಡ ಮಟ್ಟದಲ್ಲಿ ಇಂಥದೊಂದು ಚರ್ಚೆ ನಡೀತಾ ಇದೆ. ಟೆಸ್ಟಿಂಗ್ ಮಾಡಿದ್ರೆ ಸೋಂಕನ್ನ ತಡಿಬಹುದು ಅನ್ನುವಂತ ಚರ್ಚೆ ಕೂಡ ಇದೆ. ಟೆಸ್ಟ್ ಮಾಡೋದ್ರಿಂದ ಏನ್ ಲಾಭ, ನಾವು ಸಿಂಪ್ಟಮ್ಸ್ ಏನಿದೆ ಅದರ ಬೇಸ್ ನಲ್ಲಿ ಟ್ರೀಟ್ಮೆಂಟ್ ಶುರು ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಚೇತನ್ ಅವರೇ ಆಗ್ಲಿಂದ ಸ್ಪಷ್ಟಪಡಿಸ್ತಾ ಇದ್ರಿ. ಲಾಕ್ಡೌನ್ ಒಂದು ಪರಿಹಾರ ಅಲ್ಲ. ಲಾಕ್ಡೌನ್ ಮಾಡೋದ್ರಿಂದ ನಾವು ಸೋಂಕನ್ನು ತಡಿತೀವಿ ಅಂತ ಹೇಳಿದ್ರೆ ಅದು ಕೂಡ ಸಾಧ್ಯ ಆಗೋದಿಲ್ಲ. ಎರಡನೇದಾಗಿ ಟೆಸ್ಟಿಂಗ್ ಮಾಡ್ತಾ ಹೋದ್ರೆ 135 ಕೋಟಿ ಜನಕ್ಕೆ ಇವತ್ತು ಮಾಡಬೇಕಾಗುತ್ತೆ, ಇನ್ನೊಂದು 4 ದಿವಸ ಬಿಟ್ಟು ಮತ್ತೆ 135 ಕೋಟಿ ಜನಕ್ಕೆ ಮತ್ತೆ ಮಾಡಬೇಕಾಗುತ್ತೆ. ಟೆಸ್ಟಿಂಗ್ ಒಂದೇ ಪರಿಹಾರ ಅಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರಿ. ಹೇಗ್ ಸಾಧ್ಯ ಆಗುತ್ತೆ ಅಂತ? ಈ ಟೆಸ್ಟಿಂಗ್ ಮಾಡೋದ್ರಿಂದ ಏನ್ ಸಮಸ್ಯೆ ಆಗುತ್ತೆ, ಮಾಡದೆ ಹೋದ್ರೆ ಏನ್ ಸಮಸ್ಯೆ ಆಗುತ್ತೆ? ಆನಂದ್, ಅದಕ್ಕಿಂತ ಮುಂಚೆ ಎಲ್ರಿಗೂ, ಯಾರು ಪ್ಯಾನಲ್ ಇದ್ದಾರೆ ಎಲ್ರಿಗೂ ಸೋಂಕು ಅಂದ್ರೆ ಏನು ನಿಮ್ ಪ್ರಕಾರ? ಕೋವಿಡ್ ಸೋಂಕು ಅಂದ್ರೆ ಏನು? ಅಲ್ಲ ಅದಕ್ಕೆ ಆನ್ಸರ್ ನೀವೇ ಹೇಳ್ತಾ ಹೋಗಿ. ಅದೇ ಕೋವಿಡ್ ಸೋಂಕು ಅಂದ್ರೆ ಏನು? ಈಗ ನೋಡಿ, ನಾನು ಅವಾಗ್ಲಿಂದ ಅದನ್ನೇ ಹೇಳ್ತಾ ಇದ್ದೀನಿ. 90% ಪೀಪಲ್ಗೆ ಮೈಲ್ಡ್ ಎಸಿಂಪ್ಟಮೆಟಿಕ್ ನೆಗಡಿ, ಕೆಮ್ಮು, ಜ್ವರ ಬಂದು ರಿಸಾಲ್ವ್ ಆಗಿಬಿಡುತ್ತೆ 90% ಆಫ್ ದ ಪೀಪಲ್. ಉಲ್ಬಣ ಆಗೋದು ಯಾರಿಗೆ? 10%. ಅದು ಹೆಂಗೆ ಗೊತ್ತಾಗುತ್ತೆ? ಪಲ್ಸ್ ಆಕ್ಸಿಮಿಟ್ರಿ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಈಗ ನಿಮ್ಮ ಫ್ರೆಂಡ್ ಉದಾಹರಣೆ ಕೊಟ್ರಿ, ಅವರು ಸಿಂಪ್ಟಮ್ಸ್ ಬಂದು 5th ಡೇ ಟೆಸ್ಟ್ ಮಾಡಿಸಿ ನಂತರ ಪಾಸಿಟಿವ್ ಬಂದ್ಮೇಲೆ ಹಾಸ್ಪಿಟ್ಲಿಗೆ ಬಂದು ಅಂತ. ಹಾಸ್ಪಿಟ್ಲಿಗೆ ಬಂದಾಗ ಅವ್ರ ಸ್ಯಾಚುರೇಷನ್ ಎಷ್ಟಿತ್ತು? 82-84% ಇತ್ತು. ಈಸ್ ಆಲ್ರೆಡಿ ಸಿವಿಯರ್ ಬೈ ದಟ್ ಟೈಮ್. ನೀವು ಯಾಕೆ ಸ್ವ್ಯಾಬ್ ಮೇಲೆ ಅವಲಂಬಿತವಾಗಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಇದು ಮಾಡಿದ್ರೆ ಹಿಂಗೆ ಆಗೋದು. ಭಾಳಷ್ಟು ಜನರು ನಮ್ಮ ಹಾಸ್ಪಿಟಲ್ಗೆಲ್ಲ ಬಂದು ವಾದ ಮಾಡಿದ್ದಾರೆ, ಸರ್ ನನ್ನ ಸ್ವ್ಯಾಬ್ ನೆಗೆಟಿವ್ ಇದೆ, ನೀವು ನೋಡಿದ್ರೆ ಕೊರೋನಾ ಅಂತಿದ್ದೀರಾ ಅಂತ. ಇಲ್ಲಪ್ಪ, CT-ನಲ್ಲಿ ಕೊರಾಡ್ ಸ್ಕೋರಿಂಗ್ ಅಂತ ಇದೆ, ಲೀಜನ್ಸ್ ಇದೆ, ಇದು ಸಿಂಡ್ರೋಮಿಕ್ ಅಪ್ರೋಚ್, ಕೋವಿಡ್ ಅಂತ ಹೇಳ್ತೀವಿ. ತುಂಬ ಜನ ಸತ್ತಿದ್ದಾರೆ ಇದೇ ಒಂದು ಅವಲಂಬಿತವಾದ ಒಂದು ನಂಬಿಕೆಯಿಂದ. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಸಿಂಟಮೆಟಿಕ್ ಅಪ್ರೋಚ್. ನಾವು ಕೋವಿಡ್ ರೋಗ ಲಕ್ಷಣಗಳು ಬಂದಾಗ ಫಸ್ಟ್ ನೀವು ಪಲ್ಸ್ ಆಕ್ಸಿಮಿಟ್ರಿ ಮಾನಿಟರ್ ಮಾಡ್ಕೋಬೇಕು. ಫಾಸ್ಟಾಗಿ ಬ್ರಿಸ್ಕ್ ವಾಕ್ ಮಾಡಿ 5 ನಿಮಿಷ, ಎಲ್ಲಿ ಬರುತ್ತೆ, ಮೈಲ್ಡ್ ಇದ್ದೀರಾ, ಮಾಡ್ರೇಟ್ ಇದ್ದೀರಾ, ಸಿವಿಯರ್ ಇದ್ದೀರಾ, ಕ್ಲಾಸಿಫೈ ಮಾಡ್ಕೋಬೇಕು. ಅದ್ರ ಬೇಸ್ಡ್ ನೀವು ಇದು ಮಾಡ್ಕೋಬೇಕು. ನನ್ನ ಸ್ವ್ಯಾಬ್ ರಿಪೋರ್ಟ್ ಬರಲಿ, ನಂಗೆ ಪ್ರಮಾಣ ಪತ್ರ ಬರಲಿ, ಇದೇನು ಡ್ರೈವಿಂಗ್ ಲೈಸೆನ್ಸ್ ಥರ ಅಲ್ಲ ಇದು. ಅದು ಬಂದಮೇಲೆ ನಾನು ಇದು ಮಾಡ್ತೀನಿ ಅಂತ. ಮೆಡಿಕಲಲ್ಲಿ 2+2 is not 4. ನಾನು ಮುಂಚೆಯಿಂದ ಹೇಳ್ತಾ ಬಂದಿದ್ದೀನಿ, ಆಗಸ್ಟಿಂದನೂ ನನ್ನ ಡಿಬೇಟ್ಸ್ನಲ್ಲಿ ಅದನ್ನೇ ಹೇಳ್ತಾ ಬಂದಿದ್ದೀನಿ. ಎಷ್ಟು ಹೇಳಿದ್ರು ಕೂಡ ಅದು ಈ ಒಂದು ಎಂಪ್ಯಾನಲ್ಮೆಂಟ್ ಎಷ್ಟು ಹೈ ಆಗಿದೆ ಅಂದ್ರೆ ಇದು ಸತ್ಯ, ಅದು ಹಂಗೆ ಇದಾಗ್ತಿದೆ. ಬಟ್ ಟೆಸ್ಟ್ ನಿಂದ ಸೋಂಕು ತಡೆಯೋಕೆ ಸಾಧ್ಯ ಆಗೋದಿಲ್ಲ. ಈಗ ಫ್ಲೋ ಚಾರ್ಟ್ ಹಾಕಿದ್ದೀರಾ, ಸ್ವಲ್ಪ ಜೂಮ್ ಮಾಡಿದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ಬೋದು. ಓಕೆ ಹೇಳ್ತಾ ಹೋಗಿ, ಅಲ್ಲಿ ಏನಿದೆ ಅಂತ ಹೇಳಿ ಓಪನ್ ಮಾಡ್ಕೊಂಡು ಹೇಳ್ತಾ ಹೋಗಿ. ಸೊ ನೀವು ನೋಡ್ಬೋದು, ಫಸ್ಟ್ ಯಾರೇ ಆಗಲಿ ಕೇಳ್ಕೋಬೇಕಾಗಿರೋದು ನಿಮಗೆ, ಡು ಯು ಹ್ಯಾವ್ ಎನಿ ಆಫ್ ದಿಸ್ ಕೋವಿಡ್? ಅದೇ ಕನ್ನಡದಲ್ಲಿ. ಸೊ ಕೊರೋನಾ ಗುಣಲಕ್ಷಣಗಳು, ರೋಗ ಲಕ್ಷಣಗಳು ಇದೆಯಾ ಇಲ್ವಾ? ಸೊ ಕಾಣಿಸ್ಬೋದು ನಿಮಗೆ, ಜ್ವರ, ಕೆಮ್ಮು, ನೆಗಡಿ, ಸುಸ್ತು, ಲಾಸ್ ಆಫ್ ಟೇಸ್ಟ್, ಲಾಸ್ ಆಫ್ ಸ್ಮೆಲ್, ಹೆಡ್ಏಕ್, ಮೈಲ್ಜಾ, ಇದು ಬಂದಿದೆಯಾ ಇಲ್ವಾ? ಫಸ್ಟ್ ಅದನ್ನು ನೀವು ಐಡೆಂಟಿಫೈ ಮಾಡ್ಕೊಳ್ಳಿ ಅಷ್ಟೇ. ನನಗೆ ಬಂದಿಲ್ಲ ಅಂತ ಭ್ರಮೇಲಿ ಇರಬೇಡಿ, ಅದನ್ನು ಕೇಳ್ಕೊತಾ ಇರಿ ಡೈಲಿ ಬೇಕಿದ್ರೆ. ಎಸ್ ಹೌದು ಅನ್ನೋದಾದರೆ ನಿಮ್ಮ ಲೆಫ್ಟ್ ಸೈಡಿನ ನೀವು ಕರ್ವಿಗೆ ಬರಬೇಕು. ಅಲ್ಲಿ ನೀವು ಪಲ್ಸ್ ಆಕ್ಸಿಮೀಟರ್ ರೀಡಿಂಗ್ ಪೋಸ್ಟ್ ಬ್ರಿಸ್ಕ್ ವಾಕಿಂಗ್ ಅಂತ ಇದೆ. ಅಂದರೆ ಪಲ್ಸ್ ಆಕ್ಸಿಮೀಟರ್ನ ಮಿಡಲ್ ಫಿಂಗರ್ ಹಾಕಿ 5-6 ನಿಮಿಷ ಬ್ರಿಸ್ಕ್ ವಾಕಿಂಗ್ ಮಾಡಬೇಕು. ಬ್ರಿಸ್ಕ್ ವಾಕಿಂಗ್ ಮಾಡಿದಾಗ ನಿಮ್ಮ ಸ್ಯಾಚುರೇಷನ್ ಗೊತ್ತಾಗುತ್ತೆ. 94 to 100% ಇದ್ದರೆ ಮೈಲ್ಡ್.
ಸೊ ನೀವು ಜಸ್ಟ್ ಕ್ಲಿನಿಕಲ್ಲಿ ತೋರಿಸ್ಕೊಂಡು ಒಂದು ಆ್ಯಂಟಿವೈರಲ್, ಓರಲ್ ಆ್ಯಂಟಿವೈರಲ್, ವಿಟಮಿನ್ಸ್ ಈ ಥರ ಮಾತ್ರೆ ತೊಗೊಂಡು ಯು ಕ್ಯಾನ್ ಸ್ಟಿಲ್ ಸ್ಟೇ ಅಟ್ ಹೋಮ್. ಪ್ರಾಬ್ಲಮ್ ಅಂದರೆ ಇದನ್ನು ಯಾರೂ ಮಾಡ್ತಿಲ್ಲ ಜನ, ಎಷ್ಟೊಂದು PHC ಡಾಕ್ಟರ್ಸ್ ಕೂಡ ಮಾಡ್ತಿಲ್ಲ, ಅದೇ ಆಗ್ತಿರೋದು ಸಮಸ್ಯೆ. ನಾನು ಮುಂಚೆಯಿಂದ ಅದನ್ನೇ ಸ್ಟ್ರೆಸ್ ಮಾಡ್ತಾ ಇರೋದು. ಸೊ ಇವರು ಸಿಂಪ್ಟಮೆಟಿಕ್ ಕ್ಯಾಟರಿಗೆ ಬಂದಾಗ ಈ ಮೈಲ್ಡ್ ಕೇಸಸ್ ಏನಿದ್ದಾರೆ ಅದನ್ನು ತೊಗೊಂಡು ದೇ ಹ್ಯಾವ್ ಟು ಸ್ಟಿಲ್ ಕಂಟಿನ್ಯೂ ಮಾನಿಟ್ರಿಂಗ್. ಅಂದರೆ ಕೆಲವ್ರು ಮೈಲ್ಡಿಂದ ಮಾಡ್ರೇಟಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಮುಖ್ಯ ಅಂದರೆ ಮಾಡ್ರೇಟಲ್ಲಿ ನಮ್ಮ ಟ್ರೀಟ್ಮೆಂಟ್ ಚೇಂಜ್ ಆಗುತ್ತೆ. ಆವಾಗ ರೆಮಿಡಿಸಿವಿರು, IV ಸ್ಟೀರಾಯ್ಡ್ಸ್ ಎಲ್ಲ ಕೊಡಬೇಕಾಗುತ್ತೆ. ಅದು ಎಷ್ಟು ಬೇಗ ಕೊಡ್ತೀವಿ ಸೈಟೋಕೈನ್ ಸ್ಟಾರ್ಮ್ ಅಷ್ಟು ಬೇಗ ಕಮ್ಮಿ ಆಗುತ್ತೆ, ಸಾವಿನ ಪ್ರಮಾಣ ಕಮ್ಮಿ ಆಗುತ್ತೆ. ಅದು ಪ್ರೂವನ್ ಕೂಡ. ಡೆಕ್ಸಾದಲ್ಲಿ ಮಾರ್ಟಾಲಿಟಿ ಬೆನಿಫಿಟ್ ಇದೆ. ಸೊ ನೀವು ಮೈಲ್ಡಿಂದ ಮಾಡ್ರೇಟಿಗೆ ಬರೋ ತನಕ, ಅಂದರೆ ನಿಮ್ಮ ಎಡಭಾಗದ ಚಾರ್ಟ್ ಏನು ಕಾಣ್ತಾ ಇದೆ, ಮೈಲ್ಡಿಂದ ಮಾಡ್ರೇಟಿಗೆ ನೀವು ಮಾನಿಟರ್ ಮಾಡ್ತಾ ಹೋಗಬೇಕು. ನಿಮ್ಮ ಸ್ಯಾಚುರೇಷನ್ ಈವನ್ ಆಫ್ಟರ್ 7 days 94 to 100 ಇದ್ದರೆ ಆರಾಮಾಗಿ ಮನೇಲಿರಿ, ಮರ್ತೋಗಿ ಅಷ್ಟೇ, ಬಂತು ಹೋಯ್ತು ಕೊರೋನಾ, ತಲೆ ಕೆಡ್ಸ್ಕೋಬೇಡಿ. ಸ್ವ್ಯಾಬ್ ಮಾಡ್ತಾ ಮತ್ತೆ ಪ್ರೂವ್ ಮಾಡೋದು, ನೆಗೆಟಿವ್ ಬರೋದು ಪಾಸಿಟಿವ್ ಬರೋದು ಬೇಕಿಲ್ಲ ನಮಗದು. ಓಕೆ, ಅದೇ ನಿಮ್ಮ ಪಲ್ಸ್ ಆಕ್ಸಿಮೆಟ್ರಿ ಡ್ರಾಪ್ ಆಗಕ್ಕೆ ಸ್ಟಾರ್ಟ್ ಆಯಿತು 94%, ಯು ಹ್ಯಾವ್ ಟು ಇಮಿಡಿಯೇಟ್ಲಿ ಕಮ್ ಟು ದ ಹಾಸ್ಪಿಟಲ್, ಸಿ ದ ಪಲ್ಮಾಲಜಿಸ್ಟ್ ಆರ್ ದ ಫಿಸಿಷಿಯನ್, ದೆನ್ ವಿ ಹ್ಯಾವ್ ಟು ಗಿವ್ ಆಲ್ ದೋಸ್ ಥಿಂಗ್ಸ್. ಆವಾಗ ಇದು ಆಗ್ತಿಲ್ಲ ದೇಶದಲ್ಲಿ, ಜುಲೈಯಿಂದನೂ ಆಗ್ತಿಲ್ಲ. ಅದೇ ಇನ್ನೊಂದು ಬಲಭಾಗದ ನಿಮ್ಮ ಚಾರ್ಟ್ ಕಾಣ್ಬೋದು. ನಿಮ್ಮ ಏನಾದರೂ ಡೂ ಯು ಹ್ಯಾವ್ ದಿಸ್ ಕೋವಿಡ್ ಸಿಂಪ್ಟಮ್ಸ್, ಅಂದರೆ ಈ ರೋಗ ಲಕ್ಷಣಗಳು ಇಲ್ಲವೇ ಇಲ್ಲ ಅಂತ ಅಂದ್ಕೊಳ್ಳೋಣ. ಸೊ ನಿಮ್ಮ ಮನೇಲಿ ಯಾರಾದರೂ ಸಿಂಪ್ಟಮ್ಸ್ ಇದೆ, ಓಕೆ, ಆ ಮನೇಲಿ ಯಾರಾದ್ರು ಸಿಂಪ್ಟಮ್ಸ್ ಇದ್ದರೆ ನಾವು ಆಬ್ವಿಯಸ್ಲಿ ಮುಂಚೆಯಿಂದ ಏನಂದರೆ ಪ್ಯಾನಿಕ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೀವಿ, ನನಗೂ ಬಂದ್ಬಿಡುತ್ತಾ ಅಂತ. ಸೊ ನನ್ನ ಚಾರ್ಟ್ನ ಎಡಭಾಗದ ಮೇಲಲ್ಲಿ ಏನಂತ ಬರ್ದೀನಿ, ನಾಟ್ ಆಲ್ ಹೂ ಆರ್ ಎಕ್ಸ್ಪೋಸ್ಡ್ ವಿಲ್ ಗೆಟ್ ಇನ್ಫೆಕ್ಟೆಡ್. ಅಂದರೆ ಇವತ್ತು ನಿಮ್ಮ ಸ್ಟುಡಿಯೋದಲ್ಲೇ ಒಂದು ಎಕ್ಸಾಂಪಲ್ ತೊಗೊಳೋಣ. ಒಬ್ಬರು ಯಾರಾದರೂ ಎಕ್ಸಾಂಪಲ್ ತೊಗೊಳೋಣ, ಐ ಆಮ್ ಟೆಲಿಂಗ್. ಒಬ್ಬರು ಬಂದರು ಪಾಸಿಟಿವ್ ಅಂದರೆ ಎಲ್ರಿಗೂ ಬಂದ್ಬಿಡುತ್ತೆ ಅಂತಲ್ಲ, ನಿಜ, ದಟ್ ಈಸ್ ದ ಫ್ಯಾಕ್ಟ್. ಎಲ್ರಿಗೂ ಬಂದ್ಬಿಡುತ್ತೆ ಅಂತಲ್ಲ. ಸೆಕೆಂಡ್ ಫ್ಯಾಕ್ಟ್, ಬಂದಿರೋರೆಲ್ಲ ಸಿವಿಯರ್ ಆಗಿ ಸತ್ತೋಗ್ತಾರೆ ಅನ್ನೋದಲ್ಲ, ಹಾಸ್ಪಿಟಲ್ಗೆ ಬರ್ತಾರೆ ಅನ್ನೋದಲ್ಲ. ಸೊ ಯು ಹ್ಯಾವ್ ಟು ಗೋ ಬೈ ದಿಸ್ ಸಿಂಪ್ಟಮೆಟಿಕ್ ಚಾರ್ಟ್. ಸೊ ಈ ಸಿಂಪ್ಟಮೆಟಿಕ್ ಚಾರ್ಟ್ ಫಾಲೋ ಮಾಡಿದ್ರೆ ನಾವು ಸ್ವ್ಯಾಬ್ ಮೇಲೆ ಅವಲಂಬಿತವಾಗೋದು ಬೇಕಾಗಿಲ್ಲ. ನಿಜ, ಯಾಕಂದರೆ ಸ್ವ್ಯಾಬು ಇಲ್ಲಿ 48 hours, ಕೆಲವು ಸಲ ಲೇಟ್ ಆಗೋದು ಒಂದು, ಸೆನ್ಸಿಟಿವಿಟಿ ಸ್ಪೆಸಿಫಿಸಿಟಿ ಒಂದು ಮಾತು. ಯಾಕಂದರೆ ಕೆಳಗಡೆ ಐ ಹ್ಯಾವ್ ರಿಟರ್ನ್ ಇಟ್ ಆಲ್ಸೋ, ಬಿಕಾಸ್ ದ ಸೆನ್ಸಿಟಿವಿಟಿ ಡ್ರಾಪ್ಸ್ ಫರ್ದರ್, ಬಿಕಾಸ್ ಇದು ಟೆಕ್ನಿಷಿಯನ್ ಮಾಡೋ ಟೆಕ್ನಿಕ್. ಡಾಕ್ಟ್ರೆ ನೀವು ಇಷ್ಟೊಂದೆಲ್ಲ ಹೇಳಿದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ. ಯಾಕಂದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ. ನೀವ್ ಹೆಂಗ್ ಗೊತ್ತಾ, ಒಂದ್ ಮಾತು ಹೇಳ್ತೀನಿ ಕೇಳಿ, ಇನ್ನಷ್ಟು ಸರಳವಾಗಿ ಹೇಳಿ ಅದನ್ನ. ನೆಕ್ಸ್ಟ್ ನಾವು ಬರ್ತೀನಿ, ಇನ್ನಷ್ಟು ಸರಳವಾಗಿ ಹೇಳಿ. ಈಗ ಹಿಂಗ್ ಗೊತ್ತಾ, ಇನ್ನಷ್ಟು ಸರಳವಾಗಿ ನೀವು 4 ಹೆಜ್ಜೆ ನಡೆದಾಡಿ, ಅದಾದ್ಮೇಲೆ ನಿಮ್ಗೆ ಗೊತ್ತಾ ಆಕ್ಸಿಮೀಟರ್ ಬಳಸಿ. ಅಂದ್ರೆ ಆಕ್ಸಿಮೀಟರ್ ಅನ್ನುವಂಥದ್ದು ಒಂದು ಅಸ್ತ್ರ. ಹೌದು, ಖಂಡಿತ. ಅದನ್ನು ನಿಮ್ಮ ಮನೇಲಿ ಇಟ್ಕೊಂಡಿರ್ಬೇಕು. ಖಂಡಿತ. ನಿಮಗೆ ಏನಾದ್ರು ತೊಂದರೆ ಆದಂತ ಸಂದರ್ಭದಲ್ಲಿ ಹಿಂಗ್ ಬಳಸಿ. ಇಷ್ಟು ದಿನಗಳನ್ನು ನೀವು ನೋಡಿ, ಇದಾದ್ಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅದ ನಂತರ ನೀವು ಡಾಕ್ಟರ್ ಸಂಪರ್ಕ ಮಾಡಿ. ಈ ರೀತಿ ಸರಳವಾಗಿ ಹೇಳಿ. ನಾನು ಮಾತಾಡ್ತೀನಿ, ಇನ್ನಷ್ಟು ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಒಂದು ಪುಟ್ಟ ವಿರಾಮ ತಗೋಣ. ವಿರಾಮದ ನಂತರ ಮತ್ತಷ್ಟು ಚರ್ಚೆ. ಬಹುತೇಕ ನಾವು ಚರ್ಚೆಯ ಕೊನೆ ಹಂತವನ್ನು ತಲುಪಿದೀವಿ. ಸಾಕಷ್ಟು ಮಾತಾಡಿದರೆ ಚೇತನ್ ಅವರ ಪ್ರಶ್ನೆಗೆ ಸುನಿಲ್ ಏನು ಉತ್ತರ ಕೊಡ್ತಾರೆ? ಸುನಿಲ್, ಕೊನೆಯದಾಗಿ ಸಂಕ್ಷಿಪ್ತವಾಗಿ ಏನು ಹೇಳ್ತೀರಿ ಸರ್? ಟೆಸ್ಟ್ ಮಾಡಲೇಬೇಕು. ಟೆಸ್ಟ್ ಮಾಡೋದ್ರಿಂದ ಪ್ರಿವೆನ್ಷನ್ ಮಾಡ್ತೀವಿ. ಎಷ್ಟು ಜನಕ್ಕೆ ಅಂತ ಮಾಡ್ತೀರಿ ಸರ್? ಎಲ್ಲರಿಗೂ ಮಾಡಬೇಕಾಗುತ್ತೆ ಸರ್. ಟೆಸ್ಟ್ ಮಾಡಿಲ್ಲ ಅಂದ್ರೆ ನಾವು 130 ಕೋಟಿ ಜನಕ್ಕೂ ಮಾಡೋಕ್ಕಾಗಲ್ಲ ಸರ್. ಯಾರ್ಯಾರಿಗೆ ಅವೈಲಬಿಲಿಟಿ ಇರುತ್ತೋ ಅವ್ರಿಗೆ ಮಾಡಬೇಕಾಗುತ್ತೆ. ಒಂದು ಟೆಸ್ಟ್ ಇಂದ ನಾನು ಆಲ್ರೆಡಿ ಹೇಳಿದ್ದೀನಿ 200 ಜನ ಸಿಂಪ್ಟಮ್ಯಾಟಿಕ್ 70% ಇರೋದ್ರಿಂದ, ಸಿಂಪ್ಟಮ್ಯಾಟಿಕ್ ಇಲ್ದಿದ್ರು ಕೂಡ ಕಾಂಟ್ಯಾಕ್ಟ್ ಟ್ರೇಸ್ ಅಂತ ನಾವೇನು ಹೇಳ್ತೀವಿ. ಒಬ್ಬ ವ್ಯಕ್ತಿಗೆ ಬಂದ ತಕ್ಷಣ ಅವನಿಂದ 20 ಜನಕ್ಕೆ ಟ್ರೇಸ್ ಮಾಡಿ ಅವರು ಕೂಡ ಟೆಸ್ಟ್ ಮಾಡಬೇಕು. ನಾವೆಲ್ಲೋ ಸೆಂಟ್ರಲ್ ಎಲ್ಲೋ ರಿಲ್ಯಾಕ್ಸ್ ಮಾಡಿದ್ವಿ, ಹಂಗಾಗಿ ಅದು ಒಂದು ವಿಷಯದಿಂದ ಇದು ಕೂಡ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಎರಡನೇ ವಿಷಯ, ಈ ಫ್ಲೋ ಚಾರ್ಟ್ ಬಗ್ಗೆ ತಾವು ಹೇಳಿದ್ರಿ. ಫ್ಲೋ ಚಾರ್ಟ್ ಬಗ್ಗೆ ನಾವೇನು ಹೇಳಿದ್ರು, ಟ್ರೀಟ್ಮೆಂಟಿಕ್ ಪ್ರೋಟೋಕಾಲ್ಗೆ ನಾವು ಸರ್ಕಾರಕ್ಕೆ ICMR ಗೈಡ್ಲೈನು, WHO ಗೈಡ್ಲೈನು, ಕೇಂದ್ರ ಸರ್ಕಾರದ ಗೈಡ್ಲೈನ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಹಂಗಾಗಿ 100 ಜನ ಅಥವಾ ಲಕ್ಷಾಂತರ ಜನಕ್ಕೆ ಮಾಡಿರುವಂಥ ಗೈಡ್ಲೈನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅದ್ರದ್ದೇನು ಪ್ರೋಟೋಕಾಲ್ಸ್ ಇದೆ ನಾವು ಅದನ್ನೇ ಟ್ರೀಟ್ಮೆಂಟ್ ಕೂಡ ಫಾಲೋ ಮಾಡಬೇಕಾಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ನಾನು ಕನ್ನಡದಾಗ ಏನು ಹೇಳಕ್ಕೆ ಇಷ್ಟಪಡ್ತೀನಿ, ವ್ಯಾಕ್ಸಿನೇಷನ್ ಬಗ್ಗೆ ಕೆಲವು ಊಹಾಪೋಹಗಳಿದೆ. ವ್ಯಾಕ್ಸಿನೇಷನ್ ತೊಗೊಂಡ್ರೆ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ. ಆಸ್ ಪರ್ ದ ಕೋವಿನ್ ಆ್ಯಪ್ ಇದುವರೆಗೂ 4 ಕೋಟಿ ಜನಕ್ಕೆ ವ್ಯಾಕ್ಸಿನೇಷನ್ ಆಗಿದೆ. ಆ 4 ಕೋಟಿ ಜನ ಬರೀ 8,000 ಜನಕ್ಕೆ ಅಡ್ವರ್ಸ್ ಇವೆಂಟ್ ಅಂದರೆ ಸ್ವಲ್ಪ ತಲೆ ತಿರುಗಿ ಬೀಳೋದು ಆ ಥರ ಬರೀ 8,000 ಜನಕ್ಕೆ ಬಂದಿದೆ. ಬಟ್ 4 ಕೋಟಿ ಜನಕ್ಕೆ ಆಂಟಿಬಾಡೀಸ್ ಸಿಕ್ಕಿದೆ. ಬಟ್ ವ್ಯಾಕ್ಸಿನೇಷನ್ ಬಗ್ಗೆ ಏನು ನೆಗೆಟಿವ್ ಆಗಿ ಮಾಡದೆ ಎಲ್ಲರೂ ಹೋಗಿ ವ್ಯಾಕ್ಸಿನೇಷನ್ ತೊಗೊಳ್ಳಿ. ಈಗಾಗಲೇ 60+ ಮತ್ತು 45+ ಕೋಮಾರ್ಬಿಡಿಟಿ ಇರೋರಿಗೆ ವ್ಯಾಕ್ಸಿನೇಷನ್ ತೊಗೋಬೋದು. ಎಲ್ಲರೂ ಅವ್ರ ಹತ್ರ ಇರೋ ಹಾಸ್ಪಿಟಲ್ಸ್ಗೆ ಹೋಗಿ ವ್ಯಾಕ್ಸಿನೇಷನ್ ತೊಗೊಳ್ಳಿ. ಅದ್ರ ಬಗ್ಗೆ ಯಾವುದೋ ಕೆಟ್ಟದಾಗಿ ಮಾಹಿತಿಗಳು ಕಳಿಸ್ಬೇಡಿ. ಆಮೇಲೆ ಈ ಒಂದು ವೈರಸ್ಸು ಮಿನಿಮಮ್ 7 ರಿಂದ 10 ವರ್ಷ ಇರುತ್ತೆ ಅಂತ WHO ಅವರೇ ಇದೆ. ಈಗ ಇನ್ಫ್ಲೂಯೆನ್ಸಾ ಹೇಗಿದೆಯೋ ಹಾಗೆ ಇದು ಕೂಡ ಇರುತ್ತೆ. ಅಡಲ್ಟ್ಸ್ಗೂ ಫ್ಯೂಚರಲ್ಲಿ ವ್ಯಾಕ್ಸಿನೇಷನ್ ಮ್ಯಾಂಡೇಟ್ ನಡೆಯುತ್ತೆ. ಸೊ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ವ್ಯಾಕ್ಸಿನೇಷನ್ ಇಸ್ ದ ಅಲ್ಟಿಮೇಟ್ ರಿಲೀಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ವ್ಯಾಕ್ಸಿನೇಷನ್ ಎಲ್ಲ ಏಜ್ನವರಿಗೂ ಕೊಡಬೇಕು ಅಂತ ನಾನು ಹೇಳ್ತೇನೆ. ಯಾಕಂದರೆ ಅದರಿಂದ ಅವರಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ನಾನು ತಗೊಂಡಿದ್ದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ. ಮತ್ತು ಮಾಸ್ಕು
ಕಂಪಲ್ಸರಿ ಮಾಡಬೇಕು. ಇಡೀ ರಾಜ್ಯದಲ್ಲಿ ಮಾಸ್ಕ್ ಕಂಪಲ್ಸರಿ ಮಾಡಬೇಕು. ಅದಕ್ಕೆ ಯಾವುದೇ ಒಂದು ದಾಕ್ಷಿಣ್ಯ ಇಲ್ಲದೆ ಕ್ರಮ ತಗೊಳ್ಬೇಕು. ಈ ಸೋಷಿಯಲ್ ಡಿಸ್ಟೆನ್ಸ್ ಆಗಲ್ಲ ಅಂತೇಳಿ ಯಾರಾದ್ರು ಹೋಟೆಲಿಗೆ ಬಂದು ಮಾಡೋದಕ್ಕಿಂತ ರೋಡ್ ಸೈಡು ಹೋಟೆಲ್ಗಳಲ್ಲಿ ಎಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಆಗುತ್ತಾ? ಅದನ್ನು ಯಾಕೆ ಬಂದ್ ಮಾಡಲ್ಲ ಇವರು? ಸರ್ಕಾರ ಯಾಕೆ ಬಂದ್ ಮಾಡಲ್ಲ? ಅದನ್ನು ಬಂದ್ ಮಾಡಿಸ್ಲಿ ಫಸ್ಟು. ಫುಡ್ಡು ಆಹಾರ, ಒಳ್ಳೆ ಆಹಾರ ತಗೊಳ್ಬೇಕು ಯಾವಾಗಲೂ. ಅದ್ರ ಜೊತೆಗೆ ಮತ್ತೆ ರಾಜಕೀಯ ವ್ಯಕ್ತಿಗಳು ಅಲ್ಲಿ ಇಲ್ಲಿ ಸಮಾವೇಶ ಮಾಡೋದನ್ನ ಖಂಡಿತ ನಿಲ್ಲಿಸಬೇಕು ಈಗ ಈ ಸಂದರ್ಭದಲ್ಲಿ. ಅದರಿಂದ ಕಂಟ್ರೋಲ್ ಮಾಡಬಹುದು. ಮಾಸ್ಕ್ ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್, ಸ್ಯಾನಿಟೈಸರು ಇದೆಲ್ಲ ಹೋಟೆಲ್ ಯೂಸ್ ಮಾಡ್ತಾರೆ. ತುಂಬಾ ಸಂಕ್ಷಿಪ್ತವಾಗಿ ಚೇತನ್, ಲಾಸ್ಟ್ ವರ್ಡ್. ನಮ್ಮ ಇಡೀ ಶ್ರಮ, ನಮ್ಮ ಇಡೀ ಫೋಕಸ್ ಶುಡ್ ಬಿ ಆನ್ ಓನ್ಲಿ ದ ಸಿಕ್ ಕೇಸಸ್. ಆ ಸಿಂಪ್ಟಮೆಟಿಕ್ ಅಪ್ರೋಚ್ ಫ್ಲೋ ಚಾರ್ಟ್ ಏನು ತೋರಿಸ್ತಾ ಇದ್ದೀವಿ ಅದನ್ನ ಫಾಲೋ ಮಾಡಬೇಕು. ಬಹಳ ಮುಖ್ಯವಾಗಿ ವಿ ಶುಡ್ ಬಿ ವೆರಿ ಪ್ರಾಕ್ಟಿಕಲ್, ಮೆಥಡಾಲಜಿಕಲ್. ನಮ್ಮ ಒಂದು ಡೈನಮಿಕ್ಸ್, ಜನರ ಸ್ವಭಾವ, ಗುಣಲಕ್ಷಣಗಳು ಇದಕ್ಕೆ ತಕ್ಕಂತೆ ನಾವು ಫಾಲೋ ಮಾಡಬೇಕು. ಎಸ್ ಡಾಕ್ಟರ್ ಜಿ, ಸಾಕಷ್ಟು ಮಾತಾಡಿದ್ರಿ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಒಂದು ಮಾತು ಮಾತ್ರ ನಿಜ ಏನು ಅಂತ, ನಾವು ಎಲ್ಲರನ್ನೂ ಕೂಡ 130 ಕೋಟಿ ಜನಸಂಖ್ಯೆನೂ ಕೂಡ ನಾವು ಪರೀಕ್ಷೆ ಮಾಡ್ತೀವಿ, ಆಗದಿರುವಂಥ ಕೆಲಸ. ಜೊತೆಗೆ ಏನಂದರೆ ಎಲ್ಲರ ಮೇಲೂ ಕಣ್ಣಿಡ್ತೀವಿ, ಆಗದಿರುವಂಥ ಕೆಲಸ. ಎಲ್ಲವನ್ನು ಬಂದ್ ಮಾಡ್ಕೊಂಡು ಮನೇಲಿ ಕೂತ್ಕೊತೀವಿ, ನಿಜಕ್ಕೂ ಆಗದಿರುವಂಥ ಕೆಲಸ. ಇಲ್ಲಿ ತನಕ ಬಂದ್ ಮಾಡ್ಕೊಂಡು ಕೂತಿರುವಂಥದ್ರ ಪರಿಣಾಮ ಇದೆಯಲ್ಲ, ಅದನ್ನು ಇನ್ನೂ 2-3 ವರ್ಷ ಅನುಭವಿಸ್ಬೇಕು ನಾವು. ಇಂಥ ಸಂದರ್ಭದಲ್ಲಿ ಈ ಲಾಕ್ಡೌನು, ಈ ಸೀಲ್ ಡೌನು ಅಂತ ವಿಚಾರಗಳನ್ನು ಬಿಟ್ಟುಬಿಟ್ಟು ನಾವೆಷ್ಟು ಜಾಗೃತಿಯಿಂದ ನಾವು ವ್ಯವಹರಿಸ್ತೀವಿ ಅನ್ನುವಂಥದ್ದು. ಎಸ್ ಏನು ಅಂದರೆ ಇನ್ಯಾವುದೋ ಒಂದು ಅಲೆ ಬಂದು ಮತ್ತೆ ನಮ್ಮನ್ನು ಅಪ್ಪಳಿಸೋಕೆ ಅವಕಾಶ ಕೊಡಬೇಡಿ ದಯವಿಟ್ಟು. ನಾವೆಲ್ಲರೂ ಜಾಗೃತವಾಗಿರಬೇಕು. ಜೊತೆಗೆ ವ್ಯವಸ್ಥೆ ಅನ್ನುವಂಥದ್ದು ಕೂಡ ಹೆಚ್ಚಿನ ಮುತುವರ್ಜಿ ಮತ್ತು ಜಾಗೃತಿಯಿಂದ ಕೆಲಸ ಮಾಡಬೇಕು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.